श्रीगुरुभ्यो नमः। हरि ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। सीता लक्ष्मणशोभिपार्श्वयुगलः प्रीत्या वनम्राकृतिम् वक्त्राम्भोरुहसक्तहस्तकमलं भक्तं भटाग्रेसरम् एकान्ते हनुमन्तमुक्तिसुधया सन्तर्पयन् सन्ततम् रामस्तम्भितवारिधिर्विजयते धानुष्कचूडामणिः। बुद्धिर्बलं यशो धैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वाल्मीकिर्गौः पुनीयान्नो महीधरपदाश्रयात् यद्दुग्धमुपजीवन्ति कवयस्तरणका इव। तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ನಿನ್ನೆ ದಿವಸ ರಾವಣನ ಇತಿಹಾಸವನ್ನು ನೋಡಿದ್ವಿ. ರಾವಣ ಹೇಗೆ ಹುಟ್ಟಿದ, ಅವನ ಅಜ್ಜನಿಂದ ಹಿಡಿದು ಅವನ ತಮ್ಮ ತಂಗಿ ಯಾರೆಲ್ಲ ಇದ್ರು, ರಾವಣ ಯಾವ ರೀತಿ ಮೂರೂ ಲೋಕಗಳನ್ನ ಗೆದ್ದ, ಇದರೊಟ್ಟಿಗೆನೆ ಯಾವ ರೀತಿ ತನ್ನ ಕ್ರೌರ್ಯವನ್ನ ಇಡೀ ಜಗತ್ತಿನಲ್ಲಿ ಪ್ರಸಾರ ಮಾಡಿದ, ಎಲ್ಲ ಕಡೆ ಕ್ರೌರ್ಯವನ್ನ ತೋರಿದ, ಎಂಥೆಂಥ ರಾಜರನ್ನ ಗೆದ್ದ, ಎಂಥೆಂಥ ದೇವತೆಗಳನ್ನ ಗೆದ್ದ, ಎಷ್ಟು ಜನ ರಾಕ್ಷಸ ಈ ಯಕ್ಷರನ್ನೆಲ್ಲ ಸಂಹಾರ ಮಾಡಿದ. ಇದನ್ನೆಲ್ಲ ನಿನ್ನೆ ದಿವಸ ನೋಡಿದ್ವಿ. ಇದರೊಟ್ಟಿಗೆ ರಾವಣ ಎಷ್ಟು ಜನರಿಂದ ಸೋತಿದ್ದ, ಅವನು ಪಡೆದ ಶಾಪಗಳು, ಇದರ ಬಗ್ಗೆ ಎಲ್ಲ ನಿನ್ನೆ ದಿವಸ ನೋಡಿದ್ವಿ ನಾವು. ಅಷ್ಟಾಗಿ ಆ ರಾಮಚಂದ್ರ ಆ ದಂಡಕಾರಣ್ಯವನ್ನ ಪ್ರವೇಶ ಮಾಡಿದ. ಯಾಕೆ ಅಂತಂದ್ರೆ ಈ ರಾವಣನ ಸಂಹಾರಕ್ಕೆ ಬೇಕಾದಂತಹ ನಾಂದಿ ಅಂದ್ರೆ ಈ ಖರದೂಷಣಾದಿಗಳನ್ನ ಸಂಹಾರ ಮಾಡುವುದು. ಅದಕ್ಕೋಸ್ಕರ ಆ ರಾಮಚಂದ್ರ ದಂಡಕಾರಣ್ಯವನ್ನ ಪ್ರವೇಶ ಮಾಡಿ ಆ ವಿರಾಧ ಎಂಬುವಂತಹ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಆ ವಿರಾಧ ತಾನು ಗಂಧರ್ವ ರೂಪವನ್ನ ತೊಟ್ಟು ತಾನು ಗಂಧರ್ವ ಆಗಿ ಆ ಕುಬೇರನ ಶಾಪಕ್ಕೆ ತುತ್ತಾಗಿ ಈ ರೀತಿ ರಾಕ್ಷಸನಾದ ವಿಚಾರವನ್ನ ತಿಳಿಸಿದ ಅನ್ನೋಲಿಗೆ ನಿನ್ನೆ ಪ್ರವಚನ ನಿಂತಿತ್ತು. ಇಷ್ಟಾಗಿ ಹತ್ವಾ ತುತಂ ಭೀಮ ಬಲಂ ವಿರಾಧಂ ರಾಕ್ಷಸಂ ಮನೆ ತತಃ ಸೀತಾಂ ಪರಿಷ್ವಜ್ಯ ಸಮಾಶ್ವಾಸ್ಯ ಚ ವೀರ್ಯವಾನ್. ಇಷ್ಟಾಗ್ತದೆ. ರಾಮಚಂದ್ರ ಆ ಭೀಮಬಲ ಭಯಂಕರವಾದ ಪರಾಕ್ರಮವುಳ್ಳಂತಹ ಆ ವಿರಾಧನನ್ನ ಸಂಹಾರ ಮಾಡಿದ. ಸೀತೆ ಬಹಳಷ್ಟು ಹೆದರಿಬಿಟ್ಟಿದ್ಲು ಅವನ ಶರೀರವನ್ನ, ಅವನ ವರ್ತನೆಯನ್ನೆಲ್ಲ ನೋಡಿ. ಅವಳನ್ನ ಸಾಂತ್ವನ ಪಡಿಸಿ ತಾನು ಮುಂದೆ ಹೋಗ್ತಾ ಇದ್ದಾನೆ. ಅವನು ವಿರಾಧ ಗಂಧರ್ವ ರೂಪವನ್ನ ತೊಟ್ಟು ತಾನು ಹೇಳಿದ್ದ, ನಿಮಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಎಲ್ಲಿ ವಾಸ ಮಾಡ್ಬೇಕು ಅನ್ನೋದನ್ನ ಶರಭಂಗ ಮಹರ್ಷಿಗಳು ಹೇಳ್ತಾರೆ, ಮುಂದೆ ಅವ್ರ ಆಶ್ರಮ ಸಿಗ್ತದೆ, ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ದ. ಹಾಗಾಗಿ ರಾಮಚಂದ್ರ ಹೇಳ್ತಾನೆ, ಅಭಿಗಚ್ಛಾಮಹೇ ಶೀಘ್ರಂ ಶರಭಂಗಂ ತಪೋಧನಂ. ಆಗ್ಲಿ ನಾವಿನ್ನು ಶೀಘ್ರದಲ್ಲಿ ಆ ಶರಭಂಗರ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾರಂತೆ. ಎದುರುಗಡೆ ಇನ್ನೇನು ಶರಭಂಗರ ಆಶ್ರಮ ಇದೆ, ಅಲ್ಲಿ ಒಂದು ವಿಚಿತ್ರ ಘಟನೆಯನ್ನ ರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತೆಯರು ನೋಡ್ತಾರಂತೆ. ಏನು, ದೂರದಲ್ಲಿ ಶರಭಂಗರ ಆಶ್ರಮ ಕಾಣ್ತಾ ಇದೆ ಅಂತೆ. ಅದರ ಹೊರಗಡೆ ಗಾಳಿಯಲ್ಲಿ ಒಂದು ರಥ ನಿಂತಿದೆ. ಏನು ರಥ ಅದು ಅಂತ ಗಮನಿಸಿ ನೋಡಿದ್ರೆ ಎದುರುಗಡೆ ಐರಾವತ ಇದೆ ಅಂತ. ಅಂದ್ರೆ ಅದು ಇಂದ್ರನ ರಥ ಆಗಿತ್ತು. ಅಷ್ಟೇ ಅಲ್ಲ, ಆ ಇಂದ್ರನಿಗೆ ಎಸ್ಕಾರ್ಟ್ ಮಾಡ್ಲಿಕ್ಕೆ ಅಂತ ಅನೇಕ ಗಂಧರ್ವರು, ಅಪ್ಸರೆಯರು ಎಲ್ಲ ಬಂದು ನಿಂತಿದಾರಂತಲ್ಲಿ. ಅಂದ್ರೆ ಇಂದ್ರ ಬಂದಿದ್ದಾನೆ ಒಳಗಡೆ, ಏನೋ ಋಷಿಗಳ ಹತ್ರ ಮಾತಾಡ್ತಿದ್ದಾನೆ ಅಂತ ಗೊತ್ತಾಗ್ತದಂತೆ. ಸ್ವಲ್ಪ ಹೊತ್ತು ರಾಮ ಲಕ್ಷ್ಮಣ ಸೀತೆಯರು ಅಲ್ಲೇ ಕಾಯ್ತಾರಂತೆ, ಈಗಲೇ ಹೋಗೋದು ಬೇಡ, ಇಂದ್ರದೇವ ಬಂದಿದ್ದಾನೆ, ಏನು ಗೊತ್ತಿಲ್ಲ ಅಂತ. ಕಡೆಗೆ ಇಂದ್ರ ಎಲ್ಲ ಮಾತಾಡಿ ವಾಪಸ್ ಆ ರಥವನ್ನ ಹತ್ತಿ ಹೋಗ್ತಾನಂತೆ. ಹೋದ್ಮೇಲೆ ರಾಮಚಂದ್ರ ಲಕ್ಷ್ಮಣ ಸೀತಾ ಸಮೇತನಾಗಿ ತಾನು ಆ ಶರಭಂಗರ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ಪ್ರಯಾತೇತು ಸಹಸ್ರಾಕ್ಷೇ ರಾಘವ ಸಪರಿಚ್ಛದ ಅಗ್ನಿಹೋತ್ರ ಮುಪಾಸೀನಂ ಶರಭಂಗಂ ಉಪಾಗಮತ್. ಆ ಸಹಸ್ರಾಕ್ಷ ಇಂದ್ರ ಅಲ್ಲಿಂದ ಹೋದ್ಮೇಲೆ ಈ ರಾಮಚಂದ್ರ ಆ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ಆಗಷ್ಟೇ ಅಗ್ನಿಹೋತ್ರವನ್ನ ಮುಗಿಸಿ ಶರಭಂಗ ಋಷಿಗಳು ಹೊರಗೆ ಬಂದು ಆ ರಾಮಚಂದ್ರನ ದರ್ಶನವನ್ನು ಮಾಡ್ತಾರೆ.
ಆ ಶರಭಂಗ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾನಂತೆ. ಅವರು ಹಣ್ಣು ಮುದುಕರು, ಏನು ಅಂದ್ರೆ ಅವರಿಗೆ ಎದ್ದು ಓಡಾಡ್ಲಿಕ್ಕೂ ಸಾಮರ್ಥ್ಯ ಇಲ್ಲ, ಅಷ್ಟು ಮುದಿತನ ಬಂದ್ಬಿಟ್ಟಿದೆ ಅಂತ ಅವರಿಗೆ. ಅಂತಹ ಶರಭಂಗ ಮಹರ್ಷಿಗಳು ಕೈ ಹಿಡಿದು ರಾಮಚಂದ್ರನನ್ನ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಕೂಡಿಸ್ತಾರಂತವನ್ನ. ಕೂಡಿಸಿ ಅವನಿಗೆ ಎಲ್ಲ ಆತಿಥ್ಯ ಉಪಚಾರಗಳನ್ನ ಮಾಡ್ತಾರಂತೆ. ಅಷ್ಟಾದ್ಮೇಲೆ ರಾಮಚಂದ್ರ ಕೇಳ್ತಾನಂತೆ, ಅಲ್ಲ, ನಾವು ಎಲ್ಲಿಯೂ ನೋಡದೇ ಇರುವ ಒಂದು ದೃಶ್ಯವನ್ನ ಇಲ್ಲಿ ನೋಡಿದ್ವಿ. ಒಬ್ಬ ಋಷಿಗಳ ಆಶ್ರಮಕ್ಕೆ ಇಂದ್ರ ರಥಾರೂಢನಾಗಿ ಬಂದು ಹೋಗೋದು ಅಂತಂದ್ರೆ ಏನು ವಿಶೇಷ ಅಂತ ಕೇಳಿದ ಅಂತ ರಾಮಚಂದ್ರ. ಅವಾಗ ಹೇಳಿದ್ರು, ಮಾಮೇಶ ವರದೋ ರಾಮ ಬ್ರಹ್ಮಲೋಕಂ ನಿನೀಶತಿ ಜಿತಮುಗ್ರೇಣ ತಪಸ ದುಷ್ಪ್ರಾಪಂ ಅಕೃತಾತ್ಮಭಿ. ಇಂದ್ರ ಬಂದಿದ್ದ ಯಾಕೆ ಅಂತಂದ್ರೆ, ಇವತ್ತಷ್ಟೇ ಅಲ್ಲ, ಯಾವಾಗ್ಲೂ ಬರ್ತಾ ಇರ್ತಾನೆ ಇಂದ್ರ. ಬಂದು ಶರಭಂಗರಿಗೆ ಹೇಳೋನಂತವನು, ನೀವು ತಪಸ್ಸು ಮಾಡಿದ್ದು ಸಾಕು, ಇಷ್ಟು ನಿಮ್ಮ ಶರೀರ ಜೀರ್ಣ ಆಗಿದೆ, ಇನ್ನು ಈ ಶರೀರಕ್ಕೆ ಏನೂ ಸಾಮರ್ಥ್ಯ ಇಲ್ಲ, ಸಾಕು, ನಿಮ್ಮ ತಪಸ್ಸಿನ ಫಲ ಮಹತ್ತರವಾಗಿದೆ, ಬರ್ರಿ ನಿಮ್ಮನ್ನ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ಇಂದ್ರ ಬರೋದಂತೆ. ಇವರು ಇಲ್ಲ, ನಾನು ಇನ್ನೂ ಸ್ವಲ್ಪ ದಿವಸ ಇಲ್ಲಿ ಇರಬೇಕಾಗಿದೆ. ಯಾಕೆ ಅಂತಂದ್ರೆ, ಅಹಂ ಜ್ಞಾತ್ವಾ ನರವ್ಯಾಘ್ರ ವರ್ತಮಾನಂ ಅದೂರತಃ ಬ್ರಹ್ಮಲೋಕಂ ನಗಚ್ಛಾಮಿ ತ್ವಾಂ ಅದೃಷ್ಟ್ವಾ ಪ್ರಿಯಾತಿಥಿಂ. ಅವ್ರು ಹೇಳ್ತಾರೆ, ನಾನು ಬ್ರಹ್ಮಲೋಕಕ್ಕೆ ಬರ್ತೇನೆ, ಇನ್ನು ಸಮಯ ಇದೆ. ರಾಮಚಂದ್ರ ಈಗಾಗ್ಲೇ ಹುಟ್ಟಿ ಆಗಿದೆ, ಅವನು ಮುಂದೆ ಕಾಡಿಗೆ ಬರ್ತಾನೆ, ಕಾಡಿಗೆ ಬಂದಾಗ ನನ್ನ ಆಶ್ರಮಕ್ಕೆ ಬರ್ತಾನವನು, ಅವನನ್ನು ನೋಡಿ ಆಮೇಲೆ ನಾನು ಬ್ರಹ್ಮಲೋಕಕ್ಕೆ ಬರ್ತೀನಿ ಅಂತ ಹೇಳಿ ಇಂದ್ರನಿಗೆ ಸಮಾಧಾನ ಪಡಿಸಿ ಬಂದಾಗ್ಲೆಲ್ಲ ಇಂದ್ರನಿಗೆ ಸಮಾಧಾನ ಪಡಿಸಿ ಕಳಿಸ್ತಿದ್ರಂತೆ. ಹಿಂಗಾಗಿ ಇವತ್ತು ನನ್ನ ಆಸೆ ತೀರಿದೆಪ್ಪ. ಯಾಕೆಂದ್ರೆ ರಾಮಚಂದ್ರ ದೇವರು ಅಂತ ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತಿದೆ ಅಂತೆ. ಆ ಋಷಿಗಳಿಗೆ, ಆಶ್ರಮವಾಸಿಗಳಿಗೆ ಎಲ್ಲ ತಮ್ಮ ದಿವ್ಯ ಶಕ್ತಿಯಿಂದ ದಿವ್ಯ ದೃಷ್ಟಿ ಗೋಚರನಾಗಿದ್ದ ಅವನು ಪರಮಾತ್ಮ ಅಂತ ಹೇಳಿ. ಹಾಗಾಗಿ ಆ ರಾಮಚಂದ್ರನನ್ನ ನೋಡ್ಬೇಕು ಅಂತ ಎಲ್ಲರೂ ಹಾತೊರಿತಿದ್ರು. ಇಲ್ಲಿ ಪಟ್ಟಣದಲ್ಲಿ ಆಗ್ಬೇಕಾದ್ರೆ ಆ ರಾಮಚಂದ್ರನ ಗುಣಗಳು, ಅವನ ರೂಪ ಅಷ್ಟು ಪ್ರಸಿದ್ಧ ಆಗಿತ್ತು. ಹಾಗಾಗಿ ಆ ರಾಮಚಂದ್ರನನ್ನ ನೋಡ್ಬೇಕು ಅಂತ ಬಯಸಿದ್ರೆ, ಈ ಋಷಿಗಳಿಗೆ ಸಾಕ್ಷಾತ್ ದೇವರು ಅನ್ನೋ ಜ್ಞಾನ ಇತ್ತಾದ್ರಿಂದಾಗಿ ಆ ಋಷಿಗಳೆಲ್ಲ ಈ ರಾಮಚಂದ್ರನನ್ನ ನೋಡ್ಬೇಕು ಅಂತ ಕಾಯ್ತಿದ್ರಂತೆ. ಹಾಗಾಗಿ ಈ ಶರೀರದಿಂದನೇ ಆ ರಾಮಚಂದ್ರನನ್ನ ನೋಡಿ ಅವನಿಗೆ ಆತಿಥ್ಯವನ್ನ ಮಾಡಿ ನಾನು ಆಮೇಲೆ ಶರೀರವನ್ನು ಬಿಡ್ತೇನೆ ಅಂತ ನಾನು ಸಂಕಲ್ಪ ಮಾಡಿದೆ. ತ್ವಯಾಹಂ ಪುರುಷ ವ್ಯಾಘ್ರ ಧಾರ್ಮಿಕೇಣ ಮಹಾತ್ಮನ ಸಮಾಗಮ್ಯ ಗಮಿಷ್ಯಾಮಿ ತ್ರಿದಿವಂ ಚಾವರಂ ಪರಂ. ಹಾಗಾಗಿ ನೀನು ಬಂದಿದೆಯಲ್ಲ, ನಿನ್ನೊಟ್ಟಿಗೆ ನಾನು ನಿನಗೆ ಆತಿಥ್ಯವನ್ನ ಕೊಟ್ಟು ನಾನು ಆಮೇಲೆ ಸಮಾಗಮ್ಯ ಗಮಿಷ್ಯಾಮಿ, ನಿನ್ನನ್ನು ಕಳಿಸಿಕೊಟ್ಟು ಆಮೇಲೆ ನಾನು ಸ್ವರ್ಗಲೋಕಕ್ಕೋ ಅದರ ಮೇಲಿನ ಯಾವ ಬ್ರಹ್ಮಲೋಕ ಇದೆಯೋ ನನ್ನ ಯೋಗ್ಯತೆಯ ಸ್ಥಾನವನ್ನ ನಾನು ಪಡಿತೇನೆ ಅಂತ ಹೇಳಿ ಶರಭಂಗ ಮಹರ್ಷಿಗಳು ಹೇಳಿದ್ರಂತೆ. ಇಷ್ಟಾದ ಕೂಡಲೇ ರಾಮಚಂದ್ರ ಕೇಳ್ತಾನಂತೆ, ನನಗೀಗ ಇರ್ಲಿಕ್ಕೆ ಒಂದು ಆಶ್ರಮ ಕಟ್ಕೊಳ್ಬೇಕಾಗಿದೆ, ದಂಡಕಾರಣ್ಯವನ್ನ ಪ್ರವೇಶ ಮಾಡಿದ್ದೇನೆ, ಇಲ್ಲಿ ನಾನು ಎಲ್ಲಿ ಆಶ್ರಮವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಶರಭಂಗರಿಗೆ ಕೇಳಿದ್ರೆ ಅವ್ರು ಹೇಳ್ತಾನಂತೆ, ಇಹರಾಮ ಮಹಾತೇಜ ಸುತೀಕ್ಷ್ಣೋ ನಾಮ ಧಾರ್ಮಿಕ ವಸತ್ಯರಣ್ಯೇ ನಿಯತಃ ಸತೇ ಶ್ರೇಯೋ ವಿಧಾಸ್ಯತಿ. ನಾನೀಗ ಹೇಳೋದಿಲ್ಲ, ಇಲ್ಲೇ ಹತ್ರದಲ್ಲಿ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮ ಇದೆ, ಅಲ್ಲಿಗೆ ಹೋಗು, ಅವ್ರು ಹೇಳ್ತಾರೆ ನಿನಗೆ ಅಂತ. ಯಾಕೆಂದ್ರೆ ರಾಮನ ದರ್ಶನ ಅಲ್ಲಿಯೂ ಮಾಡಿಸ್ಬೇಕಾಗಿದೆ. ಹಂಗಾಗಿ ರಾಮನಿಗೆ ಒಟ್ಟು ಎಲ್ಲರೂ ನಮ್ ಕಡೆ ಬರ್ರಿ ಅಂತ ಕರೆಯೋರೇ ಆದ್ರು ಪಾದಪೂಜೆಗೆ. ಹಂಗಾಗಿ ನೆಕ್ಸ್ಟ್ ಬುಕ್ ಆಗಿದೆ ಅಲ್ಲಿ ಪಾದಪೂಜೆ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮದಲ್ಲಿ. ಹಂಗಾಗಿ ಅಲ್ಲಿಗೆ ಹೋಗಪ್ಪ, ಅಲ್ಲಿ ಹೇಳ್ತಾರ ಅವರು, ಈಗಲೇ ಹೇಳಿಬಿಟ್ರೆ ಇವನು ಓಡಿ ಹೋಗ್ಬಿಟ್ರೆ ಅಂತ ಹೇಳಿ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗು ಅಂತ ಹೇಳಿ ಆ ರಾಮಚಂದ್ರನಿಗೆ ತಮ್ಮಲ್ಲಿದ್ದ ಎಲ್ಲ ಆ ಮೂಲಗಳನ್ನ ಫಲಗಳನ್ನೆಲ್ಲ ಕೊಟ್ಟು ರಾಮಚಂದ್ರನನ್ನ ಸಂತೋಷ ಪಡಿಸ್ತಾರಂತೆ. ಸಂತೋಷಪಡಿಸಿ ತಥೋಗ್ನಿಂ ಸಮಾಧಾಯ ಹುತ್ವಾ ಚಾಜ್ಯೇನ ಮಂತ್ರವತ್ ಶರಭಂಗೋ ಮಹಾತೇಜ ಪ್ರವಿವೇಶ ಹುತಾಶನಂ. ಇಷ್ಟಾದ ಕೂಡಲೇ ಆಗಷ್ಟೇ ಅಗ್ನಿಹೋತ್ರ ಆಗಿತ್ತು, ಅದಕ್ಕೆ ಮಂತ್ರವನ್ನ ಹೇಳ್ತಾ ತುಪ್ಪದ ಆಹುತಿ ಹಾಕಿ ಕೊನೆಗೆ ಆ ಶರಭಂಗ ಮಹರ್ಷಿಗಳು ತಮ್ಮ ಶರೀರವನ್ನೇ ಆ ಅಗ್ನಿಗೆ ಸಮರ್ಪಣೆ ಮಾಡ್ಕೊಂಡ್ರಂತ. ಅಂದ್ರೆ ಈ ರಾಮಚಂದ್ರನ ದರ್ಶನ ಆಗುತ್ತದೆ ಅಂತ ಕಾಯ್ತಾ ಇದ್ದವ್ರು. ರಾಮಚಂದ್ರನ ದರ್ಶನ ಆದ್ಮೇಲೆ ಇನ್ನೇನು ಜೀವನದ ಗುರಿ ಅಂತ ಉಳಿಲಿಲ್ಲ ಅವರಿಗೆ, ಇದಕ್ಕೋಸ್ಕರ ಕಾಯ್ತಾ ಇದ್ರು. ಅವರ ಆಯುಷ್ಯ ಯಾವತ್ತೋ ಮುಗಿದಿದೆ, ಇಂದ್ರ ಬಂದು ಬರ್ರಿ ಅಂತ ಕರೀತಾ ಇದ್ರು ರಾಮಚಂದ್ರನ ದರ್ಶನ ಮಾಡಿ ಬರ್ತೀನಿ ನಾನು ಅಂತ ಹೇಳಿ ಅಲ್ಲೇ ಉಳ್ಕೊಂಡಿದ್ರಂತೆ. ಹಂಗಾಗಿ ಆ ಶರಭಂಗರು ರಾಮಚಂದ್ರನ ದರ್ಶನ ಆಯ್ತು, ಇನ್ನು ಈ ಶರೀರವನ್ನ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಆ ಅಗ್ನಿಗೆ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡ್ರು. ಸಮರ್ಪಣೆ ಆದಾಗ ಆ ಅಗ್ನಿಗೆ ಹೋಗಿ ಅವರ ಚರ್ಮ ಮೊದಲೇ ಪೂರ್ಣ ಜೀರ್ಣ ಆಗಿತ್ತು, ಮುದುಡಿ ಹೋಗಿತ್ತು, ಒಳಗಡೆ ಮಾಂಸಗಳೇ ಇರಲಿಲ್ಲ, ಮೂಳೆಗಳೆಲ್ಲ ಹೊರಗಡೆಯಿಂದ ಕಾಣ್ತಾ ಇತ್ತಂತೆ. ಆ ಚರ್ಮ ಎಲ್ಲ ಸುಡುತ್ತದಂತೆ, ಒಳಗಿರುವ ಮಾಂಸಗಳೆಲ್ಲ ಸುಡುತ್ತದಂತೆ, ಮೂಳೆ ಎಲ್ಲ ಸುಡುತ್ತದಂತೆ. ಸುಟ್ಟು ಸ್ವಲ್ಪ ಹೊತ್ತಲ್ಲಿ ಒಂದು ಯುವಕ ಶರೀರ ಬರ್ತದಂತೆ ಆ ಅಗ್ನಿಯಿಂದ. ಬಂದು ಆ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ, ಇನ್ನು ನಾನು ಬ್ರಹ್ಮಲೋಕಕ್ಕೆ ಹೊರಡ್ತೇನೆ, ನನಗೆ ಅನುಜ್ಞೆ ಕೊಡು ಅಂತ ಹೇಳಿ ಅಲ್ಲಿಂದ ಶರಭಂಗರು ತಮ್ಮ ದೇಹವನ್ನ ತ್ಯಾಗ ಮಾಡಿದ್ರು ಅಂತ. ಇಲ್ಲಿ ನಮಗೊಂದು ಸಂಶಯ ಬರ್ತದೆ, ಯಾವತ್ತು ನಾವೇ ದೇಹ ತ್ಯಾಗ ಮಾಡೋದು ಅಂತಂದ್ರೆ ಅದು ಒಂದ್ ರೀತಿ ಆತ್ಮಹತ್ಯೆ ಮಾಡ್ಕೊಂಡಾಗಲ್ಲ. ಹಾಗಾದ್ರೆ ಶರಭಂಗ ಮಹರ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರ?
ಯಾಕೆಂತಂದ್ರೆ ಶಾಸ್ತ್ರಗಳಲ್ಲಿ ಆತ್ಮಹತ್ಯೆಗೆ ಸಮ್ಮತಿ ಕೊಡುವುದಿಲ್ಲ. ಆತ್ಮಹತ್ಯೆ ಅಂತ ಅನ್ನೋದು ಮಹಾಘೋರ ಪಾಪ ಅಂತ. ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ದೊಡ್ಡ ನರಕವನ್ನು ಹೊಂದ್ತಾನವನು ಅಂತ. ಯಾಕೆ, ಎಷ್ಟೋ ಜನ್ಮಗಳ ನಂತರ ದೇವತೆಗಳ ಅನುಗ್ರಹದಿಂದ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಬಲದಿಂದ ಈ ಮನುಷ್ಯ ಶರೀರ ಬಂದಿರ್ತದೆ. ಈ ಶರೀರವನ್ನ ಅದನ್ನ ದುರುಪಯೋಗ ಅಂದ್ರೆ ಆ ಶರೀರವನ್ನ ನಾಶ ಮಾಡಿಕೊಳ್ಳುವ ಅಧಿಕಾರ ನಮಗೆ ಇರುವುದಿಲ್ಲ. ಹಾಗಾಗಿ ಶರೀರವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಯಾವತ್ತೂ ಅನುಮತಿ ಕೊಡುವುದಿಲ್ಲ ಶಾಸ್ತ್ರ. ಹಿಂಗಿರ್ಬೇಕಾದ್ರೆ ಈ ಶರಭಂಗ ಮಹರ್ಷಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರಲ್ಲ, ಅವರು ಹಂಗಾದ್ರೆ ಯಾವ ಲೋಕಕ್ಕೆ ಹೋಗ್ತಾರೆ ಹಾಗಾದ್ರೆ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ, ಇವತ್ತು ಈ ಶರೀರ ಯಾಕೆ ಕೊಟ್ಟಿರ್ತಾನೆ ದೇವರು ಅಂತಂದ್ರೆ ನಿತ್ಯ ಧರ್ಮ ಕರ್ಮಗಳನ್ನು ಮಾಡ್ಲಿಕ್ಕಂತೆ. ಅವರವರಿಗೆ ವಿಹಿತವಾದಂತಹ ಧರ್ಮ ಕರ್ಮಗಳನ್ನ ಮಾಡ್ಲಿಕ್ಕೆ ಅಂತ ದೇವರು ಶರೀರ ಕೊಟ್ಟಿರ್ತಾನೆ. ನಾವು ಬೆಳಿಗ್ಗೆದ್ದು ಪೂಜೆ ಮಾಡ್ತೀವಿ, ದೇವರ ಆರಾಧನೆಯನ್ನು ಮಾಡ್ತೀವಿ, ಬೇರೆಯವರಿಗೆ ಸಹಾಯ ಮಾಡ್ತೀವಿ, ಈ ರೀತಿ ಅನೇಕ ಧರ್ಮ ಕರ್ಮಗಳನ್ನು ಮಾಡ್ತೀವಿ ನಾವು. ಆದ್ರೆ ಯಾವಾಗ ಈ ಶರೀರದಿಂದ ಅದು ಯಾವುದು ಆಗುದಿಲ್ಲ ಅಂತ ಆಗ್ತದೋ, ಅಂದ್ರೆ ಶರಭಂಗ ಮಹರ್ಷಿಗಳ ಶರೀರ ಆಗಲೇ ಪೂರ್ತಿ ಮುದಿತನ ಬಂದು ಅವರಿಗೆ ನಿತ್ಯ ಅನುಷ್ಠಾನ ಮಾಡ್ಲಿಕ್ಕೂ ಕಷ್ಟ ಆಗ್ತಿತ್ತಂತೆ. ಅಂತಹ ಶರೀರ ಬರೀ ರಾಮನನ್ನ ನೋಡ್ಬೇಕು ಅಂತ ಕಾಯ್ತಾ ಇತ್ತು. ನೋಡಿ ಆಮೇಲೆ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಹಾಗಾದ್ರೆ ಇಂಥ ಸಂದರ್ಭಗಳಲ್ಲಿ ಯಾವಾಗ ತನಗೆ ಬೇಕಾದ ಅನುಷ್ಠಾನ, ತಾನು ಮಾಡಬೇಕಾದ ನಿತ್ಯ ಕರ್ತವ್ಯಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ತದೋ, ಶರೀರ ಇರುವುದೇ ಅದಕ್ಕೋಸ್ಕರ. ಅದಕ್ಕೋಸ್ಕರ ಇರುವುದು ಅಂತಂದ್ಮೇಲೆ ಅದನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಆ ಶರೀರವನ್ನ ತ್ಯಾಗ ಮಾಡಬಹುದು ಅಂತ ಹೇಳಿ ಶಾಸ್ತ್ರ ಪರ್ಮಿಷನ್ ಕೊಡ್ತದಂತೆ. ಹಾಗಾದ್ರೆ ಆ ರೀತಿ ಶರಭಂಗರು ತಮ್ಮ ಶರೀರವನ್ನ ತ್ಯಾಗ ಮಾಡಿದ್ದೆ ಹೊರತು ಈಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆದೆ, ಏನೋ ಡಿಪ್ರೆಷನ್ ಅಂತ ಹೇಳಿ ಆತ್ಮಹತ್ಯೆ ಸರ್ವಥಾ ಮಾಡ್ಕೊಳ್ಬಾರ್ದು. ಯಾವತ್ತು ಆ ರೀತಿ ಅಷ್ಟು ಡಿಪ್ರೆಷನ್ ಆದಾಗ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕಂತೆ, ಜೀವನ ಅಂತ ಅನ್ನೋದು ಇದೇ ರೀತಿ. ಒಬ್ಬನಿಗೆ ದುಃಖ ಬಂದ್ರೆ ಇಡೀ ಜೀವನ ದುಃಖ ಇರುವುದಿಲ್ಲಂತೆ. ದುಃಖಸ್ಯಾನಂತರಂ ಸುಖಂ, ದುಃಖ ಮುಗಿದು ಸುಖ ಬರ್ಲೇಬೇಕಂತೆ. ಸುಖ ಬಂದಾಗ್ಲೂ ಅಲ್ಲಿ ಡಿಪ್ರೆಸ್ ಆಗ್ಬಾರ್ದು, ಅಂದ್ರೆ ಬಹಳ ಸುಖ ಬಂದಿದೆ ಅಂತ ಹಿಗ್ಗಿ ಬಿಡಬಾರ್ದಂತೆ. ಈ ಸುಖ ಬಂದಾಗ್ಲೂ ನಾವು ತಾಳ್ಮೆಯಿಂದ ಇರಬೇಕು. ಯಾಕೆ, ಸುಖಸ್ಯಾನಂತರಂ ಪುನಃ ದುಃಖಂ, ಸುಖ ಮುಗಿತು ಅಂತಂದ್ರೆ ಮತ್ತೆ ದುಃಖ ಬರ್ತದೆ. ಹಾಗಾದ್ರೆ ನಾವು ಮನುಷ್ಯರು ಭೂಲೋಕಕ್ಕೆ ಬಂದ ಮೇಲೆ ಸುಖ ದುಃಖ ಈ ಎರಡನ್ನೂ ಅನುಭವಿಸ್ಲೇಬೇಕಂತೆ. ಎಷ್ಟೋ ಬೇಕಾದಷ್ಟು ಇದ್ರೂನು ಅವನಿಗೆ ದುಃಖ ಇಲ್ಲ ಅಂತ ನಾವು ತಿಳ್ಕೊಳ್ಳೋಂಗಿಲ್ಲ. ಅವ್ರ ದುಃಖ ಬೇರೆ, ನಮ್ಮ ದುಃಖ ಬೇರೆ ಅಷ್ಟೇ. ದೊಡ್ಡ ಕಾರಲ್ಲಿ ಓಡಾಡೋನಿಗೂ ದುಃಖ ಇರ್ತದೆ, ಚಿಕ್ಕ ಸೈಕಲಲ್ಲಿ ಓಡಾಡುವವನಿಗೂ ದುಃಖ ಇರ್ತದಂತೆ. ಹಾಗಾಗಿ ಆ ಸುಖ ದುಃಖೇ ಸಮೀಕೃತ್ವ, ಅದು ಎರಡನ್ನೂ ಸಮವಾಗಿ ನೋಡ್ಕೊಂಡು ನಾವು ಜೀವನವನ್ನ ಮಾಡಬೇಕು. ಈ ರೀತಿ ಆ ಶರಭಂಗರು ತಮ್ಮ ಶರೀರವನ್ನ ತ್ಯಾಗ ಮಾಡಿದ್ದು ಉಚಿತವೇ ಆಗಿದೆ ಅಂತನ್ನೋದನ್ನ ಸಮರ್ಥನೆ ಮಾಡಿದ್ದಾರೆ. ಇಷ್ಟಾಗಿ ಆ ಶರಭಂಗರ ಆಶ್ರಮದಿಂದ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ಎದುರುಗಡೆ ಅನೇಕ ಮಂದಿ ಋಷಿಗಳು ಬಂದಿದ್ದಾರಂತೆ. ಋಷಿಗಳು ಬಂದು ಅಭ್ಯಗಚ್ಚಂತ ಕಾಕುತ್ಸ್ಥಂ ರಾಮಂ ಜ್ವಲಿತ ತೇಜಸಂ, ಆ ಒಳ್ಳೆ ಉತ್ತಮವಾದಂತಹ ತೇಜಸ್ಸನ್ನು ಹೊಂದಿದ ರಾಮಚಂದ್ರನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಅನೇಕ ಮಂದಿ ಋಷಿಗಳು ಬಂದಿದ್ದಾರಂತೆ. ಅದರಲ್ಲಿ ಅನೇಕ ಗ್ರೂಪ್ಗಳಿದ್ವಂತೆ ಋಷಿಗಳು. ಯಾರ್ಯಾರು ಅಂತ ಹೇಳ್ತಾರೆ, ವೈಖಾನಸಾ ವಾಲಕಿಲ್ಯಾಹ ಸಂಪ್ರಕ್ಷಾಲ ಮರೀಚಿಪಾಹ ಅಶ್ಮಕುಟ್ಟಾಶ್ಚ ಬಹವಃ ಪತ್ರಾಹಾರಾಶ್ಚ ತಾಪಸಾಹ. ಅದರಲ್ಲಿ ವೈಖಾನಸಾಹ ಅಂತ ಒಬ್ಬ ಋಷಿಗಳ ಗುಂಪಂತ. ನಾವು ಋಷಿಗಳು ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತಂದ್ರೆ ಹಂಗಿಲ್ಲಂತೆ, ಅವರಲ್ಲಿಯೂ ಕೂಡ ಅನೇಕ ವಿಧ ಇದೆ ಅಂತ. ವೈಖಾನಸರು ಅಂತಂದ್ರೆ ಬ್ರಹ್ಮದೇವರ ಉಗುರಿಂದ ನಖದಿಂದ ಹುಟ್ಟಿದವರು ವೈಖಾನಸರು ಅಂತ. ಇನ್ನು ವಾಲಕಿಲ್ಯ ಅಂತಂದ್ರೆ ಬ್ರಹ್ಮದೇವರ ರೋಮಗಳಿಂದ ಹುಟ್ಟಿದವರಂತೆ ವಾಲಕಿಲ್ಯರು ಅಂತ. ಇನ್ನು ಸಂಪ್ರಕ್ಷಾಲಾಹ, ಪ್ರಕ್ಷಾಲ ಅಂತಂದ್ರೆ ತೊಳೆಯೋದು. ಆ ಋಷಿಗಳೆಲ್ಲ ಹೆಂಗೆ ಅಂತಂದ್ರೆ ಅವತ್ತಿನ ದಿನ ಊಟ ಆದ್ರೆ ಪಾತ್ರೆ ತೊಳಿತಿದ್ರಂತವ್ರು. ಅಂದ್ರೆ ನಮಗ ಅನಿಸ್ತದೆ ಏನ್ ನಾವು ತೊಳೆಯುವುದಿಲ್ಲ ಏನು ಅಂತ. ಆದ್ರೆ ಅವರ ಉದ್ದೇಶ ಏನು, ಸಂಪ್ರಕ್ಷಾಲಾಹ ಅಂತಂದ್ರೆ ಪಾತ್ರೆ ತೊಳಿತಿದ್ರು ಅಂತಂದ್ರೆ ಮರುದಿನಕ್ಕಾಗ್ಲಿ ನಂತರದ ಹೊತ್ತಿಗಾಗ್ಲಿ ಯಾವುದನ್ನು ಉಳಿಸ್ತಿರ್ಲಿಲ್ಲ. ನಾವು ಉಳಿಸುದಿಲ್ಲ, ಮಧ್ಯಾಹ್ನ ಬೇರೆ ತಿಂತೇವಿ, ರಾತ್ರಿ ಬೇರೆ ತಿಂತೇವಿ ಅಂದ್ರೆ ಹಂಗಲ್ಲ ಅಂತೆ. ಈಗ ನಾವೇನ್ ಮಾಡ್ತೀವಿ, ಮಾರ್ಕೆಟಿಗೆ ಹೋದ್ರೆ ಒಂದು ವಾರಕ್ಕೆ ಬೇಕಾದ್ದೆಲ್ಲ ತಂದ್ಬಿಡ್ತೀವಿ, ಧಾನ್ಯಗಳಾಗ್ಬೋದು, ಅಕ್ಕಿ ಆಗ್ಬೋದು, ತರಕಾರಿ ಆಗ್ಬೋದು. ಆದ್ರೆ ಅವ್ರು ಹಂಗಲ್ಲಂತೆ. ಈಗ ಏನು ಹೊತ್ತಿಗೆ ಸಿಕ್ಕಿದೆ ಅದನ್ನ ಪೂರ್ತಿ ಬೇಯಿಸಿ ತಿಂದ್ಬಿಡೋರು. ಮುಂದಿನ ಹೊತ್ತಿಗೆ ಅದು ದೇವರು ಕೊಟ್ರೆ ಇದೆ, ಇಲ್ಲಂದ್ರೆ ಇಲ್ಲ. ಆ ರೀತಿ ಮುಂದಿನ ಹೊತ್ತಿಗೆ ಅಂತ ಇಡುವುದಿಲ್ಲಂತೆ. ಯಾಕೆ, ಈ ಇಟ್ಟೆ ನಮಗೆ ಆಸೆ ಬರ್ತದಂತೆ ಮನುಷ್ಯನಿಗೆ. ಮೊದಲು ಸಂಪಾದನೆ ಮಾಡಬೇಕು, ನನಗೇನಿಲ್ಲ ಅಂತ ದುಃಖ ಇರ್ತದೆ. ಸ್ವಲ್ಪ ಸಂಪಾದನೆ ಮಾಡ್ಲಿಕ್ಕೆ ಕೂಡ್ಲೆ ಇದನ್ನ ಕೂಡಿಡೋಣ ಅಂತ ಆಗ್ತದಂತೆ. ನನ್ನ ಜೀವನಕ್ಕೆ ಎಷ್ಟು ಬೇಕು ಮುಂದಿನ ಜೀವನಕ್ಕೆ ಅದಕ್ಕೆ ಕೂಡಿಡೋಣ ಅಂತ. ಅದಾದ್ಮೇಲೆ ಅಷ್ಟೂ ಕೂಡಿಟ್ಟಾದ್ಮೇಲೆ ಆಸೆ ಅಲ್ಲಿಗೆ ಮುಗಿಯುವುದಿಲ್ಲಂತೆ. ನನ್ನ ಮಕ್ಕಳಿಗೆ ಮಾಡಿಡೋಣ, ನನ್ನ ಮೊಮ್ಮಕ್ಕಳಿಗೆ ಮಾಡಿಡೋಣ ಅಂತ. ಹಿಂಗೆ ಆ ಆಸೆಗೆ ಕೊನೆ ಇಲ್ಲ ಅಂತ ಆಗಿಬಿಡ್ತದೆ. ಹಾಗಾಗಿ ಸಂಪ್ರಕ್ಷಾಲಾಹ ಅಂತಂದ್ರೆ ಈ ಹೊತ್ತು ದೇವರು ಕೊಟ್ಟಿದ್ದಾನೆ, ಅದನ್ನು ನಾವು ತಿಂತೀವಿ. ಮುಂದಿನ ಹೊತ್ತು ಅದನ್ನು ದೇವರು ನೋಡ್ಕೊಳ್ತಾನೆ ಅಂತ. ಈ ರೀತಿ ಇರೋರು ಸಂಪ್ರಕ್ಷಾಲರು ಅಂತ ಅವರ ಒಂದು ಗುಂಪಿತ್ತಂತೆ. ಮರೀಚಿಪಾಹ,
ಅಂದ್ರೆ ಮರೀಚಿ ಅಂತಂದ್ರೆ ಕಿರಣ, ಒಂದು ಸೂರ್ಯನ ಬೆಳಗ್ಗಿನ ಹೊತ್ತಿಂದ ಬರುವ ಕಿರಣ, ಇದು ಚಂದ್ರನ ಬೆಳದಿಂಗಳು. ಇದನ್ನ ತಾವು ಪಾನ ಮಾಡ್ತಾ, ಅಂದ್ರೆ ಅದರ ಮುಂದೆ ಅವರು ತಪಸ್ ಮಾಡೋದೇ ರಾತ್ರಿ ಹೊತ್ತು ಚಂದ್ರನ ಬೆಳದಿಂಗಳಲ್ಲಿ ಬಾಯಿ ತೆಗೆದು ತಪಸ್ ಮಾಡ್ತಾರಂತೆ. ಆ ಬಾಯಿ ತೆಗೆದಾಗ ಏನು ಆ ತಂಪು ಕಿರಣ ಬಾಯಿ ಒಳಗೆ ಹೋಗ್ತದೆ, ಅದೇ ಆಹಾರ ಅಂತೆ. ಅದು ಬಿಟ್ಟು ಬೇರೆ ಏನು ಆಹಾರ ತಗೊಳ್ತಿರ್ತಿರ್ಲಿಲ್ಲ ಅವರು. ಮರೀಚಿಪರು ಅಂತ. ಅಶ್ಮಕುಟ್ಟಾಹ, ಕಲ್ಲು ತಗೊಂಡು ಅಕ್ಕಿ ಬೇಳೆ ಎಲ್ಲ ತಂದು ಅದನ್ನ ಬೇಯಿಸುವುದಿಲ್ಲಂತೆ, ಅದನ್ನ ಕುಟ್ಟಿ 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 ಪುಡಿ ಮಾಡಿ ಅದನ್ನು ತಿಂದು ತಾವು ತಪಸ್ಸು ಮಾಡುವರು. ಅಶ್ಮಕುಟ್ಟಾಹ ಪತ್ರಾಹಾರಾಶ್ಚ, ಇನ್ನೇನು ಇಲ್ಲ, ಎಲೆಗಳನ್ನ ತಿನ್ಕೊಂಡು ತಾವು ತಪಸ್ಸನ್ನ ಮಾಡುವರು. ಈ ರೀತಿ ಅನೇಕ ಋಷಿಗಳು ಅವರ ಗುಂಪು ರಾಮಚಂದ್ರನ ಮುಂದೆ ಬಂದಿದೆ ಅಂತೆ. ರಾಮಚಂದ್ರನಿಗೆ ಹೇಳ್ತಾರೆ, ಅಧರ್ಮಸ್ತು ಮಹಾನ್ನಾಥ ಭವೇ ತಸ್ಯ ತು ಭೂಪತೇ ಯೋ ಹರೇತು ಬಲಿಷಡ್ಭಾಗಂ ನಚ ರಕ್ಷತಿ ಪುತ್ರವತ್. ಒಬ್ಬ ರಾಜ ಅವನು ಕರವನ್ನ, ಟ್ಯಾಕ್ಸ್ ಅನ್ನ ತಗೊಳ್ಬೇಕಂತೆ. ಹೆಂಗೆ ಟ್ಯಾಕ್ಸ್ ತಗೊಳ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ದುಡಿದ 1/6 ಭಾಗ, ಅವನಿಗೆ ಬಂದ ದುಡ್ಡನ್ನ 6 ಭಾಗ ಮಾಡ್ಬೇಕಂತೆ. ಆ 1/6 ಭಾಗ ಕರ ಅಂತ ಹೇಳಿ ಅವನು ಆ ರಾಜನಾದವನು ಆ ವ್ಯಕ್ತಿಗಳಿಂದ ತಗೊಳ್ಬೇಕು ಅಂತ. ಹಿಂಗಾಗಿ ಯಾವ ರಾಜ ಬಲಿಷಡ್ಭಾಗಂ ಬಂದ ಮನುಷ್ಯರ 1/6 ಭಾಗವನ್ನ ಸ್ವೀಕರಿಸಿಯೂ ಪ್ರಜೆಗಳನ್ನ ಮಕ್ಕಳಂತೆ ರಕ್ಷಣೆ ಮಾಡೋದಿಲ್ಲೋ ಅವನಂತಹ ದೊಡ್ಡ ಅಧಾರ್ಮಿಕ ರಾಜ ಇನ್ನೊಬ್ಬ ಇಲ್ಲ. ಅಷ್ಟೇ ಅಲ್ಲ, ಯತ್ ಕರೋತಿ ಪರಂ ಧರ್ಮಂ ಮುನಿರ್ ಮೂಲ ಫಲಾಶನಃ ತತ್ರ ರಾಜ್ಞಶ್ಚತುರ್ಭಾಗ ಪ್ರಜಾ ಧರ್ಮೇಣ ರಕ್ಷತಃ. ಯಾರು ಪ್ರಜೆಗಳನ್ನ ತನ್ನ ಮಕ್ಕಳು ಅಂತ ರಕ್ಷಣೆ ಮಾಡ್ತಾನಲ್ಲ, ಅಂತಹ ರಾಜನಿಗೆ ಪುಣ್ಯ ಎಷ್ಟು ಬರ್ತದೆ ಅಂತಂದ್ರೆ, ಅವನು ರಕ್ಷಣೆ ಮಾಡುವಂತಹ ಏನೊಂದು ರಾಜ್ಯ ಇದೆ, ಆ ರಾಜ್ಯದ ಸುತ್ತಮುತ್ತಲಿನ ಕಾಡು ಏನಿದೆ ಅಲ್ಲೆಲ್ಲ ತಪಸ್ಸು ಮಾಡುವ ಋಷಿಗಳಿದಾರಲ್ಲ, ಆ ಋಷಿಗಳ ತಪಸ್ಸಿನ 4/1 ಭಾಗ ಈ ರಾಜನಿಗೆ ಬರ್ತದೆ. ಹಾಗಾದ್ರೆ ರಾಜ ಪ್ರತ್ಯೇಕ ತಪಸ್ಸು ಮಾಡಬೇಕು ಅಂತಿಲ್ಲ, ಅವನಿಗೆ ಬೇರೆಯವರ ತಪಸ್ಸಿನ ಫಲವೇ ಬರ್ತದೆ. ಯಾಕೆ? ಅವನು ಪ್ರೀತಿಯಿಂದ ಎಲ್ಲರಿಗೂ ತೊಂದರೆ ಆಗದಂತೆ ರಕ್ಷಣೆ ಮಾಡ್ತಾನಲ್ಲ. ಹಾಗಾಗಿ ಮುನಿಗಳ, ಋಷಿಗಳು ಯಾರೆಲ್ಲ ತಪಸ್ಸು ಮಾಡ್ತಾರೋ ಅದರಲ್ಲಿ 3 ಭಾಗ ಋಷಿಗಳಿಗಂತೆ, 1 ಭಾಗ ಅವನನ್ನ ರಕ್ಷಣೆ ಮಾಡುವಂತಹ ರಾಜನಿಗೆ. ಆದ್ರೆ ಯಾವ ರಾಜ ರಕ್ಷಣೆ ಮಾಡುವುದಿಲ್ಲ ಅವನಿಗೆ ಅದರ ಫಲ ಸಿಗುವುದು ಇಲ್ಲ. ಅಷ್ಟೇ ಅಲ್ಲ, ಅವನಿಗೆ ಅಧರ್ಮ ಮಾಡಿದ ಪಾಪವೂ ಕೂಡ ಬರುತ್ತದೆ. ಹಾಗಾಗಿ ಇಷ್ಟನ್ನ ಹೇಳ್ತಾರಂತೆ ಋಷಿಗಳೆಲ್ಲ. ಪಂಪಾ ನದಿ ನಿವಾಸಾನಾಂ ಅನುಮಂದಾಕಿನೀಮಪಿ ಚಿತ್ರಕೂಟಾಲಯಾನಾಂಚ ಕ್ರಿಯತೆ ಕದನಂ ಮಹತು. ಅಲ್ಲಪ್ಪ ರಾಮಚಂದ್ರ, ಈ ಪಂಪಾ ನದಿ ತೀರದಲ್ಲಿ, ಅದೇ ರೀತಿ ಮಂದಾಕಿನಿ ನದಿ ತೀರದವರೆಗೂ, ಇದರೊಟ್ಟಿಗೆ ಚಿತ್ರಕೂಟಾಲಯಾನಾಂ, ಚಿತ್ರಕೂಟ ಪರ್ವತದ ಪರಿಸರದಲ್ಲಿರುವ ಎಲ್ಲ ಋಷಿಗಳಿಗೂ ಕೂಡ ಕ್ರಿಯತೆ ಕದನಂ ಮಹತು. ಋಷಿಗಳ ನಿರಂತರ ಸಾಲಾಗಿ ಸಂಹಾರ ನಡೆದಿದೆ. ಅನೇಕ ರಾಕ್ಷಸರು ಓಡಾಡ್ತಾ ಇದ್ದಾರೆ, ಯಾರಿಗೂ ಕೂಡ ತಪಸ್ಸು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವಾಗ ಋಷಿಗಳ ತಪಸ್ಸು ನಿಲ್ತದೋ ಅವಾಗ ರಾಜ್ಯದಲ್ಲಿ ಕ್ಷಾಮ ಉಂಟಾಗ್ತದೆ, ರಾಜ್ಯದಲ್ಲಿ ಅಭಿವೃದ್ಧಿ ನಿಂತು ಹೋಗ್ಬಿಡ್ತದೆ. ಹಾಗಾಗಿ ದಯವಿಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಲ್ಲಲ್ಲಿ ಬಿದ್ದಂತಹ ಅನೇಕ ಬುರುಡೆಗಳನ್ನ, ಮೂಳೆಯ ತುಂಡುಗಳನ್ನ ರಾಮಚಂದ್ರನಿಗೆ ತೋರಿಸ್ತಾರಂತೆ. ಇಷ್ಟೆಲ್ಲ ರಾಕ್ಷಸರು ಬಂದು ಅದನ್ನ ತಿಂದು ಅಲ್ಲಲ್ಲೇ ಮೂಳೆಗಳನ್ನ ಒಗಿತಿದ್ರಂತೆ. ಅದು ದೊಡ್ಡ ಹಿಂಗೆ ಗುಡ್ಡದ ಹಾಗೆ ಪರ್ವತದ ರೀತಿಯಲ್ಲಿ ಬೆಳೆದು ನಿಂತ ಆ ಮೂಳೆಗಳ ಗುಂಪನ್ನ ಋಷಿಗಳು ರಾಮಚಂದ್ರನಿಗೆ ತೋರಿಸ್ತಾರೆ. ಆದ್ರಿಂದ ನೀನೇ ಈಗ ನಮ್ಗೆ ಸಿಕ್ಕಿರುವ ರಾಜ. ಯಾಕೆಂತಂದ್ರೆ ನೀನು ಕ್ಷತ್ರಿಯನಾಗಿ ಇಲ್ಲಿ ಬಂದಿದ್ದೀ, ನಿನಗೆ ತಪಸ್ಸು ಮಾಡಬೇಕಾದ ಅನಿವಾರ್ಯತೆ ಏನಿಲ್ಲ. ಆದ್ರಿಂದ ತಪಸ್ಸು ಮಾಡುವ ನಮ್ಮನ್ನ ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ರಾಮಚಂದ್ರ ದತ್ವಾವರಂಚಾಪಿ ತಪೋಧನಾನಾಂ ಧರ್ಮೇ ಧೃತಾತ್ಮ ಸಹ ಲಕ್ಷ್ಮಣೇನ, ಸದಾ ಧರ್ಮ ಕಾರ್ಯವನ್ನೇ ಮಾಡುವಂತಹ, ಅಷ್ಟೇ ಅಲ್ಲ ರಾಜನಾಗಿರುವ ಅವನು ಹೇಳ್ತಾನೆ, ರಾಮಚಂದ್ರ ನನ್ನ ಭರತ ನನ್ನ ತಮ್ಮ ರಾಜ ಆಗಿದ್ದಾನೆ, ಅವನು ನನ್ನನ್ನು ಕಾಡಿಗೆ ಕಳಿಸಿದ್ದಾನೆ. ಏನು ಅಂತ? ಕಾಡಲ್ಲಿ ನೀನಿದ್ದು ರಕ್ಷಣೆ ಮಾಡಬೇಕು ಅಂತ. ಹಾಗಾದ್ರೆ ನನ್ನ ಧರ್ಮ ಏನು? ಕಾಡಲ್ಲಿದ್ದು ಋಷಿಗಳನ್ನ ರಕ್ಷಣೆ ಮಾಡೋದು. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಯದಾನ ಮಾಡ್ತೇನೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಅಭಯವನ್ನ ಕೊಡ್ತಾನಂತೆ. ನಿಮ್ಮನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಹೇಳಿ ಎಲ್ಲ ತಪಸ್ವಿಗಳಿಗೆ ಹೇಳಿ ತಾನು ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ, ಅವರು ಪರಮವೃದ್ಧರು, ಅನೇಕ ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದವರು, ಅವರಿಗೂ ಕೂಡ ಬ್ರಹ್ಮಲೋಕಾದಿಗಳೆಲ್ಲ ಸಿದ್ಧಿ ಆಗ್ಬಿಟ್ಟಿತ್ತಂತೆ. ಅಂತಹ ತಪಸ್ವಿಗಳು ಆ ರಾಮಚಂದ್ರನನ್ನ ಸ್ವಾಗತ ಮಾಡಿ ಅವನಿಗೆ ಬೇಕಾದ ಉಪಚಾರಗಳನ್ನೆಲ್ಲ ಮಾಡಿ ಆ ದಿನ ರಾತ್ರಿಯನ್ನ ಅಲ್ಲೇ ಕಳೆದು ಕೊನೆಗೆ ಅಲ್ಲಿಂದ ರಾಮಚಂದ್ರ ಮುಂದೆ ಹೊರಡ್ತಾ ಕಾಡು ಮಾರ್ಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಸೀತೆ ಕೆಲವು ಮಾತುಗಳನ್ನು ಹೇಳ್ತಾಳಂತೆ. ಸೀತೆ ರಾಮನಿಗೆ ಹೇಳ್ತಾಳೆ, ತ್ರೀಣ್ಯೇ ವ್ಯಸನ ಅನ್ಯತ್ರ ಕಾಮಜಾನಿ ಭವಂತ್ಯುತ ಮಿಥ್ಯಾವಾಕ್ಯಂತು ಪರಮಂ ತಸ್ಮಾದ್ ಗುರುತರಾವುಭವು. ದೊಡ್ಡ ದೋಷಗಳು ಅಂತಂದ್ರೆ 3ಅಂತೆ. ತ್ರೀಣ್ಯೇವ ವ್ಯಸನಾನಿ. ಯಾವುದು? ಮೊದಲನೆಯದು ಮಿಥ್ಯಾವಾಕ್ಯಂ, ಸುಳ್ಳನ್ನು ಮಾತಾಡೋದು. ಯಾವತ್ತೂ ಮನುಷ್ಯನಾದವನು ಸುಳ್ಳನ್ನು ಮಾತಾಡಬಾರ್ದಂತೆ. ಸುಳ್ಳು ಮಾತಾಡಿದರೆ ತನಗೆ ತಾನೇ ಮೋಸ ಮಾಡ್ಕೊಂಡ ಹಾಗೆ ಅಂತ. ಹೀಗಾಗಿ
ಮಿಥ್ಯಾವಾಕ್ಯಂ ತು ಪರಮಂ, ಮೊದಲನೆಯದು ಮಿಥ್ಯಾವಾಕ್ಯ. ಎರಡನೆಯದು ಪರದಾರಾಭಿಗಮನಂ, ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದನ್ನ ಪರದಾರಾಭಿಗಮನಂ, ಇದು ಎರಡನೇ ದೊಡ್ಡ ದೋಷ ಅಂತೆ. ಮೂರನೇದು ಯಾವ್ದಪ್ಪ ಅಂತಂದ್ರೆ ವಿನಾ ವೈರಂಚ ರೌದ್ರತ, ಬೇರೆಯವರ ಮೇಲೆ ದ್ವೇಷ ಇಲ್ಲದೇನೆ ಅವ್ರನ್ನ ನಾನು ದಂಡನೆ ಮಾಡ್ತೇನೆ, ನಾನು ಅವ್ರನ್ನ ನೋಡ್ಕೊಳ್ತೇನೆ, ಸಾಯಿಸೇ ಬಿಡ್ತೇನೆ ಅವ್ರನ್ನ ಅಂತ ಹೇಳುವಂಥದ್ದು ಮೂರು ದೋಷ. ಹಾಗಾದ್ರೆ ಮೊದಲನೇದು ಮಿಥ್ಯಾವಾಕ್ಯಂ, ಸುಳ್ಳು ಹೇಳೋದು. ಎರಡನೇದು ಬೇರೆಯವರ ಹೆಂಡತಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು. ಮೂರನೇದು ಅವರಿಗೆ ಸಂಬಂಧವೇ ಇರುವುದಿಲ್ಲ, ಅವ್ರು ಏನು ಬಂದು ನಮಗೆ ತೊಂದರೆ ಕೊಟ್ಟಿರುವುದಿಲ್ಲ, ಆದ್ರೂ ಅವ್ರ ಮೇಲೆ ವಿಷಕಾರಿ, ಅವ್ರ ಮೇಲೆ ರೌದ್ರವನ್ನ ತಾಳುವಂಥದ್ದು. ಈ ಮೂರು ದೋಷ ಆಗ್ತದೆ. ರಾಮಚಂದ್ರ, ಮಿಥ್ಯಾವಾಕ್ಯ ಅನ್ನೋ ದೋಷ ನಿನ್ನಲ್ಲಂತೂ ಸರ್ವಥಾ ಇಲ್ಲ. ನೀನಲ್ಲ, ನಿನ್ನ ತಂದೆ ಆಡಿದ ಮಾತನ್ನು ಸತ್ಯ ಮಾಡಬೇಕು ಅಂತ ಕಾಡಿಗೆ ಬಂದವನು. ಹಾಗಾಗಿ ನಿನ್ನಲ್ಲಿ ಮೊದಲನೇ ದೋಷ ಅಂತೂ ಸರ್ವಥಾ ಇಲ್ಲ. ಎರಡನೇದು ಪರದಾರಾಭಿಗಮನ, ಕೆಟ್ಟ ಬೇರೆಯವರ ಹೆಂಡತಿಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥದ್ದು. ಮನಸ್ಯಾಪಿ ತಥಾ ರಾಮ ನಚೈತದ್ ವಿದ್ಯತೆ ಕ್ವಚಿತ್, ಬರೀ ದೃಷ್ಟಿಯಿಂದ ಅಲ್ಲ, ಮನಸ್ಸಿನಿಂದಲೂ ಕೂಡ ಅವರ ಬಗ್ಗೆ ಕೆಟ್ಟದ್ದನ್ನ ಆಲೋಚನೆ ಮಾಡುವವನಲ್ಲ, ನನಗೆ ಗೊತ್ತಿದೆ. ಹಾಗಾದ್ರೆ ಪ್ರಧಾನ ಎರಡು ದೋಷಗಳಲ್ಲಿ ನಿನ್ನಲ್ಲಿ ಇಲ್ಲ, ಆದ್ರೆ ಮೂರನೇದು ಇದೇನೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ವಿನಾ ವೈರಂಚ ರೌದ್ರತ. ಈಗ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತೆಲ್ಲ ಆ ಋಷಿಗಳಿಗೆ ಮಾತು ಕೊಟ್ಟು ಬರ್ತಾ ಇದ್ದೀನಿ ನೀನು. ಹಾಗಾದ್ರೆ ರಾಕ್ಷಸರು ನಮಗೇನು ಮಾಡಿದ್ದಾರೆ? ಈಗ ನಮಗೆ ಯಾರೋ ತೊಂದರೆ ಕೊಟ್ರೆ ಆವಾಗ ನಾವು ಅವರಿಗೆ ಪಾಠ ಕಲಿಸ್ತೀನಿ ತಡಿ ಅಂತ ಹೇಳಿ ನಾವೇನಾದ್ರೂ ಮಾಡ್ಬೇಕಾಗ್ತದೆ. ರಾಕ್ಷಸರು ನಮಗೆ ಅಂತ ಏನು ಮಾಡಿಲ್ಲ. ಹಾಗಾದ್ರೆ ಯಾಕೆ ನಾವು ಈ ರೀತಿಯಾದ ಕೆಲಸವನ್ನು ಮಾಡ್ಬೇಕು? ನೀನು ತಂದೆಯಿಂದ ಮಾತು ತಗೊಂಡು ಇಲ್ಲಿ ಬಂದಿದ್ ಯಾವುದಕ್ಕೋಸ್ಕರ? ಜಟಾಚೀರಧರೋ ಭೂತ್ವ, ಇಲ್ಲಿ ಫಲಮೂಲಗಳನ್ನ ತಿನ್ಕೊಂಡು ತಪಸ್ವಿಗಳಾಗಿ ಇದ್ದು ಬಿಡೋಣ ತಪಸ್ಸು ಮಾಡ್ತಾ, ಯಾಕೆ ಈ ರೀತಿ ಶಸ್ತ್ರಗಳನ್ನೆಲ್ಲ ಹಿಡಿತಾ ಇದ್ದಿ ನೀನು ಅಂತ ಹೇಳಿ ರಾಮಚಂದ್ರನನ್ನ ಪ್ರಶ್ನೆ ಮಾಡ್ತಾಳಂತವಳು. ಅಷ್ಟೇ ಅಲ್ಲ, ಕ್ಷತ್ರಿಯಾಣ ಇಹ ಧನುಹು ಹುತಾಶಸ್ಯೇಂಧನಾನಿ ಚ ಸಮೀಪತ ಸ್ಥಿತಂ ತೇಜೋ ಬಲಮುಚ್ಛ್ರಯತೆ ಭೃಶಂ. ಯಾವ ರೀತಿ ಬೆಂಕಿ ಉರಿತಾ ಇರ್ತದೆ, ಎಲ್ಲಿವರೆಗೆ ಉರಿತದೆ? ಅದಕ್ಕೆ ಕಟ್ಟಿಗೆ ಹಾಕುವವರೆಗೆ ಉರಿತದಂತೆ. ಮತ್ತೆ ಕಟ್ಟಿಗೆ ಹಾಕ್ತಾ ಇದ್ರೆ ಅದು ಉರಿತಾನೆ ಇರ್ತದೆ. ಅದೇ ರೀತಿ ಕ್ಷತ್ರಿಯ ಅವನು ಯಾವಾಗ್ಲೂ ಬೇರೆಯವರನ್ನ ಕೊಲ್ತಾನೆ ಇರ್ತಾನಂದ್ರೆ ಯುದ್ಧಕ್ಕಾಗಿಯೇ ಯಾವಾಗ್ಲೂ ಸಿದ್ಧನಿರ್ತಾನಂತವನು. ಎಲ್ಲಿವರೆಗೆ? ಅವನ ಕೈಯಲ್ಲಿ ಶಸ್ತ್ರಗಳಿರೋವರೆಗೆ. ಹಾಗಾದ್ರೆ ಈ ಬೆಂಕಿಗೆ ಕಟ್ಟಿಗೆ ಇದ್ದ ಹಾಗೆ, ಇಂಧನ ಇದ್ದ ಹಾಗೆ ಈ ಕ್ಷತ್ರಿಯನಿಗೆ ಶಸ್ತ್ರಗಳು. ನೀನು ಶಸ್ತ್ರಗಳನ್ನೆಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟಿದಿ ಇಲ್ಲಿ. ಇನ್ನು ಈ ಎಷ್ಟು ಜನರನ್ನ ಕೊಲ್ತಿಯೋ ಏನೋ. ಅಷ್ಟೇ ಇಲ್ಲ, ಋಷಿಗಳೆಲ್ಲ ಬಂದು ಕೇಳಿದ್ರೆ ಅವ್ರಿಗೆಲ್ಲ ಆಯ್ತು ಅಂತ ಹೇಳ್ಬಿಟ್ಟಿದಿ ನೀನು. ಹಾಗಾದ್ರೆ ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಸುಮ್ನೆ ನಾವೇ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರ್ತದೋ ಏನೋ. ಸುಮ್ನೆ ವರ್ಷಗಳು ಕಳೆದು 14 ವರ್ಷ ಮುಗಿಸಿ ಕಾಡಿಗೆ ಹೋಗೋ ಬದಲು ಈ ದಂಡಕಾರಣ್ಯದ ಪಾಲಿಟಿಕ್ಸ್ ಅಲ್ಲಿ ಯಾಕೆ ನೀನು ಒಳಗ್ ಬರ್ತಾ ಇದ್ದಿ ನೀನು ಅಂತ ಹೇಳಿ ರಾಮಚಂದ್ರನನ್ನ ಕೇಳಿ ಒಂದು ಕತೆ ಹೇಳ್ತಾಳಂತೆ. ಯಾವತ್ತು ನಾವು ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ಬಂದ ಕೆಲಸವನ್ನಷ್ಟೇ ಮುಗಿಸ್ಕೊಂಡು ಹೋಗ್ಬೇಕಂತೆ. ಬೇರೆಯವರ ಕೆಲಸವನ್ನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೋದ್ರೆ ಅವ್ಯವಸ್ಥೆ ಆಗ್ತದೆ ಅಂತ ಸೀತೆ ಒಂದು ಕತೆ ಹೇಳ್ತಾಳಂತೆ. ಒಬ್ಬ ತಪಸ್ವಿ ತಪಸ್ಸು ಮಾಡ್ತಾ ಇದ್ದಾನಂತೆ. ಪಾಪ ಒಳ್ಳೆಯವನು ಋಷಿ. ತಪಸ್ಸು ಮಾಡ್ಬೇಕಾದ್ರೆ ಇಂದ್ರನಿಗೆ ಇವನ ತಪಸ್ಸು ಕೆಡಿಸೋಣ ಅಂತ ಅನಿಸ್ತಂತೆ. ಇಂದ್ರ ಭಟರೂಪದೃಕ್, ಒಬ್ಬ ಭಟನ ಯುದ್ಧ ಮಾಡುವ ಸೈನಿಕನ ವೇಷವನ್ನ ತೊಟ್ಟು ಬಂದು ಆ ಋಷಿಗೆ ಹೇಳ್ತಾನಂತೆ, ನಾನೊಂದು ಖಡ್ಗ ತಂದಿದ್ದೇನೆ, ಸ್ವಲ್ಪ ಅರ್ಜೆಂಟ್ ಆಗಿ ನಾವು ಹೋಗಿ ಬರ್ಬೇಕಾಗಿದೆ, ಈ ಖಡ್ಗವನ್ನ ನಿಮ್ಮ ಹತ್ರ ಬಿಟ್ಟು ಹೋಗ್ತೇನೆ ನಾನು, ಇದನ್ನ ಸ್ವಲ್ಪ ನೋಡ್ಕೊಳ್ತಾ ಇರಿ, ನಾನು ಬಂದು ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿಂದ ತಗೊಂಡು ಹೋಗ್ತೇನೆ ನಾನು ಅಂತ ಹೇಳ್ತಾನಂತೆ. ಆ ಋಷಿ ಇದ್ದವನು ಪಾಪ ಆಯ್ತು ಅಂತ ಹೇಳಿ ಆ ಖಡ್ಗವನ್ನ ತನ್ನೊಟ್ಟಿಗೆ ಇಟ್ಕೊಳ್ತಾನಂತೆ. ಈ ಇಂದ್ರ ಮತ್ ಬರಲೇ ಇಲ್ಲ. ಆ ಋಷಿ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಅಲ್ಲ ಇವನು ಖಡ್ಗ ಕೊಟ್ಟು ಹೋಗಿದ್ದಾನೆ, ಎಷ್ಟು ದಿನ ಇಟ್ಕೊಳ್ಬೇಕು ನಾನು? ಸ್ವಲ್ಪ ದಿನ ಕಳೀತು, ಇವನಿಗೆ ಅನಿಸ್ತಂತೆ ನಾನು ಇಟ್ಟು ತುಕ್ಕು ಹಿಡಿದು ಬಿಟ್ರೆ ನಾಳೆ ಬಂದು ಕೊಟ್ಟಾಗ, ಅಲ್ಲ ನಾನು ಕೊಡ್ಬೇಕಾದ್ರೆ ಹೆಂಗಿತ್ತದು ಖಡ್ಗ, ನೀನ್ ಎಲ್ಲ ಹಾಳು ಮಾಡಿ ಕೊಟ್ಟಿದ್ಯಲ್ಲ ಅಂತ ಹೇಳಿ ನಾನು ಹೇಗೂ ಅಲ್ಲಿ ದರ್ಬೆಗಳನ್ನೆಲ್ಲ ತರಬೇಕಲ್ಲ, ನಾನು ಈ ಖಡ್ಗ ತಗೊಂಡು ಹೋಗ್ತೇನೆ, ಅದರಿಂದನೇ ಕಟ್ ಮಾಡ್ಕೊಂಡ್ ಬರ್ತೇನೆ, ಅದರದ ಶಾರ್ಪ್ನೆಸ್ ಹಾಗೆ ಉಳಿತದೆ ಅಂತ ಹೇಳಿ ದರ್ಬೆಗಳನ್ನ ಕಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತದ್ರಲ್ಲಿ. ಆಮೇಲೆ ಹುಲ್ಲು ಕಡಿತಾನೆ, ಕೆಲವು ಮರಗಳನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಾದ್ಮೇಲೆ ಮನಸ್ಸು ಕೇಳಲಿಲ್ಲ ಅಂತೆ, ಕ್ರೂರ ಮೃಗಗಳನ್ನ ಕಡಿತೇನೆ ಅಂತ ಹೇಳಿ ಆ ಪ್ರಾಣಿಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಹಿಂಗಾಗಿ ಕೊನೆಗೆ ತಿನ್ಲಿಕ್ಕೋಸ್ಕರ ಪ್ರಾಣಿಗಳನ್ನ ಸಾಯಿಸ್ತೇನೆ ಅಂತ ಹೇಳಿ ಸಾಯಿಸಿ ಕೊನೆಗೆ ದೊಡ್ಡ ದರೋಡೆಕೋರೆ ಆಗ್ಬಿಟ್ಟಂತೆ. ಅಲ್ಲಿ ಬಂದವ್ರನ್ನೆಲ್ಲ ಕಾಡಿಂದ ಹೋಗ್ಬೇಕು ಅಂತಂದ್ರೆ ಖಡ್ಗ ತೋರಿಸಿ ಅವ್ರ ಹತ್ರ ಇದ್ದದ್ದೆಲ್ಲ ಕಿತ್ಕೊಳ್ಳೋ ಪರಿಸ್ಥಿತಿ ಬಂದು ಕೊನೆಗೆ ಅವನು ನರಕವನ್ನ ಹೊಂದಿದ. ಹಿಂಗಾಗಿ ಈ ಶಸ್ತ್ರ ಅಂತನ್ನೋದು ಮನುಷ್ಯನನ್ನ ಯಾವ ರೀತಿ ಹಾಳು ಮಾಡ್ತದೆ. ಬೇರೆಯವರ ವಸ್ತು ಸ್ವತ್ತನ್ನ ನಾವು ಎಲ್ಲಿ ಎಷ್ಟು ಇಟ್ಕೊಂಡಿರ್ಬೇಕು ಅಷ್ಟೇ ಇಟ್ಕೊಂಡಿರ್ಬೇಕು. ಹಾಗಾಗಿ ನೀನು ಕೂಡ ಈ ಶಸ್ತ್ರ ಅಸ್ತ್ರ ಎಲ್ಲ ಹಿಡ್ಕೊಂಡು ಯಾಕೆ ಒದ್ದಾಡ್ಬೇಕು ನಾವು? ಹಾಗಾಗಿ ಏನ್ ಮಾಡೋಣ, ಈ ಶಸ್ತ್ರ ಎಲ್ಲ ಬೇಕಾ ನಿನಗೆ ಅಂತ ಹೇಳಿ ರಾಮಚಂದ್ರನನ್ನ ಸೀತೆ ಕೇಳಿದಾಗ, ಇದು ಸಾಧಾರಣ ಒಂದು ಸರ್ಗದ ಕಥೆಗಳನ್ನ ಹೇಳ್ತಾಳಂತವಳು. ಕ್ವಚ ಶಸ್ತ್ರಂ ಕ್ವಚ ವನಂ ಕ್ವಚ ಕ್ಷಾತ್ರಂ ತಪಃ ಕ್ವಚ. ಅಲ್ಲ, ಶಸ್ತ್ರ ಮತ್ತು ವನಕ್ಕೆ ಏನು ಸಂಬಂಧ ಇದೆ?
ಶಸ್ತ್ರಗಳನ್ನ ಅಲ್ಲಿ ನೀನ್ ರಾಜ್ಯದಲ್ಲಿದ್ದಾಗ ಇಟ್ಕೊಳ್ಬೇಕು. ಯಾಕೆ? ಶತ್ರುಗಳು ಆಕ್ರಮಣ ಮಾಡ್ತಾರೆ ಅಂತ ಹೇಳಿ. ಕಾಡಿನಲ್ಲಿ ಇಟ್ಕೊಳ್ಬೇಕು ಅಂತಿಲ್ಲ. ಶಸ್ತ್ರಕ್ಕೂ ಕಾಡಿಗೂ ಸಂಬಂಧ ಇಲ್ಲ. ಕ್ವಚ ಕ್ಷಾತ್ರಂ ತಪಃಕ್ವಚ. ನೀನು ಕ್ಷತ್ರಿಯನಾಗಿ ಇಲ್ಲಿ ಕಾಡಿಗೆ ಬಂದು ತಪಸ್ಸು ಮಾಡಬೇಕಾಗಿದೆ ಈಗ. ಹಾಗಾಗಿ ಎರಡೂ ಕೂಡ ವಿರುದ್ಧವಾದದ್ದು. ಹಾಗಾಗಿ ನೀನು ಈ ಶಸ್ತ್ರಗಳನ್ನ ಬಿಟ್ಟು ಬಿಡು ಅಂತ ಹೇಳಿ ಸೀತೆ ಕೇಳ್ತಾಳಂತೆ. ಅವಾಗ ಹೇಳ್ತಾನೆ ರಾಮಚಂದ್ರ, ಕಿನ್ನು ವಕ್ಷ್ಯಾಮ್ಯಹಂ ದೇವಿ ತ್ವಯೈವೋಕ್ತಮಿದಂ ವಚಃ ಕ್ಷತ್ರಿಯೈ ಧಾರ್ಯತೆ ಚಾಪೋ ನಾರ್ಥ ಶಬ್ದೋ ಭವೇದಿತಿ. ಸೀತೆ, ಒಂದು ತಿಳ್ಕೊ ನೀನು, ನೀನೇ ಹೇಳಿದ ಈಗ ಕ್ಷತ್ರಿಯರು, ಕ್ಷತ್ರಿಯ ಅಂತ ಯಾರನ್ನು ಕರೀತಾರೆ? ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ. ಕ್ಷತ ಅಂತಂದ್ರೆ ಯಾರೋ ಒಬ್ಬ ಗಾಯಗೊಂಡು ಅಥವಾ ಯಾರೋ ಒಬ್ಬ ದುಃಖದಿಂದ ಬಂದಾಗ ಅವನನ್ನ ರಕ್ಷಣೆ ಮಾಡ್ತೇನೆ ಅಂತ ಭರವಸೆ ಕೊಡುವವನನ್ನ ಕ್ಷತ್ರಿಯ ಅಂತ ಕರೀತಾರೆ. ನಾನು ಇಷ್ಟು ಋಷಿಗಳು ಬಂದು ರಾಕ್ಷಸರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ನಾನೂ ಒಬ್ಬ ರಾಜನಾಗಿ ಭರತನ ಮುಂದಾಳುತ್ವದಲ್ಲಿ ನಾನು ಇಲ್ಲಿ ಬಂದಿದ್ದೇನೆ ಈ ಕಾಡಿಗೆ. ಹಾಗಾಗಿ ಈ ರಾಜ್ಯವನ್ನ ಇಲ್ಲಿಯ ರಾಜ್ಯವನ್ನ ನಾನು ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ಅವರು ಬಂದು ಕೇಳಿದಾಗ್ಲೂ ಕೂಡ ಇಲ್ಲ ಇಲ್ಲ ನನಗೆ ಸಂಬಂಧ ಇಲ್ಲ, ನಾನು ಸ್ವಲ್ಪ ವರ್ಷಗಳ ಕಾಡಿಗೆ ಬಂದಿದ್ದೇನೆ ಅಂತ ಹೇಳಿ ಕಾಡಲ್ಲಿ ತಪಸ್ ಮಾಡ್ಲಿಕ್ಕೆ ಬಂದಿನಿ ಅಂತ ಹೇಳಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಯಾಕೆ? ಕ್ಷತ್ರಿಯರ ಮುಖ್ಯ ಕರ್ತವ್ಯವೇ ಬೇರೆಯವರಿಗೆ ಕೊಡುವಂತಹ ಅಭಯದಾನ. ದುಃಖ ತಪ್ತರಾದವರು, ಆರ್ತರು ಅಂತ ಯಾರು ಬಂದಿರ್ತಾರೋ ಅವರನ್ನ ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಪರಮ ಧರ್ಮ. ಆದ್ರಿಂದ ಅದನ್ನ ನಾನು ಎಂದೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ತೇಚಾರ್ಥ ದಂಡಕಾರಣ್ಯೇ ಮುನಯ ಸಂಶಿತ ವ್ರತಾಹ ಮಾಂ ಸೀತೆ ಸ್ವಯಮಾಗಮ್ಯ ಶರಣ್ಯಂ ಶರಣಂ ಗತಾಹ. ನನ್ನ ಒಂದು ಪ್ರತಿಜ್ಞೆ ಇದೆ, ಯಾರು ನನ್ನನ್ನ ಶರಣು ಹೊಂದುತ್ತಾರೋ, ನೀನೇ ಗತಿ, ಇನ್ಯಾರೂ ನಮ್ಮನ್ನ ಕಾಪಾಡೋರಿಲ್ಲ ಅಂತ ಯಾರು ಹೇಳ್ತಾರೋ ಅಂಥವರಿಗೆ ಅವಶ್ಯವಾಗಿ ನಾನು ಶರಣು ಕೊಡ್ತೇನೆ. ಅವರನ್ನ ನಾನು ಎಷ್ಟು ಕಷ್ಟದಲ್ಲಿಯೂ ಕೂಡ ನಾನು ರಕ್ಷಣೆ ಮಾಡ್ತೇನೆ ಅಂತ ನನ್ನ ಪ್ರತಿಜ್ಞೆ ಇದೆ. ಹಾಗಾಗಿ ಅವರನ್ನ ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ನಾನು ಅವರನ್ನ ರಕ್ಷಣೆ ಮಾಡಿಯೇ ಮಾಡ್ತೇನೆ. ಅಷ್ಟೇ ಅಲ್ಲ, ರಾಕ್ಷಸರಿಗೆ ಹೆದರಿ ಕೂಡಬಾರ್ದಂತೆ. ಕ್ಷತ್ರಿಯರು ಅಂತಂದ್ರೆ ಇನ್ನೊಬ್ಬನಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವನನ್ನ, ರಾಕ್ಷಸರನ್ನ ಯಾರನ್ನೋ ಮುಂದೆ ಹಾಕೊಂಡ್ರೆ ನಮಗ್ ತೊಂದರೆ ಆಗ್ತದೆ ಅಂತ ನಾವು ತಿಳ್ಕೊಂಡು ಎದುರು ಹೋಗದೆ ಇರಬಾರದು. ಕ್ಷತ್ರಿಯನ ಮುಖ್ಯ ಕರ್ತವ್ಯವೇ ಅದು. ಬೇರೆಯವರಿಗೆ ಆಗುವಂತಹ ಹಿಂಸೆಯಿಂದ ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಕರ್ತವ್ಯ. ಹಾಗಾಗಿ ಅದನ್ನು ಮಾಡ್ತೇನೆ ನಾನು. ಮಯಾ ಚೈತದ್ವಚ ಶ್ರುತ್ವ ಕಾರ್ತ್ಸ್ನೇನ ಪರಿಪಾಲನಂ ಋಷೀಣಾಂ ದಂಡಕಾರಣ್ಯೇ ಸಂಶ್ರುತಂ ಜನಕಾತ್ಮಜೆ. ಹಾಗಾಗಿ ನಾನು ಈಗಾಗಲೇ ಎಲ್ಲ ಋಷಿಗಳಿಗೆ ಮಾತು ಕೊಟ್ಟಾಗಿದೆ. ಏನು ಅಂತ? ನಿಮ್ಮನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ. ಹಾಗಾಗಿ ಆ ಮಾತನ್ನ ನಾನು ಎಂದೂ ಕೂಡ ತಪ್ಪುವುದಿಲ್ಲ. ಅಷ್ಟೇ ಅಲ್ಲ, ನತು ಪ್ರತಿಜ್ಞಾ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಯಾವತ್ತೂ ಪ್ರತಿಜ್ಞೆ ಮಾಡಬೇಕು ಅಂತಿಲ್ಲ ಅಂತೆ. ಕ್ಷತ್ರಿಯನಾದವನು ಯಾರೆಲ್ಲ ಅವನನ್ನ ಆಶ್ರಯ ಪಡ್ಕೊಂಡು ಬರ್ತಾರೋ ಅವರನ್ನ ರಕ್ಷಣೆ ಮಾಡಲೇಬೇಕು. ಇನ್ನು ನಾನು ಪ್ರತಿಜ್ಞೆ ಮಾಡಿ ಆಗಿದೆ, ಪ್ರತಿಜ್ಞೆ ಮಾಡಿದ ಮೇಲಂತೂ ರಕ್ಷಣೆ ಮಾಡಲೇಬೇಕಲ್ಲ. ಹಾಗಾಗಿ ನಾನು ಅವಶ್ಯವಾಗಿ ರಕ್ಷಣೆ ಮಾಡೇ ಮಾಡ್ತಾನೆ. ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂವಾ ಸೀತೆ ಸಲಕ್ಷ್ಮಣಂ. ನಾನು ನನ್ನ ಜೀವನವನ್ನೇ ಬಿಟ್ಬಿಡ್ತೇನೆ ಬೇಕಾದ್ರೆ, ನನ್ನ ಜೀವಿತವೇ ಹೋಗ್ಲಿ, ಸೀತೆ ನಿನ್ನನ್ನೇ ಬಿಡ್ತೇನೆ, ಲಕ್ಷ್ಮಣನನ್ನು ಬಿಡ್ತೇನೆ ಬೇಕಾದ್ರೆ, ಆದ್ರೆ ನಾನು ಕೊಟ್ಟ ಮಾತನ್ನ ನಾನು ಎಂದೂ ಕೂಡ ಬಿಡಲಾರೆ ಅಂತ ಹೇಳಿ ರಾಮಚಂದ್ರ ಹೇಳ್ತಾನೆ. ತದವಶ್ಯಂ ಮಯಾ ಕಾರ್ಯಂ ಋಷೀಣಾಂ ಪರಿಪಾಲನಂ ಅನುಕ್ತೇನಾಪಿ ವೈದೇಹಿ ಪ್ರತಿಜ್ಞಾಯ ಕಥಂ ಪುನಃ. ಹೇಳದೇನೆ ಈ ಎಲ್ಲ ಕೆಲಸಗಳನ್ನ ನಾನು ಮಾಡೇ ಮಾಡಬೇಕು. ಅಂಥದ್ರಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಅದರಿಂದ ನಾನು ಹಿಂದೆ ಸರಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀನೇನು ಚಿಂತೆ ಮಾಡಬೇಡ. ನಾನೇನೋ ಇದರ ಚಟ ಹತ್ತಿ ಬಿಡ್ತದೆ, ಇವತ್ತು ಯಾರನ್ನೂ ಕೊಂದಿಲ್ಲ, ನೆಮ್ಮದಿ ಇಲ್ಲ ಅಂತ ಏನಾಗುದಿಲ್ಲ. ಯಾರು ರಾಕ್ಷಸರು, ಕೆಟ್ಟವರು, ಒಳ್ಳೆಯವರಿಗೆ, ಋಷಿಗಳಿಗೆ ತೊಂದರೆ ಕೊಡ್ತಾರೆ ಅಂತ ಇರ್ತಾರೋ ಅವರನ್ನಷ್ಟೇ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ರಾಮಚಂದ್ರ ಸೀತೆಗೆ ಭರವಸೆಯನ್ನ ಕೊಟ್ಟು ತಾನು ಮುಂದೆ ಹೋಗ್ತಾ ಇದ್ದಾರೆ. ಈ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಕ್ವಚಿತ್ ಪರಿದಶಾನ್ ಮಾಸಾನ್ ಏಕ ಸಂವತ್ಸರಂ ಕ್ವಚಿತ್ ಚತುರೋ ಮಾಸಾನ್ ಪಂಚ ಷಟ್ಚ ಪರಾನ್ ಕ್ವಚಿತ್. ಈ ರೀತಿ ಕೆಲವು ಕಡೆ 10 ಮಾಸಗಳಂತೆ, 10 ತಿಂಗಳು ಕೆಲವು ಕಡೆ ಆಶ್ರಮದಲ್ಲಿ ಇದ್ರಂತೆ, ಇನ್ನು ಕೆಲವು ಕಡೆ 1 ವರ್ಷದವರೆಗಿದ್ರಂತೆ. ಕ್ವಚಿಚ್ಚ ಚತುರೋ ಮಾಸ, ಕೆಲವು ಕಡೆ 4 ತಿಂಗಳಿದ್ರು, ಪಂಚ ಷಟ್ 5 6 ಈ ರೀತಿ ಅಲ್ಲಲ್ಲಿ ತಿಂಗಳುಗಟ್ಲೆ ಇದ್ದು ಕೊನೆಗೆ ಸುಂದರೀಂ ಇಂದಿರಾಮೇನಾಂ ಸ್ವಾನಂದಿ ಸಾಧು ನಂದಯನ್ ಸಸೌಮಿತ್ರರ್ ನವ ಸಮಾನಿನ್ಯೆ ಮುನಿ ಜನಪ್ರಿಯ. ಈ ರೀತಿ ತನ್ನ ಅತ್ಯಂತ ಸುಂದರಿಯಾದಂತಹ ಪತ್ನಿ ಸೀತೆ ಹಾಗೂ ಅತ್ಯಂತ ಪ್ರೀತಿಪಾತ್ರನಾದಂತಹ ತಮ್ಮ ಲಕ್ಷ್ಮಣ, ಇವರೊಟ್ಟಿಗೆ ರಾಮಚಂದ್ರ ತಾನು ಒಟ್ಟು 9 ವರ್ಷಗಳನ್ನ ಅದೇ ದಂಡಕಾರಣ್ಯದಲ್ಲಿ ಕಳೆದ. ನಿನ್ನೆ ಹೇಳಬೇಕಾದ್ರೆ ಸ್ವಲ್ಪ ಅರಣ್ಯಕಾಂಡ 4 ತಿಂಗಳ ಕಥೆ ಅಂತ ಹೇಳಿದ್ದೆ ಅಲ್ಲ. ಅರಣ್ಯಕಾಂಡ ಸಾಧಾರಣ 12 ವರ್ಷದ ಕಥೆ ಇದರಲ್ಲಿ ಮುಗಿದು ಹೋಗ್ಬಿಡ್ತದೆ. ನಮಗೆ 12 ವರ್ಷದ ಕಥೆ ಭಾಗ ಇದರಲ್ಲಿ ಮುಗಿದು ಹೋಗ್ಬಿಡ್ತದೆ. ಹಾಗಾಗಿ 9 ವರ್ಷಗಳನ್ನ ರಾಮಚಂದ್ರ ಆ ದಂಡಕಾರಣ್ಯದಲ್ಲಿದ್ದು ಕಳೆದಿದ್ದಾನೆ.
ಅಂದ್ರೆ ಈಗಾಗಲೇ ಕಾಡಿಗೆ ಬಂದು 9 ವರ್ಷ ಕಳೆದಿದೆ ರಾಮಚಂದ್ರ, ಸೀತೆ, ಲಕ್ಷ್ಮಣ. ಇಷ್ಟು ಕಳೆದಾಗ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾನಂತೆ. ಅಗಸ್ತ್ಯಸ್ಯ ಸ್ವಭಕ್ತಸ್ಯ ಪ್ರೀತ್ಯೈ ಪ್ರಾಪಾಶ್ರಮಂ ಪ್ರಭು ಸದಾರ ಸೋದರಂ ದೇವಂ ಸಂಪೂಜ್ಯ ಸಾವ ಭಾಷತ. ಇಷ್ಟಾದಾಗ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ. ಅಲ್ಲಿ ಅಗಸ್ತ್ಯ ಆಶ್ರಮಕ್ಕೆ ಹೋಗ್ತಾನಂತೆ. ಎಲ್ಲ ಕಡೆ ರಾಕ್ಷಸರ ಕಾಟ ಇತ್ತಂತೆ. ಅಗಸ್ತ್ಯ ಮಹರ್ಷಿಗಳ ಆಶ್ರಮದ ಹತ್ರ ಯಾವ ರಾಕ್ಷಸರು ಸುಳಿತಾ ಇರ್ಲಿಲ್ಲಂತೆ. ಯಾಕಪ್ಪ ಅಂತಂದ್ರೆ ಆ ಅಗಸ್ತ್ಯಾಶ್ರಮದ ಪಕ್ಕದಲ್ಲಿ ಇಬ್ಬರು ದೊಡ್ಡ ರಾಕ್ಷಸರಿದ್ರಂತೆ. ಒಬ್ಬ ವಾತಾಪಿ, ಇನ್ನೊಬ್ಬ ಇಲ್ವಲ ಅಂತ ಹೇಳಿ. ಈ ವಾತಾಪಿ ಇಲ್ವಲ ಇಬ್ರು ಕೂಡ ಬ್ರಹ್ಮದೇವರ ವರದಿಂದ ಅವಧ್ಯರಾಗಿದ್ರಂತೆ. ಅವ್ರನ್ನ ಸಾಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ. ಈ ಏನ್ ಮಾಡೋರು ಇವರು ಅಂತಂದ್ರೆ, ವಾತಾಪಿಗೆ ಏನು ಅಂತಂದ್ರೆ ಅವನ ಶರೀರವನ್ನ ಸಣ್ಣ 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 ತುಂಡು ಮಾಡಿದ್ರೂ ಮತ್ತೆ ವಾಪಸ್ ಜಾಯಿಂಟ್ ಆಗಿ ಅವನು ಮನುಷ್ಯ ರೂಪವನ್ನ ತಾಳುವ ಸಾಮರ್ಥ್ಯ ಬ್ರಹ್ಮದೇವರ ವರಬಲದಿಂದ ಅವನಿಗಿತ್ತಂತೆ. ಇವ್ರು ಏನ್ ಮಾಡೋರು ಅಂತಂದ್ರೆ, ಕಾಡಲ್ಲಿ ಋಷಿಗಳನ್ನ ಕರೆಯೋರಂತೆ. ತಾವು ಋಷಿಗಳಂತೆ ವೇಷ ತೊಟ್ಟು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಮಧ್ಯಾಹ್ನ ಅಂತ ಕರೆಯೋರಂತೆ. ಪಾಪ ಋಷಿಗಳು ಏನೋ ಊಟ ಸಿಗ್ತದಲ್ಲ ಅಂತ ಹೇಳಿ ತಾವು ಊಟಕ್ಕೆ ಹೋಗೋರಂತೆ. ಈ ಇಲ್ವಲ ಏನ್ ಮಾಡೋನು, ವಾತಾಪಿಯನ್ನ ತುಂಡು 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 ಮಾಡಿ ಅವನನ್ನೇ ಬೇಯಿಸಿ ಅವರಿಗೆ ಅಡಿಗೆ ಅಂತ ಬಡಿಸೋದಂತೆ. ಬಡಿಸಿ ಅವ್ರು ಅದನ್ನ ತಿಂದ ಮೇಲೆ ವಾತಾಪಿ ಆ ಇಹಾಗಚ್ಚ ಬಾ ಅಂತ ಕರೆಯೋದಂತೆ. ಅವನು ಅವರ ಹೊಟ್ಟೆ ಸಿಳ್ಕೊಂಡು ಬರ್ತಿದ್ದಂತೆ. ಈ ರೀತಿ ಅದನ್ನು ನೋಡಿ ಇವರು ಖುಷಿ ಪಡೋದು. ಆ ಋಷಿಗಳು ಏನೋ ಸ್ಫೋಟ ಆಗ್ತದಲ್ಲ ಅದನ್ನು ನೋಡಿ ಇವರಿಗೊಂದು ಆನಂದ. ಹಿಂಗೆ ಖುಷಿಯನ್ನ ಪಟ್ಟು ಆಮೇಲೆ ಆ ಋಷಿಗಳನ್ನ ಅವರು ತಿನ್ನೋರು. ಈ ರೀತಿ ನಡೀತಿರ್ಬೇಕಾದ್ರೆ ಋಷಿಗಳಿಗೆ ಹೆದರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಗಸ್ತ್ಯ ಋಷಿಗಳಿಗೆ ಹೋಗಿ ಅವರು ಶರಣವನ್ನು ಹೊಂತಾರಂತೆ. ನಮಗೆ ಈ ರೀತಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ ಅಂತ ಹೇಳಿದಾಗ ಅಗಸ್ತ್ಯ ಋಷಿಗಳು ಆಯ್ತು, ನಾಳೆ ನಾನು ಊಟಕ್ಕೆ ಹೋಗ್ತೇನೆ ಅವ್ರ ಮನೆಗೆ ಅಂತ ಹೇಳಿ ಅಗಸ್ತ್ಯ ಋಷಿಗಳು ಹೋಗ್ತಾರಂತೆ. ಇವನು ಇಲ್ವಲ ವಾತಾಪಿಯನ್ನು ತುಂಡು ತುಂಡು ಮಾಡಿ ಅಗಸ್ತ್ಯರಿಗೆ ಬಳಸ್ತಾನೆ. ಅಗಸ್ತ್ಯರು ಚೆನ್ನಾಗಿ ಊಟ ಮಾಡಿಬಿಡ್ತಾರಂತೆ. ಇನ್ನೇನು ಅವನು ವಾತಾಪಿ ಬಾ ಅನ್ಬೇಕು, ವಾತಾಪಿ ಜೀರ್ಣೋಭವ ಅಂತ ಹೇಳಿ ಹೊಟ್ಟೆ ಮುಟ್ಕೊಂಡ್ರಂತೆ. ಇಷ್ಟಾದಾಗ ಆ ವಾತಾಪಿ ಅವನು ಅಲ್ಲೇ ಜೀರ್ಣ ಆಗಿಬಿಟ್ಟ. ಅವನು ಶರೀರ ಮತ್ತೆ ಬರಲೇ ಇಲ್ಲ ಅವನಿಗೆ. ಇಷ್ಟಾದಾಗ ಇಲ್ವಲನಿಗೆ ಟೆನ್ಷನ್ ಶುರುವಾಯಿತು. ತನ್ನ ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಅಗಸ್ತ್ಯರು ಆ ಇಲ್ವನಿಗೆ ಶಾಪ ಕೊಟ್ಟು ತಾವು ಅವನನ್ನು ಕೂಡ ಸಂಹಾರ ಮಾಡಿಬಿಟ್ರು. ಹಿಂಗಾಗಿ ದೊಡ್ಡ ರಾಕ್ಷಸರು ಇದ್ದವರೇ ಅಲ್ಲಿ ವಾತಾಪಿ ಇಲ್ವಲ. ಅವರಿಬ್ಬರನ್ನು ಕೂಡ ಅಗಸ್ತ್ಯ ಮಹರ್ಷಿಗಳು ಸಾಯಿಸ್ಬಿಟ್ಟಿದ್ರಿಂದಾಗಿ ಯಾರು ರಾಕ್ಷಸರು ಅವರ ಆಶ್ರಮದ ಹತ್ರ ಸುಳಿತಿರ್ಲಿಲ್ಲಂತೆ. ಹಿಂಗಾಗಿ ಅಂತಹ ಆಶ್ರಮಕ್ಕೆ ರಾಮಚಂದ್ರ ಹೋದ. ಸದಾರ ಸೋದರಂ ದೇವಂ ಸಂಪೂಜ್ಯ ಸಾವ ಭಾಷತ. ಅಲ್ಲಿ ಹೋಗಿ ಅಗಸ್ತ್ಯರಿಗೆ ನಮಸ್ಕಾರ ಮಾಡ್ತಾರೆ. ಅಗಸ್ತ್ಯರು ಅವನನ್ನ ಸ್ವಾಗತ ಮಾಡಿ ಅವನಿಗೆ ಬೇಕಾದ ಎಲ್ಲ ಆತಿಥ್ಯವನ್ನ ಕೊಡ್ತಾರಂತೆ. ಕೊಟ್ಟು ಅವರು ಕೆಲವೊಂದು ವಸ್ತುಗಳನ್ನು ಕೊಡ್ತಾರಂತೆ. ಕೋದಂಡಂ ಕಾಲದಂಡಾಭಂ ತ್ವದ್ದೋರ್ ದಂಡೈಕ ಮಂಡನಂ ವೈಷ್ಣವಂ ವಿಷ್ಣುಮೂರ್ತಿತ್ವಂ ಗ್ರಹಾಣೇಂದ್ರೇಣ ಯಾಪಿತಂ. ಅವನಿಗೆ ರಾಮಚಂದ್ರನಿಗೆ ಕೋದಂಡಂ ಒಳ್ಳೆಯ ವೈಷ್ಣವ ಧನುಸ್ಸನ್ನ ಅಗಸ್ತ್ಯರು ಕೊಡ್ತಾರಂತೆ. ಇದರೊಟ್ಟಿಗೆ ವೈಷ್ಣವಂ ವಿಷ್ಣುಮೂರ್ತಿತ್ವಂ ಆ ಕೋದಂಡ ಧನುಸ್ಸು ಬೇರೆ ಯಾರ ಕೈಯಲ್ಲಿ ಹಿಡ್ಕೊಂಡ್ರು ಅವರಿಗೆ ಶೋಭೆಯಾಗಿ ಕಾಣೋದಿಲ್ಲ. ನಿನ್ನ 2 ತ್ವದ್ದೋರ್ ದಂಡೈಕ ಮಂಡನಂ, ನಿನ್ನ 2 ಕೈಗಳಿಗೆ ಭುಜಗಳಿಗೆ ಆನಿ ನಿಂತಾಗ್ಲೇ ಅದು ಸುಂದರವಾಗಿ ಕಾಣೋದು. ಅಂತಹ ಕೋದಂಡವನ್ನ ನೀನು ಸ್ವೀಕಾರ ಮಾಡು ಅಂತ ಹೇಳಿ ಕೋದಂಡ ಧನುಸ್ಸನ್ನ ಕೊಡ್ತಾರೆ. ಇತ್ಯುಕ್ತ ಶಾರ್ಂಗಿಣೇ ಶಾರ್ಂಗಂ ಪ್ರದದೌ ಕುಂಭ ಸಂಭವ ಇಶುಧಿ ಅಕ್ಷಯೇಶು ಚ ಖಡ್ಗಂಚ ಖಲಖಂಡನಂ. ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಖಡ್ಗವನ್ನ, ಅದರೊಟ್ಟಿಗೆ ಅಕ್ಷಯವಾದಂತಹ ಬತ್ತಳಿಕೆ, ಅಕ್ಷಯ ಬಾಣಗಳುಳ್ಳಂತಹ ಬತ್ತಳಿಕೆಯನ್ನು ಕೂಡ ಅಗಸ್ತ್ಯ ಮಹರ್ಷಿಗಳು ರಾಮಚಂದ್ರನಿಗೆ ಕೊಡ್ತಾ ಇದ್ದಾರಂತೆ. ಇದು ಯಾರು ಕೊಟ್ಟಿದ್ದು ಅಂತಂದ್ರೆ, ಇಂದ್ರದೇವ ಮೊದಲೇ ಕೊಟ್ಟು ಹೋಗಿದ್ದಂತೆ. ರಾಮಚಂದ್ರ ಬರ್ತಾನಲ್ಲ ಅವನಿಗೆ ಇದನ್ನ ನೀವು ಕೊಡಬೇಕು ಅಂತ. ಯಾಕೆ ಇದು ಕೊಟ್ಟಿದ್ರಿಂದ ಅಗಸ್ತ್ಯರಿಗೂ ಪುಣ್ಯ ಬರಬೇಕು ಅಂತ ಹೇಳಿ ಅಗಸ್ತ್ಯರು ಆ ರಾಮಚಂದ್ರನಿಗೆ ಅದೆಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವನಿಗೆ ಇದರಿಂದ ಆಗ್ಬೇಕಾದದ್ದು ಏನೂ ಇಲ್ಲ, ಇವರಿಗೆ ಪುಣ್ಯ ಸಂಪಾದನೆ ಅಷ್ಟೇ. ಇಷ್ಟೆಲ್ಲ ಆಗಿ ಅದನ್ನ ತಗೊಂಡು ಅಗಸ್ತ್ಯರ ಅನುಮತಿಯನ್ನು ಪಡೆದು ತಾನು ಮುಂದೆ ಸಾಕ್ತಾ ಇದ್ದಾನೆ. ತಾನಿ ಸಂಗೃಹ್ಯ ಭಗವಾನ್ ಮಹರ್ಷೇರ್ ಅನುಗೃಹ್ಯ ಚ ಅಗಸ್ತ್ಯೋದಿತ ಮಾರ್ಗೇಣ ಯಯೌ ಪಂಚವಟೀಂ ಪ್ರತಿ. ಇನ್ನು ಮುಂದೆ ಆ ರಾಮಚಂದ್ರ ಅಗಸ್ತ್ಯರ ಪರ್ಮಿಷನ್ ತಗೊಂಡು ಅಲ್ಲಿಂದ ಅಗಸ್ತ್ಯೋದಿತ ಮಾರ್ಗೇಣ, ಅಗಸ್ತ್ಯ ಮಹರ್ಷಿಗಳು ಹೇಳಿದ ಮಾರ್ಗವನ್ನ ಅನುಸರಿಸಿ ಪಂಚವಟೀಪುರಕ್ಕೆ ಹೋಗ್ತಾ ಇದ್ದಾನು. ಪಂಚವಟಿ ಅಂತಂದ್ರೆ ಈಗಿನ ನಾಸಿಕ್. ಆ ನಾಸಿಕ್ ಸ್ಥಳದಲ್ಲಿ 5 ವಟವೃಕ್ಷಗಳಿದ್ದರಿಂದ ಅದನ್ನ ಪಂಚವಟಿ ಅಂತ ಕರೀತಿದ್ರು. ಈಗಲೂ ಕೂಡ ಗೋದಾವರಿ ನದಿ ಇದೆ. ಅಲ್ಲಿ ಗೋದಾವರಿ ತೀರದಲ್ಲಿ ರಾಮಕುಂಡ ಅಂತಿದೆ. ಅಂದ್ರೆ ಅಲ್ಲಿ ರಾಮಚಂದ್ರ ನಿತ್ಯ ಆಹ್ನಿಕಗಳನ್ನ ಮಾಡ್ಲಿಕ್ಕೆ ನಿತ್ಯ ಸ್ನಾನ ಮಾಡ್ತಿದ್ದ. ಆ ಜಾಗವನ್ನ ಈಗಲೂ ಕೂಡ ರಾಮಕುಂಡ ಅಂತ ಹೇಳಿ ಅಲ್ಲಿ ಎಷ್ಟೋ ಜನ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಅಲ್ಲಿ ರಾಮಚಂದ್ರನ ದೇವಸ್ಥಾನವೂ ಕೂಡ ಇದೆ. ಅಂತೂ ಆ ಪಂಚವಟಿ ಹತ್ರ ಪ್ರಯಾಣ ನಡೀತದೆ. ಆ ಪಂಚವಟಿಯತ್ತ ಹೋಗಬೇಕಾದ್ರೆ ಅಲ್ಲಿ ಜಟಾಯುವಿನ ಸಂದರ್ಶನ ಆಗ್ತದೆ.
ನಾವು ಸೀತೆಯನ್ನು ಕರ್ಕೊಂಡು ಹೋದಾಗ್ಲೇ ಜಟಾಯು ಮೊದಲು ಸಿಕ್ಕಿದ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ಜಟಾಯು ಮೊದಲೇ ಒಂದ್ಸತಿ ರಾಮಚಂದ್ರನನ್ನ ಭೇಟಿ ಆಗ್ತಾನಂತೆ. ಭೇಟಿಯಾಗಿ ವಿನತಾಯಾಂ ದಕ್ಷಪುತ್ರ್ಯಾಂ ಮಾರೀಚಾತ್ ಕಶ್ಯಪಾತ್ ಪುರ ಸಖಾ ದಶರಥಸ್ಯಾಗ್ರೇ ದಾಸೋಸ್ಮೀತಿ ನನಾಮಚ. ಆ ಜಟಾಯು ಬಂದು ಹೇಳ್ತಾನಂತೆ, ನಾನು ನಿನ್ನಪ್ಪನ ಮಿತ್ರಪ್ಪ, ನನಗೂ ನಿನಗೂ ನಿಮ್ಮಪ್ಪನಿಗೂ ಬಹಳಷ್ಟು ಫ್ರೆಂಡ್ಶಿಪ್ ಇತ್ತು, ಕಾಡಿಗೆ ಬಂದಾಗ ಇಲ್ಲಿ ಒಂದ್ಸತಿ ಸಿಕ್ಕಿದ್ದು ಇದೆ ನಮ್ದು ಅಂತ ಹೇಳಿ ತಾನು ತನ್ನ ತಂದೆಯ ಮಿತ್ರ ಅಂತನ್ನೋದನ್ನ ತಿಳಿಸಿಕೊಟ್ಟು ವಿನತಾಯಾಂ ದಕ್ಷಪುತ್ರ್ಯಾಂ, ದಕ್ಷನ ಮಗಳಾದಂತಹ ವಿನತೆ, ಮರೀಚಿಯ ಮಗನಾದಂತಹ ಕಶ್ಯಪ ಮಹರ್ಷಿಗಳು. ಕಶ್ಯಪ ಮಹರ್ಷಿಗಳಿಗೆ ಅನೇಕ ಜನ ಹೆಂಡತಿಯರು, ದಿತಿ, ಅದಿತಿ, ಕದ್ರು, ವಿನತೆ ಅಂತ. ಆ ವಿನತೆಯಲ್ಲಿ ಹುಟ್ಟಿದ್ದು ಈ ಅರುಣ ಎಂಬುವಂತಹ ಒಬ್ಬ ಪಕ್ಷಿ. ಆ ಅರುಣನಿಗೆ ಮಗನಾಗಿ ಈ ಜಟಾಯು ಹುಟ್ಟಿದ್ದ. ಹಾಗಾಗಿ ಅವನು ತನ್ನ ಹುಟ್ಟನ್ನ ಎಲ್ಲ ರಾಮಚಂದ್ರನಿಗೆ ತಿಳಿಸ್ತಾನಂತೆ. ಈ ರೀತಿ ಆ ಜಟಾಯು ರಾಮರು ತಾವು ಪರಸ್ಪರ ಭೇಟಿಯಾಗಿ ಅಲ್ಲಿಂದ ಪ್ರಾಪ ಪಂಚವಟೀಂ ರಮ್ಯಾಂ ಅರಾದ್ ಗೋದಾವರಿ ಯುತಾಂ. ಗೋದಾವರಿ ನದಿಯ ತೀರದಲ್ಲಿರುವ ಪಂಚವಟಿ ಪಟ್ಟಣವನ್ನ, ಪಂಚವಟಿ ಆ ಕಾಡು ಭಾಗವನ್ನ ರಾಮಚಂದ್ರ ತಾನು ತಲುಪಿದ. ಆ ಪಂಚವಟಿ ಹೇಗಿತ್ತಪ್ಪ ಅಂತಂದ್ರೆ, ಪಲ್ಲವೈ ಪವನೋದ್ಧೂತೈ ಕುರ್ವಾಣಾನಂಜಲೀನಿವ ನಿಷ್ಪತದ್ಭಿರ್ಮುಹು ಪುಷ್ಪೈ ಕುರ್ವಾಣಾಂಶ್ಚಾಂಜಲೀನಪಿ. ಅಲ್ಲಿ ಏನಾಗ್ತಾ ಇದೆ, ಆ ಪಂಚವಟಿ ಕಾಡಿಗೆ ಹೋದ್ರೆ ಗಾಳಿ ಬೀಸ್ತಾ ಇದೆ ಅಂತೆ, ನಿಧಾನವಾಗಿ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಬೀಸ್ಬೇಕಾದ್ರೆ ಆ ಗಿಡ ಮರಗಳೆಲ್ಲ ನಿಧಾನವಾಗಿ ಅಲಗಾಡ್ತಾ ಇವೆ ಅಂತೆ. ಆ ಅಲಗಾಡಬೇಕಾದ್ರೆ ಈ ಮರಗಳೆಲ್ಲ ತುದಿ ಸ್ವಲ್ಪ ಅಷ್ಟು ಗಟ್ಟಿ ಇರುವುದಿಲ್ಲ, ಸ್ವಲ್ಪ ಅದೇನಾಗ್ತದೆ ಬಾಗುತ್ತಿತ್ತಂತೆ. ಹಿಂಗಾಗಿ ಆ ಪಲ್ಲವಗಳು ಮೇಲಿನ ಚಿಗುರುಗಳೆಲ್ಲ ಬಾಗಿ ರಾಮಚಂದ್ರನಿಗೆ ಸ್ವಾಗತ ಮಾಡ್ತಾ ಇವೇನೋ ಎಂಬಂತಿತ್ತಂತೆ. ನಾವು ಯಾರಾದ್ರೂ ಬರಬೇಕಾದ್ರೆ ಅವರನ್ನ ಬಗ್ಗಿ ಕೈ ಮುಗಿದು ಸ್ವಾಗತ ಮಾಡ್ತೇವೆ. ಆ ರೀತಿ ಮತ್ತೇನ್ ಮಾಡ್ತೇವೆ, ಪುಷ್ಪಗಳನ್ನ ಹಾಕಿ ಸ್ವಾಗತ ಮಾಡ್ತೇವೆ. ಅದೇ ರೀತಿ ಬಗ್ಗಿ ಸ್ವಾಗತ ಮಾಡ್ತಾ ಇತ್ತು. ಅಲ್ಲಿ ಆ ಮರದಲ್ಲಿ ಬೆಳೆದ ಪುಷ್ಪಗಳೆಲ್ಲ ನೆಲದ ಮೇಲೆ ಬೀಳ್ತಾ ಇತ್ತಂತೆ. ಈ ರೀತಿ ಆ ರಾಮಚಂದ್ರನನ್ನ ಆ ಪಂಚವಟಿ ಸ್ವಾಗತ ಮಾಡ್ತಿತ್ತು ಎಂಬುವಂತೆ ಕಾಣ್ತಿತ್ತು. ಫಲಂ ನಿವೇದ್ಯ ದೇಶೀಯಂ ನೈಕಮರ್ಪಯತಃ ಪೃಥಕ್ ಆತ್ಮನಸ್ತವನ ಯೈವ ಕಲ ಕೋಕಿಲ ನಿಸ್ವನಾನ್. ಅಲ್ಲಿ ಹೋದಾಗ ಅತಿಥಿಗಳ ಮನೆಗೆ ಹೋದಾಗ ನಮಗೆ ಯಾವ ರೀತಿ ಅನುಕೂಲ ಆಗ್ತದೋ ಆ ರೀತಿ ನೋಡ್ಕೊಳ್ತಾರಲ್ಲ ನಮ್ಮನ್ನ, ಆ ರೀತಿ ಅಲ್ಲಿ ಕಾಡಿಗೆ ಹೋದ್ರೆ ಕೋಕಿಲ, ಆ ಕೋಗಿಲೆಗಳ ಶಬ್ದ ಅಂತ, ಕೇಳಲಿಕ್ಕೆ ಮಧುರವಾದ ಕೋಗಿಲೆಗಳ ಶಬ್ದ. ಅಲ್ಲಿದ್ದ ಮರಗಳೆಲ್ಲ ಹಣ್ಣುಗಳನ್ನ ಬಿಟ್ಟು ಕೆಳಗಡೆ ಬಂದು ಜೋಲ್ತಾ ಇದ್ವು ಅಂತಂದ್ರೆ, ಕೈ ಹಾಕಿದ್ರೆ ಸಿಕ್ಬಿಡೋ ರೀತಿಯಲ್ಲಿ ಎಲ್ಲ ಹಣ್ಣುಗಳನ್ನು ಬಿಟ್ಟು ರಾಮಚಂದ್ರನಿಗೋಸ್ಕರ ಫಲ ಉಪಹಾರಗಳನ್ನ ಕೊಡ್ತಾ ಇವೇನೋ ಎಂಬಂತೆ ಅದು ಕಾಣ್ತಾ ಇತ್ತು. ಚಾಲಿತಾನ್ ಪವಮಾನೇನ ಪ್ರಹರ್ಷಾದಿವ ನೃತ್ಯತಃ. ಈ ಸಣ್ಣ ಮಕ್ಕಳಿಗೆ ಯಾರೋ ಗೆಸ್ಟ್ ಬಂದ್ರು, ಸೋದರ ಮಾವ ಬಂದ್ರು ಅಂತಂದ್ರೆ ಬಹಳ ಖುಷಿ, ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತವೆ, ಯಾಕಂದ್ರೆ ಅವ್ರಿಗೆ ಏನಾದ್ರೂ ತಂದಿರ್ತಾರಲ್ಲ. ಅದೇ ರೀತಿ ಈ ಗಾಳಿ ಬೀಸಿದಾಗ ಅಲ್ಲಿದ್ದ ಈ ಮರಗಳೆಲ್ಲ ಹಿಂಗೆ ಚಡಪಡಿಸ್ತಾ ನೃತ್ಯ ಮಾಡ್ತಿವೆ ಏನೋ ಎಂಬಂತೆ ಆ ರಾಮಚಂದ್ರನನ್ನ ಸ್ವಾಗತ ಮಾಡ್ತಾ ಇತ್ತು. ಆ ರಾಮಚಂದ್ರ ಪಂಚವಟಿಗೆ ಬಂದು ಆ ಗೋದಾವರಿಯ ತೀರದಲ್ಲಿ ಸಮೇ ಸ್ಥಳೇ ಪರ್ಣಶಾಲಾಂ ಅನುಕೂಲ ಜಲಾಶಯೇ ರಾಮವಾಕ್ಯಾಚಕಾರಾಥ ಲಕ್ಷ್ಮಣಶ್ಚಾರು ಲಕ್ಷಣ. ಅಲ್ಲಿ ಆ ರಾಮ ಆ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ, ಇಲ್ಲಿ ಒಂದು ನಾವು ಪರ್ಣಶಾಲೆ ಮಾಡಿ ಇಲ್ಲಿ ಇನ್ನು ಮೇಲೆ ನಾವು ವಾಸ ಮಾಡೋಣ ಅಂತ ಹೇಳಿ. ಈಗಾಗ್ಲೇ 9-10 ವರ್ಷ ಕಳೆದಿದೆ. ಅವರು ಪಂಚವಟಿಗೆ ಬಂದು ಅಲ್ಲಿ ಒಂದು ಪರ್ಣಶಾಲೆಯನ್ನ ಮಾಡಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅನೇಕ ವರ್ಷಗಳು, ಅನೇಕ ದಿನಗಳು ಅಲ್ಲೇ ಕಳೀತಾ ಇದೆ. ಅಷ್ಟೊತ್ತಿಗೆ ಅಲ್ಲಿ ತಮ್ ದೇಶಂ ರಾಕ್ಷಸಿ ಕಾಚಿತ್ ಆಜಗಾಮಯ ದೃಚ್ಛಯ ಸಾತು ಶೂರ್ಪಣಖಾ ನಾಮ ದಶಗ್ರೀವಸ್ಯ ರಾಕ್ಷಸಃ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಅಲ್ಲೊಬ್ಬ ರಾಕ್ಷಸಿ ಬಂದ್ಲಂತೆ. ಅವಳೇ ಶೂರ್ಪಣಖೆ, ದಶಗ್ರೀವಸ್ಯ ರಾಕ್ಷಸಃ. ಆ ಶೂರ್ಪಣಖೆ ನಾವು ನಿನ್ನೆ ದಿವಸ ನೋಡಿದ್ವಿ, ಆ ರಾವಣನ ತಂಗಿ. ರಾವಣನ ತಂಗಿ ಶೂರ್ಪಣಖೆ ಎದುರಿಚ್ಛಯ, ಏನೋ ಅದೃಷ್ಟ ಇತ್ತೋ ಏನೋ ಒಳದು ಆ ರೀತಿ ಆ ಇದಕ್ಕೆ ಬಂದ್ಲಂತೆ, ಆ ಪಂಚವಟಿಪುರಕ್ಕೆ ಬಂದ್ಲು. ಅಲ್ಲಿ ರಾಮಚಂದ್ರನನ್ನ ನೋಡ್ತಾ ಇದ್ದಾಳಂತವಳು. ಸುಕುಮಾರಂ ಮಹಾಸತ್ವಂ ಪಾರ್ಥಿವ ವ್ಯಂಜನಾನ್ವಿತಂ ರಾಮಂ ಇಂದೀವರಶ್ಯಾಮಂ ಕಂದರ್ಪ ಸದೃಶ ಪ್ರಭಂ. ಸುಕುಮಾರಂ, ಇನ್ನು ಏನೋ ಸಣ್ಣ ವಯಸ್ಸಲ್ಲಿರುವ ಯುವಕನಂತೆ ಕಾಣ್ತಾ ಇದ್ದ ರಾಮಚಂದ್ರ. ಮಹಾಸತ್ವಂ, ಅಷ್ಟೇ ಸುಕುಮಾರ ಅಂತ ಹೇಳಿ ಸಣ್ಣ ಪಾಪು ಅಂತ ತಿಳ್ಕೊಳ್ಬಾರ್ದು. ಮಹಾಸತ್ವಂ, ಅವನ ಪೌರುಷ ಅಮಿತವಾದದ್ದು. ಅಷ್ಟೇ ಅಲ್ಲ, ಅನೇಕ ರಾಜ ಲಕ್ಷಣಗಳನ್ನ ನೋಡಿ ರಾಮಂ ಇಂದೀವರ ಶ್ಯಾಮಂ, ಆ ಕನ್ನೈದಿಲೆಯ ಬಣ್ಣದಂತೆ ಕಂಗೊಳಿಸಿರುವಂತಹ ಆ ರಾಮನ ಮುಖವನ್ನ ನೋಡಿ ಅವಳು ಕಂದರ್ಪ ಸದೃಶ ಪ್ರಭಂ, ಕಂದರ್ಪ ಆ ಮನ್ಮಥನಂತೆ ಹೊಳೆಯುತ್ತಿದ್ದ ರಾಮಚಂದ್ರನ ಮುಖವನ್ನ ನೋಡಿ ತಾನು ಕಾಮಮೋಹಿತಳಾದ್ಲು. ಆ ರಾಮನ ಮೇಲೆ ಇವಳಿಗೆ ಕಾಮ ಹುಟ್ಟುತ್ತಂತೆ. ಇಷ್ಟಾದಾಗ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ, ಎಂಥ ಶೂರ್ಪಣಖಿ ಎಂಥ ರಾಮ, ಆ ರಾಮನನ್ನ ಎಂಥ ಶೂರ್ಪಣಖಿ ನೋಡಿದ್ಲು ಅಂತ. ಸುಮುಖಂ ದುರ್ಮುಖಿ ರಾಮಂ ವೃತ್ತ ಮಧ್ಯಂ ಮಹೋದರಿ.
ಇವನು ಸುಮುಖ ಅಂತೆ. ಒಮ್ಮೆ ಮುಖ ನೋಡಿದ್ರೆ ಇನ್ನೊಂದ್ ಸರ್ತಿ ನೋಡ್ಬೇಕು ನೋಡ್ಬೇಕು ಅನ್ನಿಸುವಂತ ಮುಖ. ಅಂಥ ರಾಮಚಂದ್ರನನ್ನ ದುರ್ಮುಖಿ, ಒಂದ್ ಸರ್ತಿ ನೋಡಿದ್ರೆ ಸಾಕಪ್ಪ ಇನ್ನು ನೋಡೋದು ಬೇಡ ಅಂತ ಅನ್ಸುವಂತ ದುರ್ಮುಖಿಯಾದಂತಹ ಶೂರ್ಪಣಖೆ ನೋಡಿದ್ಲು ಅಂತ. ವೃತ್ತ ಮಧ್ಯಂ ಮಹೋದರಿ, ವೃತ್ತ ಮಧ್ಯಂ ಅಂತ ಅಂದ್ರೆ ರಾವಣನ ಈ ರಾಮಚಂದ್ರನ ನಡು ಅತ್ಯಂತ ಸಣ್ಣದಾದ ನಡು ಅಂತ. ಆದ್ರೆ ಮಹೋದರಿ, ಆ ಶೂರ್ಪಣಖೆಯ ನಡು ಅಂತಂದ್ರೆ ಇಷ್ಟು ದೊಡ್ಡ ಹೊಟ್ಟೆ ಅಂತೆ, ರಾಕ್ಷಸಿಯ ಹೊಟ್ಟೆ. ವಿಶಾಲಾಕ್ಷಂ ವಿರೂಪಾಕ್ಷಿ, ಇವನ ಕಣ್ಣು ಕಮಲದ ದಳದಂತೆ ಅಗಲವಾದ ಉದ್ದವಾದ ಕಣ್ಣುಗಳಂತೆ, ಅವಳದು ವಿರೂಪಾಕ್ಷಿ, ಒಂದು ಕಣ್ಣು ದೊಡ್ಡದು ಇನ್ನೊಂದು ಕಣ್ಣು ಸಣ್ಣದು ಅಂತ. ಆ ರೀತಿ ಇದ್ದಂತಹ ರಾಕ್ಷಸಿ ರಾಮಚಂದ್ರನನ್ನು ನೋಡಿದ್ಲು. ಸುಕೇಶಂ ತಾಮ್ರ ಮೂರ್ಧಜ, ಇವನ ತಲೆ ಜಟೆ ಕಟ್ಟಿದ್ರೂ ಕೂಡ ಅತ್ಯಂತ ಕಪ್ಪಾದ ನೀಳವಾದಂತಹ ಕೂದಲಂತೆ. ಆದ್ರೆ ಅವಳದು ತಾಮ್ರ ಮೂರ್ಧಜ, ಈ ಕೂದಲು ಬೆಳ್ಳಗಾಗ್ತದೆ ಕೆಲವೊಬ್ರದ್ದು, ಈ ಬೆಳ್ಳಗಾದ್ಮೇಲೂ ಅದು ಜಾಸ್ತಿ ಓಡಾಡಿದ್ರೆ ಬಿಸಿಲೆಲ್ಲ ಕೆಂಪಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿ ತಾಮ್ರ ಮೂರ್ಧಜ, ತಾಮ್ರದ ಬಣ್ಣದಂತಹ ಕೂದಲಂತ ಅವಳದು. ಪ್ರಿಯ ರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವನ, ಇವನು ಅತ್ಯಂತ ಪ್ರಿಯ ರೂಪ, ಅವಳು ವಿರೂಪ, ಯಾವುದೂ ಒಂದಕ್ಕೊಂದು ಹೋಲಿಕೆನೇ ಇಲ್ಲಂತೆ. ಮೂಗು ಒಂದು ಸೊಟ್ಟಗಿರೋದು, ಬಾಯಿ ಸೊಟ್ಟಗಿರೋದು, ಕಣ್ಣು ಸೊಟ್ಟಗಿರೋದು, ಈ ರೀತಿ ಆದಂಥದ್ದು. ಸುಸ್ವರಂ ಭೈರವಸ್ವನ, ಇವನು ಸುಸ್ವರ, ಅವನು ಮಾತಾಡಿದ್ರೆ ಮೇಘಗಳು ಶಬ್ದ ಮಾಡದಂತೆ ಇರುವಂತಹ ಸುಸ್ವರ ಇವೊಂದು. ಅವಳು ಭೈರವಸ್ವನ, ಯಾರೋ ಈ ಕಾಗೆ ಎಲ್ಲ ಕಿರ್ಚಿದ್ರೆ ಕೇಳಿಸ್ತದಲ್ಲ ಆ ರೀತಿಯಾದಂತಹ ಶಬ್ದವುಳ್ಳ ಶೂರ್ಪಣಖೆ ರಾಮಚಂದ್ರನನ್ನ ನೋಡಿದ್ಲು. ಇಷ್ಟಾದಾಗ ಅವಳು ತಾನೇನು ಮಾಡಿದ್ಲು, ಕಾಮರೂಪಿಣಿ, ಅವಳು ಬೇಕಾದ ರೂಪವನ್ನ ಧರಿಸುವ ಶಕ್ತಿಯುಳ್ಳವಳು, ಒಳ್ಳೆ ಸುಂದರ ಸ್ತ್ರೀಯ ರೂಪವನ್ನ ಧಾರಣೆ ಮಾಡಿ ಬಂದು ಜಟೀ ತಾಪಸವೇಷೇಣ ಸಭಾರ್ಯ ಶರಚಾಪಧೃಕ್ ಆಗತಸ್ತ್ವಂ ಇಮಂ ದೇಶಂ ಕಥಂ ರಾಕ್ಷಸ ಸೇವಿತಂ. ಅಲ್ಲಪ್ಪ, ನೀನು ಜಟವನ್ನ ಧಾರಣೆ ಮಾಡಿ ತಾಪಸ ವೇಷವನ್ನ ತೊಟ್ಟು ಹೆಂಡತಿಯೊಟ್ಟಿಗೆ ಈ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ರಾಕ್ಷಸರಿರುವ ಈ ಪಂಚವಟಿಗೆ ಯಾಕೆ ಬರ್ಲಿಕ್ಕೆ ಹೋದಿ ನೀನು? ಅದಕ್ಕೆ ಜನಸ್ಥಾನ ಅಂತ ಆ ಜಾಗಕ್ಕೆ, ಈ ಜನಸ್ಥಾನಕ್ಕೆ ನೀನ್ ಯಾಕೆ ಬರ್ಲಿಕ್ಕೆ ಹೋದಿ ಅಂತ ಹೇಳಿ ಆ ಶೂರ್ಪಣಕ್ಕೆ ಕೇಳ್ತಾ ಇದ್ದಾಳಂತೆ. ಅವಾಗ ನೀನ್ ಯಾರು, ಎಲ್ಲಿಂದ ಬಂದಿ ಅಂತೆಲ್ಲ ಪ್ರಶ್ನೆ ಕೇಳಿದಾಗ ರಾಮಚಂದ್ರ ಹೇಳ್ತಾನೆ, ಆಸೀತ್ ದಶರಥೋ ನಾಮ ರಾಜಾ ತ್ರಿದಶ ವಿಕ್ರಮ ತಸ್ಯಾಹಂ ಅಗ್ರಜ ಪುತ್ರೋ ರಾಮೋ ನಾಮ ಜನೈಶ್ರುತಃ. ನಾನು ದಶರಥ ರಾಜನ ಮಗನಾದಂತಹ ರಾಮಚಂದ್ರ, ಈಗ ಸ್ವಲ್ಪ ದಿವಸದ ಮಟ್ಟಿಗೆ ಕಾಡಿಗೆ ಬಂದಿದ್ದೇನೆ ನಾನು ಅಂತ ಹೇಳಿ ಆ ದಶರಥನ ಪರಿಚಯ ಮಾಡಿಸಿ ತನ್ನ ಪರಿಚಯವನ್ನ ಹೇಳ್ಕೊಳ್ತಾನಂತೆ. ಹೇಳ್ಕೊಂಡು ನಾನು ನನ್ನ ತಮ್ಮ ಲಕ್ಷ್ಮಣನೊಟ್ಟಿಗೆ ಬಂದಿದ್ದೇನೆ, ಇವಳು ನನ್ನ ಹೆಂಡತಿ ಸೀತೆ ಅಂತ ಹೇಳಿ ಅವಳನ್ನು ನೋಡಿ ಹೇಳ್ತಾನಂತೆ. ತ್ವಾಂ ತು ವೇದಿತು ಮಿಚ್ಛಾಮಿ ಕಸ್ಯ ತ್ವಂ ಕಾಸಿ ಕಸ್ಯವಾ ತ್ವಂ ಹಿ ತಾವನ್ ಮನೋಜ್ಞಾಂಗಿ ರಾಕ್ಷಸೀ ಪ್ರತಿಭಾಸಿಮೆ. ನೀನು ನೋಡಿದ್ರೆ ಬಹಳ ಚಂದ ಕಾಣ್ಲಿಕ್ಕತ್ತಿ, ಇಷ್ಟು ಚಂದ ಯಾರು ಇರುವುದಿಲ್ಲ ಅಂತ ಅನಿಸ್ತಾ ಇದೆ, ನೀನ್ ಯಾವ್ದೋ ರಾಕ್ಷಸಿ ಇರೋ ಹಂಗೆ ನನಗೆ ಕಾಣ್ತಾ ಇದೆಯಲ್ಲ, ನೀನ್ ಯಾರು, ಎಲ್ಲಿಂದ ಬಂದಿ, ಯಾರ ಮಗಳು ಅಂತ ಹೇಳಿ ರಾಮಚಂದ್ರ ಕೇಳಿದಾಗ, ಹೌದೌದು ನಾನ್ ರಾಕ್ಷಸಿನೇ, ಶ್ರೂಯತಾಂ ರಾಮ ತತ್ವಾರ್ಥಂ ವಕ್ಷ್ಯಾಮಿ ವಚನಂ ಮಮ. ಅವಳು ಪ್ರಾಮಾಣಿಕವಾಗಿ ಒಪ್ಕೊಳ್ತಾಳಂತ, ಹೌದೌದು ನಾನು ರಾಕ್ಷಸಿನೇ, ಅಹಂ ಶೂರ್ಪಣಖಾ ನಾಮ ರಾಕ್ಷಸಿ ಕಾಮರೂಪಿಣಿ, ನಾನು ಇಚ್ಛಾರೂಪವನ್ನ ಧಾರಣೆ ಮಾಡುವಂತಹ ಶೂರ್ಪಣಖೆ ಅಂತ ರಾಕ್ಷಸಿ. ನನ್ನ ಅಣ್ಣ ರಾವಣ ಅಂತ ಗೊತ್ತಿದೆ ಅಲ್ಲ, ಎಲ್ಲ ಕೇಳಿರ್ಬೇಕಲ್ಲ ನೀನು. ರಾವಣ ನನ್ನ ಅಣ್ಣನ ಇತಿಹಾಸ ಬಹಳ ದೊಡ್ಡದಿದೆ. ಅರಣ್ಯಂ ವಿಚರಾಮೀದಂ ಏಕಾ ಸರ್ವಭಯಂಕರ ರಾವಣೋ ನಾಮ ಮೇ ಭ್ರಾತ ಯದಿತೆ ಶ್ರೋತ್ರಮಾಗತಃ. ನಿನ್ನ ಕಿವಿಗೆ ಬಿದ್ದಿರ್ಬೇಕಲ್ಲ ನನ್ನ ಅಣ್ಣ ರಾವಣ ಅಂತ ಹೇಳಿ, ಮಹಾಪರಾಕ್ರಮಿ, ಅವನ ತಂಗಿ ನಾನು. ಸದ್ಯಕ್ಕೆ ಸ್ವಲ್ಪ ದಿವಸಕ್ಕೆ ಇಲ್ಲಿ ಬಂದಿದ್ದೇನೆ, ನಾನು ಈ ಅರಣ್ಯದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳು ಹೇಳ್ತಾಳಂತೆ. ವಿಕೃತಾಚ ವಿರೂಪಾಚ ನಸೇಯಂ ಸದೃಶೀತವ ಅಹಮೇವಾನುರೂಪಾತೆ ಭಾರ್ಯಾರೂಪೇಣ ಪಶ್ಯಮಾಂ. ಏನಿಲ್ಲ, ಏನಿದ್ರು ಡೈರೆಕ್ಟ್ ಮಾತು. ನೀನ್ ಬಹಳ ಚಂದಿದ್ದಿ ನೋಡ್ಲಿಕ್ಕೆ, ನನಗೆ ನಿನ್ ಮೇಲೆ ಬಹಳಷ್ಟು ಮನಸ್ಸಾಗಿಬಿಟ್ಟಿದೆ, ಇವಳು ಯಾಕೋ ಸರಿ ಕಾಣ್ತಾ ಇಲ್ಲ ನನಗೆ. ವಿಕೃತ, ಅವಳು ಅತ್ಯಂತ ವಿಕೃತವಾಗಿದ್ದಾಳೆ ಸೀತೆ. ವಿರೂಪ, ಅವಳು ನೋಡ್ಲಿಕ್ಕೂ ಏನು ಚಂದ ಇಲ್ಲ, ಇವಳು ನಿನಗೆ ಸದೃಶಳಾದವಳಲ್ಲ, ಇವಳನ್ನ ಕಳಿಸ್ಬಿಡು, ನಾನು ನಿನಗೆ ಸದೃಶಳಾದಂತಹ ಹೆಂಡತಿ ಆಗ್ಬೇಕಾದವಳು, ನಾನು ನಿನ್ನನ್ನು ಮದುವೆ ಆಗಿಬಿಡ್ತೀನಿ. ತತಃ ಪರ್ವತ ಶೃಂಗಾಣಿ ವನಾನಿ ವಿವಿಧಾನಿ ಚ ಪಶ್ಯನ್ ಸಹ ಮಯಾ ಕಾಮಿ ದಂಡಕಾನ್ ವಿಚರಿಷ್ಯಸಿ. ನಾವಿಬ್ರು ಮದುವೆ ಆಗೋಣಂತೆ, ನಾವಿಬ್ರು ಮದುವೆ ಆಗಿ ಈ ದಂಡಕಾರಣ್ಯವನ್ನೆಲ್ಲ ನಿನಗೆ ತೋರಿಸ್ತೇನೆ ನಾನು. ಅನೇಕ ವಿಹಾರ ಮಾಡೋಣ, ಅನೇಕ ವರ್ಷಗಳ ಕಾಲ ವಿಹಾರ ಮಾಡಿ ಇಲ್ಲಿ ಸುಖವಾಗಿ ನಾವಿಬ್ರು ಇದ್ದು ಬಿಡೋಣ. ಈ ನಿನ್ನ ತಮ್ಮ ನಿನ್ನ ಹೆಂಡತಿ ಇದ್ದಾಳಲ್ಲ, ಇವರಿಬ್ಬರನ್ನು ನಾನು ತಿಂದು ಬಿಡ್ತೇನೆ, ನಾನು ರಾಕ್ಷಸಿ ಅಲ್ಲ ಅವಳು, ಇವರಿಬ್ಬರನ್ನು ನಾನು ತಿಂದು ಬಿಡ್ತೀನಿ ಅಂತ ಹೇಳಿ, ಅನೇನ ಸಹದೇ ಭ್ರಾತರ ಭಕ್ಷಯಿಷ್ಯಾಮಿ ಮಾನುಷೀಂ. ಇವರಿಬ್ರು ಮನುಷ್ಯರಲ್ಲ ಹೆಂಗೋ, ಇವರಿಬ್ರು ನಾನು ತಿಂದು ಬಿಡ್ತೀನಿ, ಆಮೇಲೆ ಇವರಿಬ್ರು ನೆನಪು ಬರುವುದಿಲ್ಲ ನಿನಗೆ, ನಾನು ನಿನಗೆ ಸ್ವರ್ಗ ಸುಖವನ್ನ ಈ ಭೂಲೋಕದಲ್ಲೇ ಇದ್ದು ಇಡೀ ದಂಡಕಾರಣ್ಯವನ್ನ ತೋರಿಸಿ ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿ ಅವಳು ಹೇಳ್ತಾಳಂತೆ. ಇಷ್ಟು ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ಇಲ್ಲ ಕೃತದಾರಾಸ್ಮಿ ಭವತಿ ಭಾರ್ಯಯಂ ದಯಿತಾ ಮಮ ತದ್ವಿಧಾನಾಂ ತು ನಾರೀಣಾಂ ಸುದುಃಖ ಸಸಪತ್ನತ. ಅಲ್ಲ, ಒಂದು ನೋಡು, ನನಗೆ ಆಗ್ಲೇ ಒಂದು ಮದುವೆ ಆಗಿಬಿಟ್ಟಿದೆ. ಮದುವೆ ಆಗಿರುವುದರಿಂದಾಗಿ ನಾನು ನಿನ್ನನ್ನು ಮದುವೆ ಆಗಿಬಿಟ್ರೆ ನೀನು ಎರಡನೇ ಹೆಂಡತಿ ಅಂತ ಆಗ್ತೀನಿ. ಅಂದ್ರೆ ಮೊದಲನೇ ಹೆಂಡತಿ ಸ್ಥಾನ ಸಿಗುವುದಿಲ್ಲ. ರಾಕ್ಷಸಿಯರಿಗೆ ಯಾವತ್ತೂ ಕೂಡ
ಇಬ್ರು ಹೆಂಡತಿ ಇದ್ದಾಗ ಬಹಳಷ್ಟು ಸಮಸ್ಯೆ ಆಗ್ತದೆ. ಮನುಷ್ಯರಾದ್ರೆ ಏನೋ ತಡ್ಕೊಂಡ್ಬಿಡ್ತಾರೋ ಏನೋ, ರಾಕ್ಷಸಿಯರಿಗೆ ಇನ್ನೊಬ್ಬ ಹೆಂಡತಿ ಇರಬಾರದು, ಅದರಲ್ಲಿ ಒಬ್ಬಳು ಹೆಂಡತಿ ಮನುಷ್ಯಳು ಇನ್ನೊಬ್ಳು ರಾಕ್ಷಸಿ ಅಂತ ಆದ್ರೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಿನಗೇನು ಬೇಜಾರು ಮಾಡ್ಕೊಳ್ಲಿಕ್ಕಿಲ್ಲ, ನಿನಗೆ ಮದುವೆ ಆಗ್ಬೇಕಲ್ಲ, ನಿನಗೊಂದು ಉಪಾಯ ಹೇಳ್ತೇನೆ ನಾನು. ಅನುಜಸ್ತ್ವೇಷ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನ ಶ್ರೀಮಾನ್ ಅಕೃತದಾರಾಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್. ನಿನಗೆ ನೋಡು, ನನ್ನಷ್ಟೇ ಸುಂದರವಾಗಿದ್ದಾನೆ, ನೀನು ಸರಿ ನೋಡಿಲ್ಲ ಅನ್ಸ್ತದೆ ಲಕ್ಷ್ಮಣನ ಮುಖ, ಒಂದ್ಸತಿ ಮುಖ ನೋಡು, ಒಂದು ಅಷ್ಟು ಸುಂದರ ಇದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಮದುವೆನೂ ಆಗಿಲ್ಲ, ಮದುವೆ ಆಗಿದೆ ಅವನಿಗೆ. ಸುಮ್ಮನೆ ಇವನು ಇವಳ ಮೇಲೆ ಇವಳಿಗೆ ಸ್ವಲ್ಪ ತಮಾಷೆ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಇನ್ನೂ ಮದುವೆ ಆಗಿಲ್ಲ. ಒಂದ್ಸರ್ತಿ ಅವನ ಮುಖ ನೋಡು, ನಿನಗೆ ಇಷ್ಟ ಆಗ್ತದೆ, ಅವನನ್ನ ಮದುವೆ ಆಗ್ತೀಯೇನು ಕೇಳು, ಅವನನ್ನು ಕೇಳು ಹೇಳಿ ಲಕ್ಷ್ಮಣನ ಬಳಿ ಲಕ್ಷ್ಮಣನಿಗೆ ಸನ್ನೆ ಮಾಡಿ, ಸುಮ್ಮನೆ ತಮಾಷೆ ಹೇಳಿ ಕಳಿಸಿದ್ದೀನಿ, ನೀನು ಸ್ವಲ್ಪ ತಮಾಷೆ ತಗೋ ಅಂತ ಹೇಳಿ ರಾಮಚಂದ್ರ ಅವಳನ್ನು ಕಳಿಸ್ತಾನಂತೆ. ಅವಳು ಹೋಗಿ ಅವಳನ್ನು ನೋಡಿ, ಓ ಹಾಗಾದ್ರೆ ನೀನ್ ಆಗ್ಬೋದು, ನನಗೇನು ತೊಂದರೆ ಇಲ್ಲ, ಸುಂದರ ಇದ್ದೀನಿ ನೀನು, ನನಗೆ ಸುಂದರ ಪುರುಷರಿದ್ರೆ ಆಯ್ತು, ನಾವಿಬ್ರು ಮದುವೆ ಆಗೋಣ ಅಂತ ಹೇಳಿ ಲಕ್ಷ್ಮಣನ ಮುಂದೆ ಪ್ರಪೋಸಲ್ ಇಡ್ತಾಳಂತೆ. ಅವಾಗ ಲಕ್ಷ್ಮಣ ಹೇಳ್ತಾನಂತೆ, ಲಮ ಕಥಂ ದಾಸಸ್ಯ ಮೇ ದಾಸಿ ಭಾರ್ಯಾ ಭವಿತುಮಿಚ್ಛಸಿ. ನಾನು ರಾಜ್ಯದಿಂದ ಕಾಡಿಗೆ ಬಂದಿದ್ದು ಈ ರಾಮನ ಸೇವೆ ಮಾಡಬೇಕು ಅಂತ. ನಾನು ಯಾರು ಗೊತ್ತಾ, ರಾಮನ ದಾಸ. ಈ ನನ್ನ ಮದುವೆ ಆದ್ರೆ ನೀನು ಅವನ ಸೇವೆ ಮಾಡ್ಬೇಕಾಗ್ತದೆ, ನಾನೇ ಒಬ್ಬನಿಗೆ ದಾಸ. ನೀನು ಮದುವೆಯಾಗಿ ನನ್ನ ಸೇವೆ ಮಾಡಿ ದಾಸನ ದಾಸಿ ಅಂತ ಆಗ್ಲಿಕ್ಕೆ ನಿನಗೆ ಮನಸ್ಸಿದೇನಾ? ಹಾಗಾದ್ರೆ ನನ್ನನ್ನು ಮದುವೆ ಆಗೋದು ಬೇಡ, ನೀನು ಅವನನ್ನೇ ರಾಮಚಂದ್ರನನ್ನೇ ಕೇಳು, ಅವನನ್ನೇ ಮದುವೆ ಆಗು ಅಂತ ಹೇಳಿ ಇತಿಸ ಲಕ್ಷ್ಮಣ ಏನು ಹೋಗ್ತಾ ಕರಾಲ ನಿರ್ಣತೋದರಿ ಮನ್ಯತೆ ತದ್ವಜ ಸತ್ಯಂ ಪರಿಹಾಸ ವಿಚಕ್ಷಣ. ಅವಳಿಗೆ ಇವರಿಬ್ರು ತಮಾಷೆ ಮಾಡ್ತಿದ್ದಾರೆ ಅನ್ನೋ ಪರಿಜ್ಞಾನವೇ ಇಲ್ಲಂತೆ. ಅವಳು ಲಕ್ಷ್ಮಣ ಹೇಳಿದ ಕೂಡ್ಲೆ ವಾಪಸ್ ರಾಮನ ಹತ್ರ ಹೋದ್ಲು ಅಂತ. ಅದರಲ್ಲಿ ಕರಾಳ ನಿರ್ಣತೋದರಿ ಅಂತ, ಅವಳನ್ನ ನಿರ್ಣತೋದರಿ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಈ ನಿರ್ಣತೋದರಿ ಅನ್ನೋ ಪದವೇ ರೋಚಕವಾದದ್ದು. ನತ ಅಂತಂದ್ರೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡೋದಕ್ಕೆ ನತ, ಅವನು ನಮಸ್ಕಾರ ಮಾಡಿದ ಅಂತ ಕರಿತೇವೆ. ನತೋದರಿ ಅಂತಂದ್ರೆ ಸ್ವಲ್ಪ ಹೊಟ್ಟೆ ನಮಸ್ಕಾರ ಮಾಡುವ ಪೊಸಿಷನ್ ಅಲ್ಲಿ ಇದ್ರೆ, ಅಂದ್ರೆ ಹೊಟ್ಟೆ ಕೆಲವೊಬ್ರದ್ದು ದಪ್ಪ ಇರ್ತದೆ, ರೌಂಡ್ ಇರ್ತದೆ. ಈ ನತ ಅಂತಂದ್ರೆ ಸ್ವಲ್ಪ ಜೋತಾಡೋದು ಅಂತ. ನಿರ್ಣತ ಅಂದ್ರೆ ಚೆನ್ನಾಗಿ ಬಾಗಿ ನಮಸ್ಕಾರ ಮಾಡ್ತಾರಲ್ಲ, ಅವ್ರನ್ನ ನಿರ್ಣತ ಅಂತ. ಅಂದ್ರೆ ಈ ಶೂರ್ಪಣಕಿಯ ಹೊಟ್ಟೆ ಯಾವ ರೀತಿ ಇತ್ತು ರಾಕ್ಷಸ ಶರೀರದಲ್ಲಿದ್ದಾಗ ಅಂತಂದ್ರೆ, ಪೂರ್ತಿ ಹೊಟ್ಟೆ ಕೆಳಗಡೆ ಜೋತಾಡ್ತಾ ಇತ್ತಂತೆ, ಅಂಥ ಉದರ ಉಳ್ಳವಳು ನಿರ್ಣತೋದರಿ ಅಂತ. ಇಮಾಂ ವಿರೂಪಾಂ ಅಸತೀಂ ಕರಾಲಾಂ ನಿರ್ಣತೋದರೀಂ ವೃದ್ಧಾಂ ಭಾರ್ಯಾಂ ಅವಷ್ಟಭ್ಯ ನಮಾಂ ತ್ವಂ ಬಹುಮನ್ಯಸೆ. ಏನ್ ಆಟಾಡ್ತಿದ್ದೀರಿ ಇಬ್ರು ಸೇರಿ ನನ್ನ ಜೋಡಿ? ನಿನ್ಗೇನು ಈ ಸೀತೆ ನಿನ್ನ ಪತ್ನಿ ಇದ್ದಾಳೆ ಅಂತ ಇಷ್ಟು ಸೊಕ್ಕು ತೋರಿಸ್ತಾ ಇದೆಯಲ್ಲ, ಅವಳನ್ನು ನಾನು ತಿಂದು ಬಿಡ್ತೇನೆ ನಾನು ಅಂತ ಹೇಳಿ ಸೀತೆಯನ್ನ ತಾನು ತಿನ್ಲಿಕ್ಕೆ ಅಂತ ಹೇಳಿ ಹೋಗ್ತಾಳಂತೆ. ಅದ್ಯಮಾಂ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷೀಂ. ನೀನ್ ನೋಡ್ತಿದ್ದಾಗ್ಲೇ ಸೀತೆಯನ್ನ ನಾನು ತಿಂದು ಬಿಡ್ತೀನಿ ಅಂತ ಹೇಳಿ ತಾನು ಆ ಸೀತೆಯನ್ನ ತಿನ್ಲಿಕ್ಕೆ ಅಂತ ಹೋಗ್ತಾಳಂತೆ. ರಾಮಚಂದ್ರ ಏನು ಮಾಡುವುದಿಲ್ಲ. ಇತ್ಯುಕ್ತೋ ಲಕ್ಷ್ಮಣಸ್ತಸ್ಯಾಹ ಕ್ರುದ್ಧೋ ರಾಮಸ್ಯ ಪಶ್ಯತಃ ಉದ್ಧೃತ್ಯ ಖಡ್ಗಂ ಚಿಚ್ಛೇದ ಕರ್ಣನಾಸೆ ಮಹಾಬಲಃ. ಇಷ್ಟಾದಾಗ ರಾಮಚಂದ್ರ ಕಣ್ಣಲ್ಲೇ ಲಕ್ಷ್ಮಣನಿಗೆ ಸನ್ನೆ ಮಾಡ್ತಾನಂತೆ. ಸನ್ನೆ ಮಾಡಿದ ಕೂಡಲೇ ಆ ಲಕ್ಷ್ಮಣ ಹೋಗಿ ಉದ್ಧೃತ್ಯ ಖಡ್ಗಂ ಚಿಚ್ಛೇದ, ಖಡ್ಗ ತಗೊಂಡ ಅಂತೆ, ಮೂಗು ಕಿವಿ ಎರಡನ್ನು ಕೂಡ ಕತ್ತರಿಸಿ ಬಿಟ್ಟ. ಅದರಲ್ಲಿಯೂ ಮೂಗು ಕಿವಿ ಯಾಕೆ ಕತ್ತರಿಸಿದ ಅಂತಂದ್ರೆ, ಈ ಶೂರ್ಪಣಕಿಗೆ ಎಲ್ಲಿ ಮನುಷ್ಯರಿದ್ದಾರೆ ಎಲ್ಲಿ ಪ್ರಾಣಿಗಳಿದೆ ಅಂತ ಹೇಳಿ ಬರೀ ಸ್ಮೆಲ್ ನೋಡಿದರೆ ಗೊತ್ತಾಗ್ಬಿಡ್ತಿತ್ತಂತೆ. ಎಲ್ಲೆಲ್ಲೋ ಮಾತಾಡಿದ್ದು ಕಿವಿಯಲ್ಲಿ ಕೇಳಿಸ್ತಿತ್ತಂತೆ, ಮನುಷ್ಯರು ಯಾರೋ ಬಂದಿದ್ದಾರೆ ತಿನ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ಹಂಗ ಹೋಗ್ತಿದ್ಲಂತ. ಹಂಗಾಗಿ ಈ ಮೂಗು ಕಿವಿ ಇಲ್ಲ ಅಂತಂದ್ರೆ ಇವಳು ನೆಟ್ಟಗಿರ್ತಾಳೆ ಇವಳು ಅಂತ ಹೇಳಿ ಲಕ್ಷ್ಮಣ ಅವಳ ಮೂಗನ್ನ ಮತ್ತೆ ಕಿವಿಯನ್ನ ಕತ್ತರಿಸ್ಬಿಡ್ತಾನೆ. ಈ ರೀತಿ ಸಾ ವಿಕ್ಷರಂತಿ ರುಧಿರಂ ಬಹುಧಾ ಘೋರ ದರ್ಶನ ಪ್ರಗೃಹ್ಯ ಬಾಹು ಗರ್ಜಂತಿ ಪ್ರವಿವೇಶ ಮಹಾವನಂ. ಇಷ್ಟಾದಾಗ ಇವಳು ವಿಕ್ಷರಂತಿ ರುಧಿರಂ, ರಕ್ತ ಎಲ್ಲ ಸೋರ್ತಾ ಇದೆ ಅಂತೆ ಕಿವಿಯಿಂದ ಮೂಗಿಂದ. ಮೂಗು ಕಿವಿ ಹಿಡ್ಕೊಂಡು ಜೋರಾಗಿ ತಾನು ಗರ್ಜನೆ ಮಾಡ್ತಾ ಅಲ್ಲಿಂದ ತಾನು ಆ ಘೋರ ಮಹಾದಂಡಕಾರಣ್ಯವನ್ನ ತಾನು ಪ್ರವೇಶ ಮಾಡಿ ಓಡಿ ಹೋಗ್ತಾ ಇದ್ದಾಳಂತೆ. ಓಡಿ ಎಲ್ಲಿಗೆ ಹೋದ್ಲಪ್ಪ ಅಂತಂದ್ರೆ, ತರುಣೌ ತರುಣೀಯುಕ್ತೌ ವೈರಿಣೌ ಮೇ ವನಾಂತರೇ ತಯೋ ಪಿಬೇಯಂ ರಕ್ತೌಘಂ ಇತಿ ರಾಕ್ಷಸ್ಯ ವೋಚತ. ಅವಳು ರಾಕ್ಷಸಿ ಹೋಗಿ ಖರ ದೂಷಣ ತ್ರಿಶಿರ 3 ಜನನ್ನ ಕೊಟ್ಟು ಕಳಿಸಿದಾನ ರಾವಣ. ಆ 3 ಜನ ಆ ಖರನ ಹತ್ರ ಹೋಗ್ತಾಳಂತೆ. ಯಾಕಂದ್ರೆ ಅವ್ರಿಗೆಲ್ಲ ಪ್ರಧಾನ ಖರ ಅಂದ್ರೆ ಈ ಶೂರ್ಪಣಕಿಗೆ ತಮ್ಮ ಆಗ್ಬೇಕು, ಅವನು ಮಲತಾಯಿಯಲ್ಲಿ ಹುಟ್ಟಿದ ತಮ್ಮ, ಇನ್ನೊಬ್ಬ ರಾಕ್ಷಸ ಅಷ್ಟೇ. ಅವನತ್ರ ಹೋಗಿ ಹೇಳ್ತಾಳಂತೆ, ನೋಡು ನನ್ನ ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಇಬ್ರು ಬಂದಿದ್ದಾರೆ, ಯಾರು? ತರುಣವು ತರುಣಿಯುಕ್ತವು, ಇಬ್ರು ತರುಣರು ಒಬ್ಬ ತರುಣಿಯೊಟ್ಟಿಗೆ ಕೂಡ್ಕೊಂಡು ಈ ಕಾಡಿಗೆ ಪ್ರವೇಶ ಮಾಡಿದರೆ ಅವ್ರ 3 ಜನದ ರಕ್ತವನ್ನ ನಾನು ಕುಡಿಬೇಕಾಗಿದೆ. ನನ್ನ ಪರಿಸ್ಥಿತಿ ಈ ರೀತಿ ಮಾಡಿದ್ದಾರೆ ಅವರು, ಹಾಗಾಗಿ ಅದಕ್ಕೆ ಬೇಕಾದ್ದನ್ನ ನೀನು ಮಾಡು ಅಂತ ಹೇಳಿ ಖರನಿಗೆ ಹೇಳಿದ್ಲಂತವಳು. ಖರಾನಾದಿ ದೇಶ ಚತುರ್ದಶ ನಿಶಾಚರಾನ್ ತೇತಯ ಸಾರ್ಧಮ ಜಗ್ಮುಹು ಯತ್ರ ರಾಮೋ ರಮಾಸಖಃ. ಖರ, ಇದೇನು ಇಂಥ ಪರಿಸ್ಥಿತಿ ಮಾಡಿಬಿಟ್ಟಿದಾರಲ್ಲ ಇವ್ರನ್ನ ಸಾಯಿಸ್ಲೇಬೇಕು ತಡಿ ಅಂತ ಹೇಳಿ
ಒಬ್ಬರೇ ಹೋಗಿ ಸಾಯಿಸಿ ಬಂದ್ರೆ ಇವರು ರಾಕ್ಷಸರು ಒಬ್ಬರೇ ಅಂತ ತಿಳ್ಕೊಳ್ತಾರ ಅವರು. ಅಲ್ಲಿದ್ದವ್ರಿಗೆಲ್ಲ ಪಾಠ ಗೊತ್ತಾಗಬೇಕು. 14 ಜನರನ್ನ ಕಳಿಸ್ತೇನೆ ನಾನು ಅಂತ ಹೇಳಿ 14 ಜನರನ್ನ ಖರ ತಾನು ಆದೇಶ ಮಾಡ್ತಾನಂತೆ. ಹೋಗಿ ಅದೇನು ಸಮಸ್ಯೆ ನೋಡಿ ಸ್ವಲ್ಪ ಅವ್ರನ್ನ ಮುಗಿಸ್ಬರ್ರಿ ನೀವು ಅಂತ ಹೇಳಿ. ಅಷ್ಟಾದಾಗ ಆದತ್ತ ದತ್ತಾರಿ ಭಯಂ ಚಾಪಂ ಚಾಮೀಕರೋಜ್ವಲಂ. ರಾಮಚಂದ್ರನಿಗೆ ಗೊತ್ತಾಗ್ತದಂತೆ ಅಲ್ಲಿಂದ ರಾಕ್ಷಸರು ಬರ್ತಾ ಇದ್ದಾರೆ 14 ಜನ ಅಂತ ಹೇಳಿ. ರಾಮಚಂದ್ರ ತಾನು ಬಿಲ್ಲು ಮತ್ತು ಬಾಣವನ್ನ ಹಿಡಿದು ತಾನು ಸಿದ್ಧನಾಗ್ತಾನಂತೆ. ಸಿದ್ಧನಾಗಿ ಶಸ್ತ್ರಾಸ್ತ್ರ ವೃಷ್ಟಿಂ ದುರ್ಧರ್ಷಾಂ ಶರೈಶ್ಚಿತ್ವಾ ಚ ರಕ್ಷಸಾಂ ಚತುರ್ದಶ ಶರಾಂ ತೀಕ್ಷ್ಣಾನ್ ರುಗ್ಮ ಪುಂಖಾನ್ ಅಮುಂಚತ. ಇಷ್ಟಾದಾಗ ಆ ರಾಮಚಂದ್ರನ ಮೇಲೆ 14 ಜನ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದಾಗ ಒಟ್ಟಿಗೆ 14 ಬಾಣಗಳನ್ನಂತೆ. ಅದು ರುಗ್ಮ ಪುಂಖಾನ್. ಆ ಬಾಣದ ಹಿಂದೆ ಏನು ಪುಂಖ ಇರ್ತದಲ್ಲ, ಆ ಪುಂಖ ಬಂಗಾರದ ಪುಂಖವಾಗಿತ್ತಂತೆ. ಆ 14 ಬಂಗಾರದ ರೆಕ್ಕೆಯುಳ್ಳಂತಹ ಬಾಣಗಳನ್ನ ರಾಮಚಂದ್ರ 14 ಜನರಿಗೆ ಒಟ್ಟಿಗೆ ಬಿಡ್ತಾನಂತೆ. ಅಷ್ಟೂ ಜನ ಒಟ್ಟಿಗೆ ಸತ್ತು ನರಕವನ್ನ ಸೇರಿದ್ರು. ಈ ರೀತಿ 14 ಜನ ಸತ್ರು ಅಂತ ಗೊತ್ತಾಗ್ತದೆ. ಶರಾಸ್ತೇಥ ಶರೀರಾಣಿ ನೃಶರೀರಾಶಿನಾಂ ಕ್ಷಣಾತ್ ವಿತ್ವಾ ಧರಾತಲೆ ಮಜ್ಜನ್ ರಾಕ್ಷಸಾನ್ ನಿರಯೇ ಶುಚೌ. ಈ ರೀತಿ ಅವರ ಶರೀರವನ್ನ ಸೀಳಿ ಆ ಬಾಣ ಅವರನ್ನ ತಗೊಂಡೋಗಿ ನರಕಕ್ಕೂ ಹಾಕಿಬಿಡ್ತು ಅಂತ. ಈ ರೀತಿ ಆ ಬಾಣಗಳಿಂದ ರಾಮಚಂದ್ರ ಆ 14 ರಾಕ್ಷಸರನ್ನ ಸಂಹಾರ ಮಾಡಿದ. ಇಷ್ಟಾದ ಕೂಡಲೇ ಶೂರ್ಪಣಖಿ ಅಲ್ಲೇ ಸೈಡಲ್ಲಿ ನಿಂತು ನೋಡ್ಲಿಕ್ಕತ್ತಿದಂತೆ. ಇದೇನು 14 ಮಂದಿನ ಸಾಯಿಸ್ಬಿಟ್ನಲ್ಲ ಇವನು ಅಂತ ಹೇಳಿ ಮತ್ತೆ ಓಡಿ ಹೋಗ್ತಾಳಂತೆ. ದುಃಖಾತ್ ಶೂರ್ಪಣಖಿ ಗತ್ವಾ ರುರೋಧ ಖರ ಸನ್ನಿಧವು. ಜೊರಾಗಿ ಗೋಳಿಟ್ಟು ಅಳ್ತಾ ಇದ್ದಾಳಂತೆ. ಕ್ಲೀಬೋಸಿತ್ವಂ ಮನುಷ್ಯಾಭ್ಯಾಂ ಭೀತಶೇಷೇ ಗೃಹೇಶ್ವಿತಿ. ನೀನು ನಪುಂಸಕ, ಯಾವ್ದೋ ರಾಕ್ಷಸರು ಬಂದಿದ್ದಲ್ಲ, ಮನುಷ್ಯರನ್ನ ನೋಡಿ ಹೆದರಿ ನೀನು ಇಲ್ಲಿದ್ದು ಆ 14 ಮಂದಿನ ಕಳಿಸಿದ್ಯಲ್ಲ, ನೀನೇ ಹೋಗ ಅವ್ರನ್ನ ಸಾಯಿಸ್ಲಿಕ್ಕೆ ಅಂತ. ಇವನ್ ಪಾಪ ಏನು 14 ಮಂದಿನ ಕಳಿಸಿ ಮುಗಿಸ್ಬಿಟ್ರೆ ಆಯ್ತು ಕೆಲಸ, ನಾ ಯಾಕೆ ಹೋಗ್ಬೇಕು ಅಂತ. ಈಕಿ ಬಂದು ನಪುಂಸಕ ಅಂತೆಲ್ಲ ಬೈದಿದ್ ನೋಡಿ ಅವನಿಗೆ ಸಿಟ್ಟು ಬರ್ತದಂತೆ. ತಾನು ಹೌದಾ ತಡಿ ಇರು ಅಂತ ಹೇಳಿ ಅಂಜನಾದ್ರಿ ಶರೀರಾಣ ರಕ್ಷಸಾಂ ಭೀಮಕರ್ಮಣಾಂ ಚತುರ್ದಶ ಸಹಸ್ರಾಣಿ ಪ್ರಾತಿಷ್ಠಂತ ಖರಾಜ್ಞಯ. ಈಗ 14 ಮಂದಿ ಅಷ್ಟೇ ಹೋಗಿದ್ದು, ಈಗ 14,000 ಜನ ರಾಕ್ಷಸರನ್ನ ಆದೇಶ ಮಾಡ್ತಾನಂತ. 14,000 ರಾಕ್ಷಸರು, ಅವ್ರದ್ದು ಪೂರ್ತಿ ಸೈನ್ಯ. ಅದನ್ನೇ ತಗೊಂಡು ಹೋಗೋಣ, ಏನಾಗ್ತದೆ ನೋಡೇ ಬಿಡೋಣ ಅಂತ ಹೇಳಿ ಅಷ್ಟೂ ಜನನ್ನ ಕರ್ಕೊಂಡು ಹೋಗ್ತಾ ಇದ್ದನಂತೆ. ಹೋಗಬೇಕಾದ್ರೆ ದಿವ್ಯಾನ್ ಭೌಮಾಂಶ್ಚ ಶಾರೀರಾನ್ ಉತ್ಪತಾನ್ ಅಭಿವೀಕ್ಷ್ಯ ಚ ಕರ ಪ್ರಖರ ಸಂರಂಭಾತ್ ಅನಾದೃತ್ಯೈವ ತಾನ್ಯಯೋ. ಅವನು ಖರ ಹೋಗ್ತಾ ಇದ್ದಾನಂತೆ. ಖರ ಹೋಗ್ಬೇಕಾದ್ರೆ ಅವನಿಗೆ ಕೆಲವು ದಿವ್ಯ ಅಂತರಿಕ್ಷ ಭೌಮ ಅಂತ. ಈ ದಿವ್ಯ ಅಂದ್ರೆ ಭೂಲೋಕದಲ್ಲಿ ಕೆಲವು ಶಕುನಗಳು ಅಪಶಕುನಗಳು ಕಾಣ್ಲಿಕ್ಕೆ ಪ್ರಾರಂಭ ಆದ್ವಂತೆ. ಆ ಅಂತರಿಕ್ಷದಲ್ಲಿ ಕೆಲವು ಆಕಾಶವನ್ನು ನೋಡಿದಾಗ ಮೋಡವನ್ನ ನೋಡಿ ಕೆಲವು ಅಪಶಕುನಗಳು ಗೊತ್ತಾಗ್ತದಂತೆ. ಕೆಲವು ದೇಹದಲ್ಲಿ ಅಪಶಕುನಗಳು, ಈ ಎಡಗಣ್ಣು ಅದರುವುದು, ಇದೆಲ್ಲ ಅಪಶಕುನಗಳು ಅಂತ. ಈ ರೀತಿಯ ಅಪಶಕುನಗಳು ಗೊತ್ತಾದ್ರೂ ಅವನಿಗೆ ಬಂದ ಸಿಟ್ಟಿನ ಮುಂದೆ ಆ ಶಕುನಗಳು ಯಾವುದು ಗೊತ್ತಾಗ್ಲಿಲ್ಲಂತೆ. ತನಗೆ ಏನಾಗುದಿಲ್ಲ ಅಂತ ಹೇಳಿ ಧೈರ್ಯದಿಂದ ತಾನು ಮುನ್ನುಗ್ತಾ ಇದ್ದಾನೆ. ಏಷ ಬಾಹುಸ್ಫರತಿ ಮೇ ಚಾಪಂ ಛೇದಂ ವಿಶೇಷತೆ ಬಲೇಸ್ಮಿನ್ ಸ್ತಿಷ್ಠ ವೈದೇಹ್ಯ ಸಾರ್ಧಂ ಶರಧನುರ್ಧರ. ರಾಮಚಂದ್ರನಿಗೆ ಕೆಲವು ಶಕುನಗಳು ಗೊತ್ತಾಗ್ತಾ ಇದೆ ಅಂತೆ. ಏನು? ಏಷ ಬಾಹುಸ್ಫರತಿ ಮೇ, ಅವನ ಬಾಹು, ಬಲಗಡೆಯ ಬಾಹು ಅಲಗಾಡ್ತಾ ಇದೆ ಅಂತೆ. ಚಾಪಂ ಛೇದಂ ವಿಚೇಷ್ಟತೆ, ಈ ಕೈಯಲ್ಲಿ ಹಿಡಿದಿರತಕ್ಕಂತಹ ಧನುಸ್ಸು ಕಂಪನ ಮಾಡ್ತಾ ಇದೆ ಅಂತೆ. ಕೈ ಹಿಡ್ಕೊಂಡಾಗ್ಲೇ ಅಲಗಾಡ್ತಾ ಇದೆ ಅಂತೆ. ಇದೆಲ್ಲ ಕ್ಷತ್ರಿಯರಿಗೆ ಯುದ್ಧದ ಸೂಚನೆಯನ್ನು ಕೊಡ್ತಾ ಇರುವಂತಹ ಶಕುನಗಳು ಅಂತ. ಈ ರೀತಿ ಶಕುನಗಳು ಗೊತ್ತಾಗ್ತಾ ಇದ್ದ ಹಾಗೆ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದಂತೆ ಸೀತೆಯನ್ನ ಕರ್ಕೊಂಡು ಆ ಗುಹೆ ಒಳಗೆ ಅವಳಿಗೆ ರಕ್ಷಕನಾಗಿ ನೀನು ಅಲ್ಲೇ ಇರು, ಇವ್ರು ಎಷ್ಟು ಜನ ಬಂದ್ರು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ರಾಮಚಂದ್ರ ಖಡ್ಗ ಧನುಸ್ಸು ಬಾಣಗಳನ್ನೆಲ್ಲ ಹಿಡ್ಕೊಂಡು ತಾನು ಸಿದ್ಧನಾಗಿ ನಿಂತ. ಇಷ್ಟಾದಾಗ 14,000 ದೊಡ್ಡ ರಾಕ್ಷಸರ ಸಾಗರ ಬರ್ತಾ ಇದೆ ಅಂತ ಎದುರುಗಡೆ. ರಕ್ಷೋಗಣ ಪ್ರಕ್ಷುಭಿತೋ ಗತ್ವಾ ಭಗ್ನಜವೋ ಭವತ್ ಅಲೋಕ ಸೀಮಾಂ ರಾಮಸ್ಯ ವೇಲಾಮಿವ ಮಹೋದಧಿ. ಆ ರಾಮನನ್ನ ನೋಡ್ತಾ ಇದ್ದಾಗ್ಲೆ 14,000 ಜನ ಅಲ್ಲಿಂದ ಬರ್ತಾ ಇದ್ದಾರಂತೆ. ದೂರದಿಂದ ಅಷ್ಟು ಜನ ಬರ್ಬೇಕಾದ್ರೆ ಈ ಕಡೆಯಿಂದ ರಾಮಚಂದ್ರ ಒಬ್ಬನೇ. ಇವನನ್ನ ನೋಡ್ತಾ ಇದ್ದಾಗ್ಲೆ ಅವನ ಸತ್ವ, ಅವನ ಪೌರುಷ, ಆ ರಾಮಚಂದ್ರನ ಮುಖ ನೋಡ್ತಾ ಇದ್ದಾಗ್ಲೆ ಇವರ ಎಲ್ಲ ಸತ್ವಗಳು ಕರಗಿ ನೀರಾಗಿ ಹೋಯ್ತು ಅಂತ. ಅಂದ್ರೆ ಯಾವ ರೀತಿ ಅಂದ್ರೆ ಅಲೋಕ ಸೀಮಾಂ ರಾಮಸ್ಯ ವೇಲಾಮಿವ ಮಹೋದಧಿ. ನಾವು ಸಮುದ್ರಕ್ಕೆ ಹೋಗ್ತೀವಿ, ಸಮುದ್ರದಲ್ಲಿ ಅಲೆಗಳನ್ನು ನೋಡ್ತೀವಿ. ಅಲೆ ದೂರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬರ್ತವೆ. ಇಲ್ಲಿ ಹತ್ರ ಬರ್ತಾ ಈ ತೀರಕ್ಕೆ ಬರ್ಬೇಕಾದ್ರೆ ಯಾವುದೋ ಅಲೆ ಇಲ್ಲ, ಆ ಅಲೆಯ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಡ್ತದೆ. ಯಾವ ರೀತಿಯೋ ಅದೇ ರೀತಿ ಬಹಳಷ್ಟು ಹುಮ್ಮಸ್ಸಿನಿಂದ 14,000 ಜನ ಅಲ್ಲಿಂದ ಬರ್ತಾ ಇದ್ದಾರಂತೆ. ಬರ್ಬೇಕಾದ್ರೆ ಏನು ಬಹಳಷ್ಟು ಹುಮ್ಮಸ್ಸು, ಜೋರಾಗಿ ಜಯಕಾರ ಹಾಕೊಂಡು ಖರನಿಗೆ ಎಲ್ಲ ಜಯಕಾರ ಹಾಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರ್ತಾ ಇದ್ದ ಹಾಗೆ ಆ ರಾಮಚಂದ್ರನ ಮುಖವನ್ನೇ ನೋಡಿ ಎಲ್ಲ ಸತ್ವ ಕ್ಷೀಣ ಆಗಿ ಹೋಯ್ತವರದು ಅಂತ. ಇಷ್ಟಾದಾಗ ಯಾರ್ಯಾರು ಬಂದಿದ್ರಲ್ಲಿ ಅಂತಂದ್ರೆ ಅಮರ್ಷಿತ ಖರ ಪ್ರಾಯಾತ್ ಪರಿತಸ್ತ ಮಥಾಪರೆ. ಈ ಖರ ತನ್ನ ಸುತ್ತಲೂ 12 ಜನ, ಆ 12 ಜನರಿಂದ ಸುತ್ತುವರೆದಿದ್ದಂತೆ. ಅವನಿಗೆ ಪ್ರೊಟೆಕ್ಷನ್ಗಾಗಿ ಅಂತ ಹೇಳಿ
ಖರ ಮಧ್ಯದಲ್ಲಿದ್ದಾನಂತೆ, ಅವನ ಸುತ್ತಲೂ 12 ಜನ ಇದ್ದಾರಂತೆ. ದುರ್ಜಯ, ಕರವೀರಾಕ್ಷ, ಪರುಷಃ, ಕಾಲಕಾರ್ಮುಕ, ಮೇಘಮಾಲಿ, ಮಹಾಬಾಹು, ಮಹಾಸ್ಯ, ಲೋಹಿತಾಂಬರ ಇಂತ ಈ 12 ಜನ. ಶೇನಗಾಮಿ, ಪೃಥುಗ್ರೀವ, ಯಜ್ಞಶತ್ರು, ಮಹಾವಿಷ ಅಂತ ಹೇಳಿ ಈ 12 ಜನರನ್ನ ಸುತ್ತುವರೆದು ಮಧ್ಯದಲ್ಲಿ ಖರ ನಿಂತು ತಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಮುನ್ನುಗ್ಗಿ ಬರ್ತಾ ಇದ್ದಾನಂತೆ. ಇಷ್ಟಾದಾಗ ಆ ತ್ರಿಶಿರಸ್ ಅಂತ ರಾಕ್ಷಸ, 3 ತಲೆಯುಳ್ಳಂತಹ ರಾಕ್ಷಸ, ಅವರು ಆ ಸೇನೆಯ ಎದುರುಗಡೆ ನಿಂತ್ಕೊಂಡಿದ್ದಾರಂತೆ. ಆ ತ್ರಿಶಿರಸ್ಸಿನಿಗೆ 2 ಪಾಲಕರಂತೆ ಅವನನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಮಹಾಕಪಾಲ, ಸ್ಥೂಲಾಕ್ಷ, ಪ್ರಮಾಥಿ, ತ್ರಿಶಿರಸ್ತತ 3 ಜನ. ಪ್ರಮಾಥಿ, ಸ್ಥೂಲಾಕ್ಷ, ಮಹಾಕಪಾಲ ಅಂತ 3 ಜನ ರಾಕ್ಷಸರೊಟ್ಟಿಗೆ ತ್ರಿಶಿರ ಎದುರುಗಡೆ ಬರ್ತಾ ಇದ್ದಾನೆ. ಈ ರೀತಿ ಎದುರುಗಡೆಯಿಂದ ತ್ರಿಶಿರ 3 ಜನರನ್ನ ಕರ್ಕೊಂಡು, ಅದೇ ರೀತಿ ಮಧ್ಯದಲ್ಲಿ ಖರ ಇದ್ದು 12 ಜನ ಅವನನ್ನ ಸುತ್ತುವರೆದಿದ್ದಾರೆ. ಹಿಂದಿಂದ ದೂಷಣ, ಇಷ್ಟೂ ಜನ ಒಟ್ಟಿಗೆ ಆ ರಾಮನನ್ನ ಯುದ್ಧ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಈಗಾಗಲೇ ರಾಮನ ಮುಖ ನೋಡಿ ತಮ್ಮ ಸತ್ವ, ಆ ಪೌರುಷ ಏನಿದೆ ಅದನ್ನ ಕಳ್ಕೊಂಡಿದ್ದಾರಂತೆ. ಅಷ್ಟೊತ್ತಿಗೆ ದೇವೋಪದೇವ ಮುನಯೋ ರಾಮ ರಾಕ್ಷಸ ಸಂಗರಂ ನಿದೃಕ್ಷಮಾಣ ಗಗನಂ ವಿಮಾನಾಗ್ರೈರಪೂರಯನ್. ದೇವತೆಗಳೆಲ್ಲ ತಮ್ಮ ತಮ್ಮ ವಿಮಾನಗಳಲ್ಲಿ ಕೂತು ಈ ರಾಮ ರಾಕ್ಷಸರ ಯುದ್ಧವನ್ನ ನೋಡ್ಬೇಕು ಅಂತ ಹೇಳಿ ಅಲ್ಲಲ್ಲಿ ಒಂದು ಆಕಾಶದಲ್ಲಿ ಬಾಲ್ಕನಿ ಸೀಟ್ ಬುಕ್ ಮಾಡ್ಕೊಂಡು ನಿಂತು ನೋಡ್ತಾ ಇದಾರಂತೆ. ನೋಡ್ಬೇಕಾದ್ರೆ ಕೆಲವೊಬ್ರು ಅಲ್ಲಿ ಋಷಿಗಳು ಇದ್ರಂತೆ, ಅವರು ಪರಸ್ಪರ ಮಾತಾಡ್ಕೊಳ್ಳೋದಂತೆ. ರಾಮೋಯಂ ಋಜುರೇಕಾಕಿ ಬಹವೋ ಮಾಯಿನಃ ಪರೆ ಕಥಂ ನು ಸ್ವಸ್ತಿ ತಸ್ಯೇತಿ ಕೇಚಿದತ್ರಾವ ಚಕ್ಷಿರೆ. ಅಲ್ಲ, ರಾಮಚಂದ್ರ ಒಬ್ಬನೇ, ಒಬ್ಬನೇ ಇದ್ದಾನೆ. ಈ ರಾಕ್ಷಸರು 14,000 ಜನ. ಈ ರಾಮ ಈ 14,000 ಜನನ ಹೆಂಗ್ ಕೊಲ್ತಾನೆ? ಅಷ್ಟೇ ಅಲ್ಲ, ರಾಮೋಯಂ ರುಜುಹು, ಅವನು ನೇರವಾಗಿ ಕೊಲ್ಲವನು, ನೇರ ಮಾರ್ಗವನ್ನೇ ಅನುಸರಿಸುವವನು. ಆದ್ರೆ ಈ ರಾಕ್ಷಸರು ಹಂಗಲ್ಲ, ಹಿಂದಿನ ಬೇಕಾದ್ರೂ ಬರ್ಬೋದು. ಮಾಯಿಗಳವರು ಇಲ್ಲಿಂದ ಹೋಗ್ತಾರೆ, ಇನ್ನೊಂದ್ ಕಡೆಯಿಂದ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಈ ರಾಮಚಂದ್ರ ಇವ್ರನ್ನ ಹೆಂಗ್ ಸಾಯಿಸ್ತಾನಪ್ಪ, ಸ್ವಸ್ತಿ ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ಋಷಿಗಳು ಹೇಳ್ತಾ ಇದ್ರಂತೆ. ಇನ್ನು ಕೆಲವೊಬ್ರು ವ್ಯದ್ಭ್ರೂ ವಿಭ್ರಮ ಮಾತ್ರೇಣ ವಿಭ್ರಶ್ಯೇತ್ ಭುವನತ್ರಯಂ ತಸ್ಯ ಕಿಂ ರಾಕ್ಷಸ ಬಲಂ ಅಪರೇ ವದನ್. ಇನ್ನು ಕೆಲವೊಬ್ರು ಹೇಳಿದರಂತೆ, ಅಲ್ಲ, ಇಡೀ ತನ್ನ ಹುಬ್ಬಿನ ಕುಣಿತದಿಂದ ಇಡೀ ವಿಭ್ರಶ್ಯೇತ್ ಭುವನತ್ರಯಂ, ಇಡೀ 3 ಲೋಕವನ್ನ ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳ ಈ ಪರಮಾತ್ಮನಿಗೆ ಈ ಬೆರಳೆಣಿಕೆಯ 14,000 ಜನ ಎಲ್ಲಿಗೆ ಲೆಕ್ಕ ಅವನಿಗೆ. ಹಾಗಾಗಿ ಇಡೀ ಜಗತ್ತನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವುಳ್ಳವನು. ಕೇವಲ ಗುರು ವಿಜೃಂಭಾತ್ ಅಂದ್ರೆ ಕೇವಲ ತನ್ನ ಹುಬ್ಬು ಕುಣಿತದಿಂದ ಇಡೀ ಜಗತ್ತನ್ನ ಸುಡುವ ಸಾಮರ್ಥ್ಯವುಳ್ಳವನು ರಾಮಚಂದ್ರ ಅಂತ. ಇದನ್ನ ಅಲ್ಲಲ್ಲಿ ಬಳಸ್ತಾರೆ. ದ್ವಾದಶ ಸ್ತೋತ್ರದಲ್ಲಿಯೂ ಕೂಡ ಬಳಸ್ತಾರೆ. ಈ ಬ್ರಹ್ಮದೇವರ ಪದವಿಯನ್ನೂ ಕೂಡ ಕೊಡುವಂಥದ್ದು ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅಂತ. ಅಂದ್ರೆ ದೇವರ ಹುಬ್ಬಿನ ಕುಣಿತ ಆ ಬ್ರಹ್ಮದೇವರಿಗೆ ಪದವಿಯನ್ನು ಕೊಡ್ತದೆ. ಅಂದ್ರೆ ಬ್ರಹ್ಮದೇವರ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ದೇವರು ಕೇವಲ ಒಂದು ಹುಬ್ಬನ್ನ ಕುಣಿಸಿದ್ರೆ ಸಾಕು, ಬ್ರಹ್ಮದೇವರು ಅವರ ಪದವಿಗೆ ಬರ್ತಾರೆ ಅಂತ. ನಮ್ಗೆ ಕೆಲವೊಂದ್ಸತಿ ಅನಿಸ್ತದೆ, ಇದಕ್ಕೆ ಏನ್ ಸಂಬಂಧ? ಬ್ರಹ್ಮದೇವರು ಅವರ ಪದವಿಗೆ ಬರ್ಲಿಕ್ಕೂ ಈ ಪರಮಾತ್ಮ ಹುಬ್ಬು ಕುಣಿಸೋದಕ್ಕೂ ಏನ್ ಸಂಬಂಧ ಇಲ್ಲ. ಬಹುಶಃ ಪರಮಾತ್ಮನಲ್ಲಿ ಎಲ್ಲ ಗುಣಗಳಿತ್ತು ಅಂತ ಹೊಗಳ್ಲಿಕ್ಕೆ ಹೇಳಿದ್ರೇನೋ ಅಂತ ಹೇಳಿ ಅನಿಸ್ತದೆ ನಮ್ಗೆ. ಆದ್ರೆ ನಮ್ಮ ಗುರುಗಳು ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಅಂತ, ಅವರು ವಿದ್ಯಾ ಭಂಡಾರ ಅಂತ ಹೇಳಿ ವಿದ್ಯಾಮಾನ್ಯ ತೀರ್ಥರ ಕೆಲವು ಅವರ ಅಲ್ಲಲ್ಲಿ ಹೇಳಿದ ಮಾತುಗಳ ಸಂಗ್ರಹ ಮಾಡಿಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ ಅವರು, ಈ ಭ್ರೂಭಂಗ ಅಂತ ಅನ್ನೋದು ನಿಜವಾಗಿಯೂ ಬ್ರಹ್ಮದೇವರ ಪದವಿಯನ್ನು ಕೊಡ್ತದಂತೆ. ಹೆಂಗೆ? ಈಗ ಬ್ರಹ್ಮದೇವರಿದ್ದಾರೆ, ಮುಂದೆ ಬ್ರಹ್ಮದೇವರು ಅಂದ್ರೆ ಈ ಬ್ರಹ್ಮದೇವರ ಆಯುಷ್ಯ ಮುಗಿದ ಮೇಲೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ. ಆ ಬ್ರಹ್ಮದೇವರ ಸ್ಥಾನಕ್ಕೆ ನೆಕ್ಸ್ಟ್ ಬರೋರು ವಾಯುದೇವರಂತ. ಅದಕ್ಕೆ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜ ಪದೇ ಅಂತ ಹೇಳ್ತೇವೆ ನಾವು. ಅದರಿಂದ ಮುಂದೆ ಬ್ರಹ್ಮದೇವರ ಪದವಿಗೆ ಬರುವವರು ವಾಯುದೇವರು. ಹಾಗಾದ್ರೆ ವಾಯುದೇವರು ಈಗ ಏನ್ ಮಾಡ್ತಾ ಇದ್ದಾರೆ? ದೇವರ ನಿತ್ಯ ನಿರಂತರ ಸೇವೆ ಮಾಡಿ ಬ್ರಹ್ಮದೇವರ ಪದವಿಗೆ ಹೋಗ್ಬೇಕಾದ್ರೆ ಒಂದು ಪುಣ್ಯ ಬೇಕು ಅವರಿಗೆ. ಆ ಪುಣ್ಯವನ್ನ ನಿರಂತರ ಸಂಪಾದನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ದೇವರ ಸೇವೆ ಮಾಡ್ಲಿಕ್ಕೆ ಹನುಮಂತನಾಗಿ, ಭೀಮನಾಗಿ, ಮಧ್ವರಾಗಿ ಬಂದು ನಿತ್ಯ ನಿರಂತರ ದೇವರ ಸೇವೆ ಮಾಡ್ತಾರಂತೆ. ಒಂದ್ಸರ್ತಿ ಮಹಾಭಾರತದಲ್ಲಿ ಕೃಷ್ಣ, ರುಕ್ಮಿಣಿ, ಸತ್ಯಭಾಮೇರು, ದ್ರೌಪದಿ ಎಲ್ಲರೂ ಇದ್ದಾರಂತೆ. ಮಯಸಭೆ, ಆ ಇಂದ್ರಪ್ರಸ್ಥದಲ್ಲಿ ಮಯ ನಿರ್ಮಿತವಾದಂತಹ ಒಂದು ಸಭಾಮಂಟಪ. ಅದನ್ನ ನೋಡಿದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗಿಬಿಡ್ತದೆ. ದುರ್ಯೋಧನ ಬಂದಿದ್ದಾನೆ, ಅವನ ತಮ್ಮಂದ್ರು ಎಲ್ಲರನ್ನು ಕರ್ಕೊಂಡು ಒಳಗ್ ಬಂದಿದ್ದಾನೆ. ಅವನಿಗೆ ಕನ್ಫ್ಯೂಸ್ ಆಗ್ತದೆ. ಗೋಡೆ ಇಲ್ಲದ ಜಾಗದಲ್ಲಿ ಗೋಡೆ ಇದೆ ಅಂತ ಅನ್ಕೊಳ್ತಾನೆ. ಗೋಡೆ ಇದ್ದಲ್ಲಿ ತನಗೆ ಗೊತ್ತಾಗದೆ ತಲೆ ಬಡಿಸ್ಕೊಳ್ತಾನೆ. ಎಲ್ಲೋ ಇದು ನೋಡಿ ನೀರು ಅನ್ಕೊಳ್ತಾನಂತೆ. ಅದು ನೋಡಿದ್ರೆ ಇಂದ್ರ ನೀಲ ಮಣಿಯಲ್ಲಿ ಮಾಡಿದಂತಹ ನೆಲ, ಅದು ನೋಡಿದ್ರೆ ನೀರಂಗೆ ಕಾಣ್ತದೆ, ಆ ನೀರು ಅಂತ ತಿಳ್ಕೊಂಡ್ಬಿಡ್ತಾನೆ. ಕಾಲಿಟ್ರೆ ನೀರಲ್ಲ ಅದು ಅಂತ ಗೊತ್ತಾಗ್ತದೆ. ಇನ್ನೊಂದು ಕಡೆ ನಿಜವಾಗ್ಲೂ ನೀರಿತ್ತಂತೆ, ಅದು ನೀರಲ್ಲ ಅದು ನೆಲ ಅನ್ಕೊಂಡು ಕಾಲಿಟ್ಟ, ಅದ್ರೊಳಗೆ ಮುಳುಗೇ ಬಿಟ್ಟ ಅವನು ದುರ್ಯೋಧನ. ಇದನ್ನ ನೋಡ್ತಾರೆ, ಅವನು ಮುಳುಗಿ, ಅವನ ಸೈನಿಕರು, ಅವನ ತಮ್ಮಂದ್ರೆಲ್ಲ ಮುಳುಗಿದ್ರಂತಂದ್ರೆ. ಅದನ್ನ ನೋಡಿ ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ? ಒಂದು ಸರ್ತಿ ಭೀಮಸೇನನನ್ನ ನೋಡಿ ತನ್ನ ಹುಬ್ಬನ್ನ
ಸನ್ನೆ ಮಾಡ್ತಾನಂತೆ. ಸನ್ನೆ ಮಾಡಿ ಏನು ಭೀಮಸೇನ ಒಂದ್ಸತಿ ನಕ್ಕಿ ಬಿಡು ಅಂತ ಸನ್ನೆ ಮಾಡ್ತಾನ. ಈ ನಕ್ಕಿ ಬಿಡು ಅಂದಾಗ ಭೀಮಸೇನ ಕೃಷ್ಣನನ್ನ ನೋಡಿ ಜೋರಾಗಿ ನಕ್ಕಿ ಬಿಡ್ತಾನ ಒಂದ್ಸತಿ. ಆ ದುರ್ಯೋಧನ ಬಿದ್ದದನ್ನ ನೋಡಿ, ಆ ಭೀಮಸೇನ ನಕ್ಕಿದ್ದು ನೋಡಿ ಅಲ್ಲಿದ್ದವರೆಲ್ಲ ದ್ರೌಪದಿ ಯಾರೆಲ್ಲ ಇದ್ರು ಎಲ್ಲರೂ ಜೋರಾಗಿ ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ನೋಡಿ ದುರ್ಯೋಧನನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ತಾನು ಮೋಸದ ಜೂಜನ್ನಾಡಿ ಆ ಪಾಂಡವರನ್ನೆಲ್ಲರನ್ನೂ ಕಾಡಿಗೆ ಕಳಿಸ್ತಾನೆ. ಕಾಡಿಂದ ಬಂದು ಕೊನೆಗೆ ಇಡೀ ಮಹಾಭಾರತ ಯುದ್ಧ ಆಗಿದ್ದು ಈ ಕೃಷ್ಣನ ಗುರುವಿಲಾಸದಿಂದ. ಅವನು ಒಂದ್ಸರ್ತಿ ಹುಬ್ಬು ಅಲಗಾಡಿಸಿದ್ದಕ್ಕೆ ಮಹಾಭಾರತ ಯುದ್ಧ ಆಯ್ತು. ಈ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ತಾನು ದುರ್ಯೋಧನನನ್ನ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ್ರಿಂದ ಅವನಿಗೆ ಒಂದು ಮಹತ್ತರವಾದಂತಹ ಪುಣ್ಯ ಬಂತು. ವಾಯುದೇವನ ಅವತಾರನಾದಂತಹ ಭೀಮನಿಗೆ ಮಹತ್ತರವಾದ ಪುಣ್ಯ ಹೆಂಗ್ ಬಂತು ಅಂತಂದ್ರೆ ಕಲಿಯಾದಂತಹ ದುರ್ಯೋಧನನ್ನ ಸಂಹಾರ ಮಾಡಿದ್ರಿಂದ. ಹಾಗಾಗಿ ಆ ಪುಣ್ಯದಿಂದ ಮುಂದೆ ಅವನು ಬ್ರಹ್ಮನ ಪದವಿಯನ್ನು ಪಡಿತಾನವನು. ಹಾಗಾದ್ರೆ ಬ್ರಹ್ಮದೇವರ ಪದವಿ ಪಡಿಲಿಕ್ಕೆ ಕೃಷ್ಣನ ಗುರು ವಿಜೃಂಭ ಅವನು ಹುಬ್ಬಲಗಾಡಿಸಿದ್ದು ಕಾರಣ ಆಯ್ತು ಅಂತ ಈ ರೀತಿ ಪರಂಪರೆಯ ಕಾರಣತ್ವವನ್ನ ಅದರಲ್ಲಿ ಸಮರ್ಥನೆ ಮಾಡಿದ್ದಾರೆ. ಹಾಗಾದ್ರೆ ದೇವರು ಹುಬ್ಬುಗುಣಿಸಿದ ಅಂತಂದ್ರೆ ಏನು ಬೇಕಾದ್ರೂ ಆಗ್ತದೆ. ದೇವರು ಒಮ್ಮೆ ಹುಬ್ಬು ಕುಣಿಸ್ತಾನೆ, ರುದ್ರದೇವರು ಬಂದು ಇಡೀ ಲಯಕರ್ತೃಗಳು ರುದ್ರದೇವರು ಅವರು ಇಡೀ ಜಗತ್ತನ್ನ ಲಯ ಮಾಡಿ ಬಿಡ್ತಾರಂತೆ. ಈ ರೀತಿ ಅಂಥ ನಾರಾಯಣನಿಗೆ ತನ್ನ ಭ್ರೂ ವಿಭ್ರಮ ಮಾತ್ರದಿಂದ ಇಡೀ ಜಗತ್ತನ್ನ ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳ ಅಂಥ ರಾಮಚಂದ್ರನಿಗೆ ಈ ಬೆರಳೆಣಿಕೆಯ ಅಂದ್ರೆ ದೇವರಿಗೆ ಬೆರಳೆಣಿಕೆನೆ 14,000 ಜನ ಸೈನ್ಯ ಏನ್ ದೊಡ್ಡದು ಅಂತ ಹೇಳಿ ಅಲ್ಲಿ ಕೆಲವೊಬ್ರು ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಷ್ಟೊತ್ತಿಗೆ ಸಾಲ ತಾಲ ಶಿಲಾವರ್ಷಾನ್ ರಾಕ್ಷಸಾನ್ ವಿಮುಖಾನ್ ವ್ಯಧಾತ್ ದೂಷಣಂ ಚಾಭಿಯುಧ್ಯಂತಂ ಸಾಯಕೈರ್ಲೋಕನಾಯಕ. ದೂಷಣ ಅಲ್ಲಿಂದ ಸೈಡ್ ಮಾಡ್ಕೊಂಡ್ ಬಂದ ಅಂತ, ನಾ ಮೊದಲು ಹೋಗ್ತೀನಿ, ಅವನೇನು ಸೊಕ್ಕೆಲ್ಲ ಅಡಗಿಸ್ ಬರ್ತೀನಿ ನಾನು ಅಂತ ಹೇಳಿ ದೂಷಣ ತಾನು ಬಂದು ಅಲ್ಲಿದ್ದ ಸಾಲ ಮರಗಳನ್ನ ಶಿಲಾವರ್ಷ ಅಲ್ಲಿದ್ದ ಕಲ್ಲುಗಳನ್ನೆಲ್ಲ ಎಬಿಸಿ ಆ ರಾಮಚಂದ್ರನ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾನಂತೆ. ರಾಮಚಂದ್ರ ಬರೀ ಬಾಣಗಳನ್ನ ಬಿಟ್ಟು ಅದನ್ನೆಲ್ಲ ಸರಿಸಿ ದೂಷಣಂ ಚಾಭಿಯುಧ್ಯಂತಂ ಸಹಾಯಕೈರ್ ಲೋಕನಾಯಕ, ಕೇವಲ ಬಾಣಗಳಿಂದ ಅವನ ಇಡೀ ಸೈನ್ಯವನ್ನ ಹಿಂದೆ ನೂಕ್ತಾನಂತೆ. ನೂಕಿದಾಗ ಪುನರುದ್ಯಚ್ಛತಸ್ತಸ್ಯ ದೂಷಣಸ್ಯಾರಿಭೀಷಣ ಧ್ವಜಂ ವಾಹಾನ್ ಸ್ತ್ರಿವೇಣುಂಶ್ಚ ಸಾರಥಿಂ ಚಾಕ್ಷಿಣೋಚ್ಚರೈಹಿ. ಇಷ್ಟಾಗಿಯೂ ಹಿಂದೆ ಹೋಗ್ತಾರೆ, ಮತ್ತೆ ಓಡಿ ಬರ್ತಾರಂತೆ ಎದುರುಗಡೆ. ಬರಬೇಕಾದ್ರೆ ಆ ರಾಮಚಂದ್ರ ಬಾಣಗಳನ್ನ ಬಿಡ್ತಾನಂತೆ. ಬಿಟ್ಟಾಗ ಆ ದೂಷಣನ ಧ್ವಜ ಧನುಸ್ಸು ಸಾರಥಿ ಇವರೆಲ್ಲ ವಾಹನಗಳು ಇಷ್ಟನ್ನು ಕೂಡ ಅನೇಕ ಬಾಣಗಳಿಂದ ಧ್ವಂಸ ಮಾಡಿದಂತೆ. ಅಂದ್ರೆ ಯಾವತ್ತು ಧ್ವಜ ಅಂತನ್ನೋದು ಅದು ಕೀರ್ತಿಗೆ ಸಂಕೇತ. ಅದನ್ನ ನಾಶ ಮಾಡಿದ ಅಂತಂದ್ರೆ ನಮ್ದು ಕೀರ್ತಿ ಹೋಯ್ತು ಅಂದ್ರೆ ನಾವು ನಮ್ಮ ಸೋಲು ಪ್ರಾರಂಭ ಆಯ್ತು ಅಂತ ತಿಳ್ಕೊಳ್ಬೇಕಂತೆ. ಅದಾದ್ಮೇಲೆ ವಾಹನ ಸಾರಥಿ ಧನಸ್ಸು ಆಯುಧವೂ ಹೋಯ್ತು ಅಂದ ಕೂಡ್ಲೆ ವಾಪಸ್ ಹೊರಟು ಬಿಡ್ಬೇಕಂತ, ಯುದ್ಧ ಮುಗೀತು, ಇನ್ನು ನಾವು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಷ್ಟಾದ ಮೇಲೂ ಆ ದೂಷಣ ಏನ್ ಮಾಡ್ತಾನೆ, ಅಚ್ಚ ಕೀರ್ತಿ ರಥಚ್ಛಿತ್ವ ಸರ್ವಾಣ್ಯಸ್ಯಾಯುಧಾನಿ ಚ ತೇನ ಮುಕ್ತಾಂ ಗದಾಂ ಗುರುವಿಂ ಲೀಲಯಾದಾರ ಎಚ್ಚರೈಹಿ. ಅಲ್ಲಿದ್ದ ಬಿದ್ದ ಗದೆಯನ್ನ ತಗೊಂಡು, ತನ್ನ ಕೈಲಿ ಯಾವ ಅಸ್ತ್ರನೂ ಇಲ್ಲ, ಇಷ್ಟಾದಾಗ ಸುಮ್ಮನೆ ಆಗಬೇಕಿತ್ತವನು ಅಲ್ಲೆಲ್ಲೋ ಬಿದ್ದ ಗದೆಯನ್ನು ತಗೊಂಡು ರಾಮನ ಮೇಲೆ ಎಸಿತಾನಂತೆ. ರಾಮ ಮತ್ತೆ ಆ ಗದೆಯನ್ನು ಕೂಡ ತನ್ನ ಬಾಣದಿಂದ ಭಿನ್ನ ಭಿನ್ನ ಮಾಡಿಬಿಡ್ತಾನೆ. ಇಷ್ಟಾಯ್ತು, ಇನ್ನು ನಾನು ಕೈಯಿಂದನೇ ಸಾಯಿಸ್ತೀನಿ ಅಂತ. ಎದುರುಗಡೆ ಇರುವವನು ಆಯುಧ ಹಿಡ್ಕೊಂಡಿದ್ದಾನೆ, ಇವನ ಆಯುಧ ಎಲ್ಲ ಹೋಗ್ಬಿಟ್ಟಿದೆ, ಕೈಯಿಂದ ಸಾಯಿಸ್ತೀನಿ ಅಂತ ಹೇಳಿ ಆಪತಂತಂ ಸಮಾಲೋಕ್ಯ ಪತ್ರಿಭ್ಯಾಂ ಪತ್ರಿಕೇತನಃ ರಾಘವೋ ಲಾಘವಾತ ತಸ್ಯ ಚಿತ್ವಾ ಬಾಹೂನ್ಯಪಾತಯತ್. ಅವನು ಓಡಿ ಬರ್ತಾ ಇದ್ದಾನಂತೆ ದೂಷಣ. ರಾಮಚಂದ್ರ ಇಲ್ಲಿ ನಿಂತು 2 ಬಾಣಗಳನ್ನ ಅವನ 2 ಭುಜಗಳಿಗೆ ಬಿಡ್ತಾನೆ. 2 ಭುಜಗಳು ಆ ತುಂಡಾಗಿ ಅವನು ಕೆಳಗಡೆ ಬೀಳ್ತಾ ಇದ್ದಾನಂತೆ. ಇಷ್ಟು ಬಿದ್ದಾಗ ತುಲ್ಯಂ ಶತಶರೇನೇಶಃ ಶತಂ ಹಂತಿ ಸ ರಾಕ್ಷಸಾನ್ ಸಹಸ್ರೇಣ ಸಹಸ್ರಂಚ ಲೀಲಯ ಲೋಕವಲ್ಲಭ. ಈ ರೀತಿ ಆ ರಾಕ್ಷಸನನ್ನ, ಯಾರು ದೂಷಣನನ್ನ ಸಂಹಾರ ಮಾಡಿದ. ದೂಷಣನೊಟ್ಟಿಗೆ ಅನೇಕ ಸೈನ್ಯ ಇತ್ತಂತೆ. ಅದನ್ನ 100 ಬಾಣಗಳಿಂದ 100 ಜನನ್ನ, 1000 ಬಾಣಗಳಿಂದ 1000 ಜನರನ್ನ ರಾಮಚಂದ್ರ ಸಾಯಿಸಿ ಆ ದೂಷಣನೊಟ್ಟಿಗೆ ಬಂದ ಎಲ್ಲ ಸೈನ್ಯವನ್ನ ತಾನು ಸಾಯಿಸ್ತಾ ಇದ್ದಾನೆ. ಈ ರೀತಿ ಜಘಾನ ರಾಘವೋ ಬಾಣೈಹಿ ವ್ಯಾಕುಲಂ ರಕ್ಷಸಾಂಕುಲಂ ಅವಶಿಷ್ಟಂ ತತಶಿಷ್ಟಂ ಪರಿತಸ್ಮ ಪಲಾಯತೆ. ಇಷ್ಟಾಗ್ತದೆ. ಇನ್ನು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರಂತ ರಾಕ್ಷಸರು. ಅವರು ಇವನ ಸಾಮರ್ಥ್ಯವನ್ನ ನೋಡಿ, ಆಗ್ಲೇ ಅವರ ಶಕ್ತಿ ನಿಸ್ಸತ್ವವಾಗಿತ್ತು, ಇನ್ನು ನಾವು ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ತಾವೆಲ್ಲ ವಾಪಸ್ ಓಡಿ ಹೋಗ್ತಾರಂತೆ. ಇಷ್ಟಾಯ್ತು. ಇದು ಬರೀ ದೂಷಣನ ಗ್ಯಾಂಗ್ ಒಂದು. ಇದಾದ್ಮೇಲೆ ತ್ರಿಶಿರ ಅವನು ಬರ್ತಾನಂತೆ. ತ್ರಿಶಿರಸ್ಸು ಬರ್ತಾನೆ. ತ್ರಿಶಿರಾಸ್ ತ್ರೀನ್ ಶರಾನ್ ತೀಕ್ಷ್ಣಾನ್ ಉನ್ಮುಚನ್ ಮಧುಘಾತಿನೇ ತ್ರಿಶಿರೋ ವಕ್ಷಸಿ ಕ್ರುದ್ಧೋ ರಾಮೋ ಮುಂಚ ಚತುರ್ದಶ.
ತ್ರಿಶಿರ ತಾನು ಏನ್ ಮಾಡ್ತಾನಂತಂದ್ರೆ 3 ಬಾಣಗಳನ್ನ ಈ ರಾಮಚಂದ್ರನ ಮೇಲೆ ಪ್ರಯೋಗ ಮಾಡ್ತಾನಂತೆ. ರಾಮಚಂದ್ರ 14 ಬಾಣಗಳನ್ನ ಅವನ ಎದೆಗೆ ಬಿಡ್ತಾನಂತೆ. ಸೂತಾಶ್ವಧ್ವಜ ವಿಧ್ವಂಸಂ ಕೃತ್ವಾ ತ್ರಿಶಿರಸಂ ಪ್ರಭು ಹೃದಯೇ ಚಾಷ್ಟಭಿರ್ವಿದ್ವಾ ಶರೈಹಿ ಮೂರ್ಧ್ನೋಚ್ಛಿನ ತ್ರಿಭಿಃ. ಇಷ್ಟಾದಾಗೂ ಅವನಿಗೆ ಏನಾಗ್ಲಿಲ್ಲಂತೆ. ಅವನ ಸಾರಥಿ, ಅವನ ಕಾಲಾಳುಗಳು, ಆಮೇಲೆ ಅವನ ವಾಹನ ಇದೆಲ್ಲ ನಾಶ ಆಯ್ತಂತಷ್ಟೇ. ಇಷ್ಟಾದಾಗ ಅವ ತ್ರಿಶಿರಸ್ ಏನ್ ಮಾಡ್ತಾನಂತಂದ್ರೆ ಆ ರಾಮಚಂದ್ರನಿಗೆ 3 ಬಾಣಗಳನ್ನು ಬಿಡ್ತಾನಂತೆ. ಆ ರಾಮಚಂದ್ರ ಆ 3 ಬಾಣಗಳನ್ನ ಕತ್ತರಿಸಿ 8 ಬಾಣಗಳನ್ನು ಬಿಡ್ತಾನೆ. 8 ಬಾಣಗಳಲ್ಲಿ 3 ಬಾಣ ಅವನ 3 ತಲೆಗೆ ಹೋಗಿ ಬಡಿತಂತೆ. ಇನ್ನು 5 ಬಾಣಗಳು ಅವನ ಎದೆಗೆ ಹೋಗಿ ಸಿಕ್ಕಾಕೊಳ್ತು. ಈ ರೀತಿ ತ್ರಿಶಿರಸ್ಸು ಕೂಡ ಸಾಯ್ತಾನೆ. ಇನ್ನು ಖರ ಒಬ್ಬನು ಉಳ್ಕೊಳ್ತಾನಂತೆ. ಖರನನ್ನ ಸಂಹಾರ ರಾಮಚಂದ್ರ ಯಾವ ರೀತಿ ಮಾಡ್ತಾನೆ, ಖರನ ಸಂಹಾರದ ನಂತರ ಕೆಲವು ಘಟನೆಗಳು ನಡೀತದೆ. ಅದರಿಂದ ಈ ಇಡೀ ರಾಮಾಯಣಕ್ಕೆ ಬೇಕಾದಂತಹ ರಾಕ್ಷಸರ ಸಂಹಾರಕ್ಕೆ ಬೇಕಾದಂತಹ ನಾಂದಿ ಅನ್ನೋದು ಪ್ರಾರಂಭ ಆಗ್ತದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.